ಸರ್, ನೀವು ಹೋದ ಸಲ ವಚನ ವಾಹಿನಿಗೆ ಕಂತುಗಳಲ್ಲಿ ಮಾತಾಡಿದ್ದು ಭಾಳಷ್ಟು ವೈರಲ್ ಆಗಿದೆ ಸರ್. ಕಾರಣ ಏನು ಅಂತಂದರೆ, ಭಾಳ ಆಳವಾಗಿ ಗಂಭೀರವಾಗಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದಿರಿ. ಅದು ಇವತ್ತಿನ ಅಗತ್ಯ ಕೂಡ ಆಗಿತ್ತು. ಹೀಗೆಲ್ಲ ಲಿಂಗಾಯತರಿಗೆ ಅವೇರ್ನೆಸ್ ಬಂದಿದೆ ಅಂತ ತಾವೆಲ್ಲ ಉದ್ದಕ್ಕೂ ಹೇಳಿದಿರಿ. ಹೇಳಿದ ಮೇಲೆ ಇತ್ತೀಚೆಗೆ ವೀಣಾ ಬನ್ನಂಜೆಯವರು ಮತ್ತೊಂದು ಹೊಸ ವರಾತವನ್ನು ತೆಗೆದಿದ್ದಾರೆ. ಎಷ್ಟು ವಿಚಿತ್ರ ಆ ವಿಡಿಯೋ ಕೇಳಿದ್ರಂತಂದರೆ, ಬಹುಶಃ ನಾವು ಕೇಳೋರೆಲ್ಲ ಮೂರ್ಖರು ಅನ್ನೋ ಅರ್ಥದಲ್ಲಿ ನಾವು ಆ ವಿಡಿಯೋ ನೋಡುವಂಥ ದುರಂತ ಇದೆ ಸರ್. ಅನುಭವ ಮಂಟಪ ಇರಲಿಲ್ಲ, ಅದನ್ನು ತೊಗೊಂಡೋಗಿ ಕೃಷ್ಣನಿಗೆ ಕನೆಕ್ಟ್ ಮಾಡೋದು, ಹಾಗೆ ಯಾವ ವಚನಕಾರರು ಅನುಭವ ಮಂಟಪ ಇದೆ ಅಂತ ಹೇಳಿರಲಿಲ್ಲ. ನೀವು ಇದಕ್ಕೆ ನಾವೀಗ ಭಾಳ ನವಿರಾಗಿ ಉತ್ತರ ಕೊಡಬೇಕಾಗುತ್ತೆ ಸರ್. ಇಲ್ಲೇ ಹೋದರೆ ಮತ್ತೆ ವಚನ ದರ್ಶನದ ಹಾಗೆ ಇದೊಂದು ಹಾದಿ ತಪ್ಪೋ ಕೆಲಸ ಅಂತ ನಮಗನ್ನಿಸ್ತದೆ ಸರ್. ನೀವೇನು ಹೇಳ್ತೀರಿ? ವೀಣಾ ಬನ್ನಂಜೆಯವರ ಯೂಟ್ಯೂಬಲ್ಲಿದ್ದಂಥ ಅದು ವಿಡಿಯೋನ ನಾನು ಒಂದು ಸಲ ಅಲ್ಲ 3 ಸಲ ತಿರುಗಿ ನೋಡಿ ಅಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನು ನೋಟ್ ಮಾಡ್ಕೊಂಡಿದ್ದೀನಿ. ಮತ್ತು ಯಾರಾದರೂ ಆಗಿದ್ದರೆ ಇದಕ್ಕೆ ನಾನು ಗಂಭೀರವಾಗಿ ವಿವರ ನೀಡುವ ಅಥವಾ ಈ ವಿಡಿಯೋ ಮಾಡುವ ಅಗತ್ಯ ಇರಲಿಲ್ಲ. ವೀಣಾ ಬನ್ನಂಜೆಯವರು ಅದು ಮಾತಾಡಿದ್ದಾರೆ. ವೈಯಕ್ತಿಕವಾಗಿ ವೀಣಾ ಬನ್ನಂಜೆಯವರನ್ನು ನಾನು ಕಳೆದ 25ಕ್ಕಿಂತ ಹೆಚ್ಚು ವರ್ಷಗಳಿಂದ ನಾನು ವೈಯಕ್ತಿಕ ಅವ್ರನ್ನ ಬಲ್ಲೆ. ಭಾಳ ಆತ್ಮೀಯತೆಯನ್ನು ನನ್ನ ಮತ್ತು ಅವ್ರ ನಡುವೆ ಇದೆ. ಅವರು ಬೇರೆಯವರು ಹಾಗೆ ಸೂಪರ್ಫಿಷಿಯಲ್ಲಾಗಿ ಮಾತಾಡ್ತಿರಲಿಲ್ಲ. ಈಗ ಮಾತಾಡೋಕ್ಕೆ ಹತ್ತಿರ ನಾನು ದೊಡ್ಡ ಯೂಟ್ಯೂಬ್ನ ಗೊತ್ತಾಗಿದೆ. ಅವರು ತಂತ್ರಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಮಾಡಿದವರು. ಅವರ ಏನು ಮಾರ್ಗದರ್ಶಿಗಳು ಮೆಂಟರ್ ಆಗ್ತಕ್ಕಂಥ ಸತ್ಯಕಾಮರ ಜೊತೆಗೂಡಿ ಅವರು ಹಿಮಾಲಯದಲ್ಲಿ ಕೂಡ ಕೆಲವು ಸಮಯ ಇದ್ದು ಅಲ್ಲಿ ತಂತ್ರ ಸಾಧನೆಯನ್ನು ಮಾಡ್ಕೊಂಡು ಬಂದವರು. ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಇದರ ಜೊತೆಗೆ ವೀಣಾ ಬನ್ನಂಜೆಯವರ MPhil ಥೀಸಿಸ್ಗೆ ಪರೀಕ್ಷಕರಾಗಿದ್ದವರು MM ಕಲಬುರ್ಗಿ ಅವರು. ಯಾಕಂದರೆ ಅದು ವಿಷಯ ಏನಿತ್ತು, MPhilಗೆ ವಿಷಯ ಏನಿತ್ತು ಅಂದರೆ ಅಕ್ಕ ಮಹಾದೇವಿಯ ಒಗಟು ಅಂತ. ಅದಾದ ನಂತರ ಕೆಲವು ವರ್ಷಗಳ ನಂತರ ಅವರು ಸುಮ್ಮನೆ ಇದ್ದರು. ಯಾಕಂದರೆ ಅಕಾಡೆಮಿಕ್ ಬಿಟ್ಟು ಅವ್ರು ಹೊರಗೆ ಬಂದಿದ್ದರು. ಆ ನಂತರ ಅವರು PhD ಕೂಡ ಅದೇ ವಿಷಯ ಮೇಲೆ ಮಾಡಿದರು. ಅವರ 2 ಪುಸ್ತಕ ನನ್ನ ಕಡೆ ಅವರೇ ಕೊಟ್ಟಿದ್ದಾರೆ. ಅವರು ಸುಮಾರು ಒಂದು 10 ಯಾಕೆ ಇನ್ನೂ ಒಂದು 10-15 ವರ್ಷಗಳ ಹಿಂದೆ ನನ್ನ ಒಂದು ಆರ್ಟಿಕಲ್ ನನಗೆ ಕಳಿಸಿದ್ರು. ಅದು ಪಬ್ಲಿಷ್ ಆಗಿದ್ದಿಲ್ಲ. ಬಹಳ ಸುಂದರವಾದಂಥ ಅಚ್ಚುಕಟ್ಟಾದ ಅವರ ಕೈಬರ ಇದೆ. ಅವ್ರು ಎಷ್ಟು ಸುಂದರಿಯೋ ಅಷ್ಟೇ ಅವ್ರ ಕೈಬರಹನೂ ಸುಂದರ ಆಗಿದೆ. ಅದು ನಾನು ಇಟ್ಕೊಂಡಿದ್ದೆ. ಅದನ್ನು ನಾನು ಒಂದು ಪರ್ಸನಲ್ ಕಲೆಕ್ಷನ್ ಇತ್ತು. ಮೊನ್ನೆ ನಮ್ಮ ಲೈಬ್ರರಿನೆಲ್ಲ ಇಲ್ಲಿ ಶಿಫ್ಟ್ ನೋಡುವಾಗ ಆರ್ಟಿಕಲ್ ನನಗೆ ಸಿಕ್ತು. ಅದನ್ನು ನೋಡ ಬಹಳ ಸಂತೋಷ ಆಯಿತು. ಯಾಕಂದರೆ ಅಕ್ಕನ ಒಗಟು ಅಂತ ಟೈಟ್ಲ್ ಇದೆ ಅದಕ್ಕೆ. ಅಕ್ಕನ ಜೀವನದ ಬಗ್ಗೆ ಬಹಳ ಚೆನ್ನಾಗಿ ಬರೆದಿದ್ದಾರೆ ಅವರು. ಅದಕ್ಕೆ ನಾನು ವೀಣಾ ಅವರಿಗೆ ಸುಮಾರು ಒಂದು 6-8 ತಿಂಗಳಿಂದ ಫೋನ್ ಮಾಡಿದ್ದೆ. ಅವ್ರನ್ನ ಫೋನ್ ನಂಬರ್ ಇದೆ, ನಾನು ಹಾಗಾಗಿ ಮಾತಾಡ್ತಾ ಇರ್ತೀನಿ. ಅವರಿಗೆ ಫೋನ್ ಮಾಡಿ ವೀಣಾ ಅವರೇ ಹೇಗಿದ್ದೀರಿ ಅಂತ ಕೇಳಿದೆ. ಅವರು ಜಮಖಂಡಿಗೆ ಹೊರಟಿದ್ರು. ಅವರು ಒಂದು ಕೆಲಸಕ್ಕಾಗಿಯೇ ಅವರು ಜಮಖಂಡಿದ್ದಾಗ ನಾನು ಪರಿಚಯ ಆಗಿದ್ದು. ಅದು ಹೇಗಾಯ್ತು ಹೇಳೋಗತ್ತಾ ಇಲ್ಲ. ಸೊ ಅವ್ರಿಗೆ ವೀಣಾ ನಿಮ್ಮದೊಂದು ಆರ್ಟಿಕಲ್ ಇದೆ, ಅದನ್ನು ಪಬ್ಲಿಷ್ ಮಾಡಬೇಕನ್ಸುತ್ತೆ, ಅದಕ್ಕೆ ನಿಮ್ಮ ಪರ್ಮಿಷನ್ ಕೇಳೋಕ್ಕೆ ಮಾಡಿದ್ದೀನಿ ಅಂದೆ. ಓಹೋ, ಹೀಗ ಏನದು ಕುಳ್ಳೆ ನಿಮಗೂ ಬರ್ತಿದ್ರಿ, ನಾನು ಬರೆದಿದ್ದೆ, ಈಗ ಓದಿದ್ದೀನಿ, ಮರೆಯುವಂಥ ಆರ್ಟಿಕಲ್ ಇಲ್ಲ, ಭಾಳ ಚೆನ್ನಾಗಿದೆ, ಪಬ್ಲಿಷ್ ಮಾಡಬೇಕಂತ ನೀವು ಅಬ್ಜೆಕ್ಷನ್ ಮಾಡಬೇಡ ಅಂತ ಕೇಳಿದೆ. ಇಲ್ಲರಿ ಅಂದರೆ ನಾನು ಈಗ ನನ್ನ ದಿಶೆನೇ ಬದಲಾವಣೆ ಆಗಿದೆ. ಇತ್ತೀಚೆಗೆ ನಾನು ಸಿದ್ದೇಶ್ವರ ಹಬ್ಬಗಳ ತಂತ್ರದ ಅದು ಒಂದು ತತ್ವ ದಿಶೆಯಲ್ಲಿ ಹೋಗೋವಳು. ಏಕಾಂತ ವೇದಾಂತದಲ್ಲಿ ಸಂಪೂರ್ಣ ಇದೆ. ಅದಕ್ಕೋಸ್ಕರ ಈಗ ನಮ್ಮ ದಾರಿಗಳು ಬದಲಾಗಿದೆ ಅನ್ನೋಂಥ ಮಾತನ್ನು ಅವರೇ ಹೇಳಿಬಿಟ್ರು. ನಾಳೆ ದಾರಿ ಬದಲಾಗಿರ್ಬೋದು, ಅದು ನಿಮ್ಮ ಒಂದು ವಿದ್ವತ್ತು ಅಥವಾ ಅದು ನಿಮ್ಮ ಕ್ರಿಯೇಟಿವಿಟಿ ಸಂಬಂಧಪಟ್ಟಂಥದ್ದು. ಅದಕ್ಕೆ ನನ್ನೇನು ಅಬ್ಜೆಕ್ಷನ್ ಇಲ್ಲ, ನೀವು ಏನಾರು ಹೇಳ್ಕೊಳ್ಳಿ, ಯಾವುದಾದ್ರೂ ಹೋಗಿ ನಿಮ್ಗೆ ವೈಯಕ್ತಿಕ ಚಾಯ್ಸ್ ಬಿಟ್ಟುಕೊಟ್ಟಿದ್ದು. ಬಟ್ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂದರೆ, ನೀವು ನಾನು ಕಳಿಸ್ಕೊಡಿ ನೋಡಿ ಹೇಳ್ತೀನಿ ಅಂದರು. ನಾನು ಕಳಿಸ್ಕೊಡ್ಲಿಲ್ಲ, ಅವ್ರು ನೋಡಲಿಲ್ಲ. ಇದು ಹಾಗೆ ನನ್ನ ಕಡೆ ಇದೆ ಆರ್ಟಿಕಲ್ಲು. ಇಷ್ಟೆಲ್ಲ ಹೇಳಿದ ಮೇಲೆ ನನಗೆ ಮೊನ್ನೆ ಇದನ್ನು ವಿಡಿಯೋದು ನೋಡಿದೆ. ನನಗೆ ಸರ್ಪ್ರೈಸ್ ಅನ್ನಿಸ್ತು. ಯಾಕಂದರೆ ವೀಣಾ ಬನ್ನಂಜೆಯವರು ನನಗೆ ಗೊತ್ತಿರೋ ಹಾಗೆ 25 ವರ್ಷದ ಹಿಂದೆ ಇತಿಹಾಸಕ್ಕೆ ಒಂದು 10-15 ವರ್ಷದವರೆಗೆ ಅವರು ಬೆಂಗಳೂರಿಗೆ ಬರೋವರೆಗೆ ಭಾಳ ಗಂಭೀರ ವ್ಯಕ್ತಿ, ಮಾತು ಕಡಿಮೆ, ಮತ್ತು ಪ್ರತಿಯೊಂದು ಮಾತಿನಲ್ಲಿ ಒಗಟು ಇರ್ತದೆ. ಒಗಟು ಅಂದರೆ ಒಂದು ಗುಪ್ತ ಸಂದೇಶ ಇರ್ತದೆ. ಅದು ಯಾವಾಗಲೂ ಅವ್ರ ಗುಟ್ಟನ್ನು ರಟ್ಟು ಮಾಡೋದಿಲ್ಲ. ಅದು ಅವರ ತಪ್ಪಲ್ಲ, ಅವರು ಸಾಧನೆ ಮಾಡಿದ ತಂತ್ರದ
ಹಿನ್ನೆಲೆ ಆಗಿರ್ತದೆ. ತಾಂತ್ರಿಕರು ತಮ್ಮ ಗುರು ತಮ್ಮ ಸಾಧನೆ ಬಗ್ಗೆ ಎಂದು ಹೇಳ್ಕೊಳ್ಳಲ್ಲ. ಒಂದು ಕಲ್ಪನೆ ಇದೆ, ಅಂಥ ಸಾಧನೆ ಪಬ್ಲಿಕ್ ಆಗಿಬಿಟ್ರೆ ಅವರ ಒಂದು ಸಾಧನೆ ಮಾಡಿದ ಶಕ್ತಿ ಹೋಗಿಬಿಡ್ತದೆ ಅನ್ನುವಂಥದ್ದು ಒಂದು ಭದ್ರವಾದಂಥ ನಂಬಿಕೆ ಇದೆ. ಅವರು ಎಲ್ಲ ಮಾತುಗಳಲ್ಲಿ ಹಾಗೇ ಇರ್ತಿತ್ತು. ನಾನು ಭಾಳ ಗಂಭೀರವಾಗಿ ಅವ್ರ ಮಾತುಗಳನ್ನು ಆಲಿಸ್ತಿದ್ದೆ, ಓದ್ತಿದ್ದೆ. ಅಂಥ ಬಣ್ಣಂಜಿಯವರು ಈಗ ಮಾತು ಹೇಗೆ ಅವಾಗ ಬಹಳ ಕಡಿಮೆ, ಭಾಳ ಮಿತಭಾಷಿ ಮತ್ತು ಪ್ರತಿಯೊಂದು ಮಾತಿಗೆ ತೂಕ ಇರ್ತಿತ್ತು. ಇವಾಗ ಅವರು ತೂಕ ತಪ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮಾತು ಹೆಚ್ಚಾಗಿದೆ, ಸಾಧನೆ ಕಡಿಮೆ ಆಗಿದೆ. ಯಾಕೆ ಹೀಗಾಗಿಬಿಟ್ರು ಅವರು ಕಳೆದ 8 ವರ್ಷದಲ್ಲಿ ನನಗೆ ಸೋಜಿಗಾಗಿದೆ. ಅವರೇ ಹೇಳಿದಾರಲ್ಲ ಸರ್, ನಮ್ಮ ಹಾದಿ ಬದಲಾಗಿದೆ. ಅವ್ರು ಹೇಳಿದರು. ಆಯಿತು, ನಾನು ಅದು ಕೇಳಿದ್ದೆ, ಇದು ಸಹಜ ಇದೆ, ಜನ ಬದಲಾವಣೆ ಆಗ್ತಾರೆ, ಆಗಲಿ ಬಿಡಿ, ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದೆ ಅವರಿಗೆ. ಇಂಥ ಹಿನ್ನೆಲೆಯಲ್ಲಿ ಅವರು ಹೇಳಿದಂಥ ಗಂಭೀರ ವಿಚಾರದ ಬಗ್ಗೆ ನಾನು ಗಂಭೀರವಾಗಿಯೇ ಅಷ್ಟೇ ಒಂದು ಅವರ ಒಂದು ಪರ್ಸನಲ್ ನಂಬಿಕೆಯನ್ನು ಅಗೌರವ ತೋರಲಾರದೆ ಯಾವುದೇ ರೀತಿಯಲ್ಲಿ ಅವರ ಧಾಟಿಯಲ್ಲಿ ನಾನು ಅವರಿಗೆ ಕೆಲವು ವಿಷಯಗಳನ್ನ ಅವ್ರ ಗಮನಕ್ಕೆ ತರಬಯಸ್ತೇನೆ. ಆ ಮೂಲಕ ಸಾರ್ವಜನಿಕರು ಕೂಡ ನಾನು ತರಬಯಸ್ತೇನೆ. ಯಾಕಂತಂದರೆ ಅವರು ಹೇಳಿದ ವಿಷಯಗಳು ಸಾರ್ವಜನಿಕ ವಲಯದಲ್ಲಿವೆ, ಖಾಸಗಿ ವಿಷಯ ಅಲ್ಲ. ಅದು ಬುಕ್ ಅಲ್ಲ, ಒಂದು ಸಾರ್ವಜನಿಕ ಮಾಧ್ಯಮ, ಅದು ಸೋಷಿಯಲ್ ಮೀಡಿಯಾ ಈಗ ಭಾಳ ಪವರ್ಫುಲ್ ಆಗಿದೆ. ಮತ್ತು ವೀಣಾ ಬಣ್ಣಂಜೆ ಅವರಂಥ ಒಂದು ದೊಡ್ಡ ವ್ಯಕ್ತಿ, ಬಣ್ಣಂಜೆ ಗೋವಿಂದಾಚಾರ್ಯರ ಮಗಳು, ಸಾಧಕಿಯರು ಅಂತ ಗೊತ್ತಾದ ಮೇಲೆ ಅವರ ಪರ್ಸನಲ್ ತ್ಯಾಗ ಭಾಳ ಇದೆ. ಅದ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ, ವೈಯಕ್ತಿಕ ಬಯೋಗ್ರಫಿ ಬಗ್ಗೆ. ಅಂದರೆ ಸ್ವಲ್ಪ ಹೆಚ್ಚಿಗೆ ಜನ ನೋಡ್ತಾರೆ ಅದನ್ನು. ಅದು ತಪ್ಪು ಕಲ್ಪನೆ ಕೊಡುವಂಥ ಒಂದು ವಿಡಿಯೋ ಇದೆ. ಅದ್ರ ಬಗ್ಗೆ ನಾನು ಅವರ ಗಮನಕ್ಕೆ ಸಾರ್ವಜನಿಕವಾಗಿ ಕೆಲವು ವಿಷಯಗಳನ್ನ ತರಬಯಸ್ತಾ ಇದ್ದೀನಿ. ಮೊದಲೇದು, ಅವರ ಭಾಳಷ್ಟು ಹೇಳೋದಿದೆ, ಅದು ಒಂದೇ ಪಾರ್ಟ್ನಲ್ಲಿ ಆಗುತ್ತೆ ನನಗೆ ಅನಿಸೋದಿಲ್ಲ. ಆದರೆ ಅವರು ಮುಖ್ಯವಾಗಿ 3-4 ಸಂಗತಿ ಬಗ್ಗೆ ಮಾತಾಡಿದ್ದಾರೆ. ಅದನ್ನು ನಾನು ಒಂದೊಂದಾಗಿ ಅವರು ಹೇಳಿದ ಸತ್ಯಕ್ಕೆ ದೂರವಾದ ಮಾತು, ಅದು ಏನು ಸತ್ಯ ಇದೆ ಅನ್ನೋದನ್ನು ಹೇಳುವ ಸಲುವಾಗಿ ಒಂದೊಂದಾಗಿ ಅವ್ರ ಮಾತಿನ ಬಗ್ಗೆ ನಾನು ಹೇಳಿ ಬಯಸ್ತೇನೆ. ಇದರಲ್ಲಿ ಮೊದಲನೇದಾಗಿ ಅವ್ರು ಹೇಳಿದ್ದೇನೋ ಭಾಳ ಗೌರವಪೂರ್ವಕವಾಗಿ ವಿನಯದಿಂದ ಅವ್ರು ಹೇಳಿದಂಥ ಮಾತು, ಅದ್ರ ಬಗ್ಗೆ ನಾವು ಗೌರವಿಸ್ತೀವಿ ಅವ್ರ ಮಾತನ್ನು. ಅವ್ರು ಏನು ಹೇಳಿದ್ದಾರೆ ಅಂದರೆ, ಬಹಳಷ್ಟು ಜನ ಅನುಭವ ಮಂಟಪ ಇತ್ತು, ಅದು ಬಸವಣ್ಣನವರ ಕಾಲದಲ್ಲಿಯೇ ಇತ್ತು, ಶರಣರು ಅನುಭವ ಮಂಟಪದಲ್ಲಿ ಕೂಡಿ ಚರ್ಚೆ ಮಾಡ್ತಿದ್ರು ಅನ್ನೋದನ್ನು ನಂಬಿದ್ದಾರೆ. ಭಾಳ ಜನ ಬಗ್ಗೆ ಬರೆದಿದ್ದಾರೆ. ಅನೇಕ ಜನರಿಗೆ ಆ ಪ್ರಕಾರ ಅದೇ ನಂಬಿಕೆ ಇದೆ. ಆದರೆ ಅದನ್ನೇ ಸತ್ಯ ಅಂತ ತಿಳ್ಕೊಂಡು ಎಲ್ಲಿವರೆಗೆ ಹೋಗಿದೆ ಅಂದರೆ, ಜಗತ್ತಿನಲ್ಲಿ ಇದೇ ಪ್ರಚಾರ ಆಗ್ತಾಯಿದೆ. ನಮ್ಮ ಪ್ರಧಾನಮಂತ್ರಿಗಳು ಕೂಡ ಅದನ್ನು ಲಂಡನ್ನಲ್ಲಿ, ದಿಲ್ಲಿಯಲ್ಲಿ ಅನೇಕ ಚರ್ಚೆಗಳಲ್ಲಿ ಭಾಳ ಅಭಿಮಾನದಿಂದ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನುಭವ ಮಂಟಪವೇ ಮೊದಲು, ಅದು ಮ್ಯಾಗ್ನಾ ಕೇಂದ್ರ ಮೊದಲಿದ್ದಿದ್ದು, ಆದ್ದರಿಂದ ಪ್ರಜಾಪ್ರಭುತ್ವದ ತಾಯಿ ಇಂಡಿಯಾ ಅಂತ ಹೇಳಿ ಕರ್ನಾಟಕಕ್ಕೆ ಬಂದು ಬಸವಣ್ಣನವರ ಬಗ್ಗೆ ಬಹಳ ಗೌರವಪೂರಿತವಾಗಿ ನಮ್ಮ ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಕೆಲವು ಸಂಗತಿಗಳನ್ನ ಹೇಳಬೇಕಾಗಿದೆ ಅಂತ ಹೇಳಿ ಅವ್ರು ಏನು ಹೇಳಿದರು, ಇದು ಸತ್ಯ ಅಲ್ಲ. ಏನು ಸತ್ಯ ಅಲ್ಲ? ಅನುಭವ ಮಂಟಪ ಬಸವಣ್ಣನವರ ಕಾಲದಲ್ಲಿ ಇರಲಿಲ್ಲ. ಅದಕ್ಕೆ ತನ್ನದೇ ಆದಂಥ ಕಟ್ಟಡವೂ ಇರಲಿಲ್ಲ, ಅಂಥ ಚರ್ಚೆಗಳು ನಡೀತಿರಲಿಲ್ಲ. ಅಂತ ಕಟ್ಟಡಗಳು ಇರಲಿಲ್ಲ ಅಂದ್ರೆ ಓಕೆ ಸರ್, ಚರ್ಚೆ ನಡೆದಿಲ್ಲ ಅಂತ ಹೇಳೋದು ಬರ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಈ 3 ಸಂಗತಿ ಹೇಳಿದ್ದೇನೆ. ಅನುಭವ ಮಂಟಪ ಇರಲಿಲ್ಲ, ಅಂಥದ್ದು ಯಾವ ಚರ್ಚೆನೂ ನಡೀತಾ ಇರಲಿಲ್ಲ, ಕಟ್ಟಡವೂ ಇರಲಿಲ್ಲ. ಈ ಸಂಗತಿ ಸತ್ಯಕ್ಕೆ ಭಾಳ ಭಾಳ ದೂರವಾದದ್ದು. ಮತ್ತು ಅವ್ರು ಇನ್ನೊಂದು ಮಾತನ್ನು ಹೇಳಿದರು, ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ನಾನೊಬ್ಬಳೇ ಮೊದಲಿಗರಲ್ಲ, ಹಿಂದಿನ ಕೆಲವು ಜನರು ಈ ವಿಷಯವನ್ನು ಎತ್ತಿದರು ಅಂತ ಅವರೇ ಹೇಳಿಬಿಟ್ಟಿದ್ದಾರೆ. ಅಲ್ಲಿಂದ ನಾನು ಚಾಲೂ ಮಾಡ್ತೀನಿ. ಹೌದು, ಹಿಂದೆ ಎತ್ತಿದ್ರು. ಯಾವಾಗ ಎತ್ತಿದ್ರು? 1938ರಿಂದ 40ರ ಅವಧಿಯಲ್ಲಿ ಅವರ ಒಂದು ಹಿನ್ನೆಲೆಗೆ ಸಂಬಂಧಪಟ್ಟವರೇ, ಅಂದರೆ ಬ್ರಾಹ್ಮಣ ಸಮಾಜಕ್ಕೆ ಸೇರಿದವರೇ ಆದಂಥ ಗುಲ್ಬರ್ಗಾದ ಪ್ರಸಿದ್ಧ ವಕೀಲರು ಮತ್ತು ವಿದ್ವಾಂಸರು ಮತ್ತು ಸಂಶೋಧಕರಾಗಿದ್ದಂಥ ಕೃಷ್ಣರಾವ್ ಕಪಟ್ರಾಳ್ ಅನ್ನುವಂಥ ಗುಲ್ಬರ್ಗದ ವಕೀಲರು ಈ ಪ್ರಶ್ನೆಯನ್ನು ಎತ್ತಿ ವಾಡ ವಿದ್ವತ್ಪೂರ್ಣವಾದಂಥ ಒಂದು ಲೇಖನವನ್ನು ಜಯಂತಿ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡಿದರು 1939 ಸುಮಾರಿಗೆ. ಅದಕ್ಕಿಂತ ಪೂರ್ವದಲ್ಲಿ 1938ರಲ್ಲಿ ಅದೇ ವಿಷಯದ ಮೇಲೆ ಪ್ರಪ್ರಥಮ ಸಂಶೋಧನಾತ್ಮಕವಾದಂಥ ಲೇಖನವನ್ನು ಬರೆದವರು ಹುಟ್ಟಂಗಿ ಚೆನ್ನಪ್ಪನವರು, ಅದಕ್ಕಿಂತ ಪೂರ್ವದಲ್ಲಿನೇ. ಅದರಿಂದ ಪ್ರಭಾವಕ್ಕಾಗಿ ಕಪಟ್ರಾಳ್ ಅವರು ಉತ್ತರ ರೂಪದಲ್ಲಿ ಅದನ್ನು ಈ ಒಂದು ಸುದೀರ್ಘವಾದ ಲೇಖನ, ಭಾಳ ದೀರ್ಘವಾಗಿದೆ, ಅದು ಜಯಂತಿ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ಅದಕ್ಕೆ ನೋಡಿ, ಇದೇ ಮಾತನ್ನು ಹೇಳಿದರು. ವೀಣಾ ಬಣ್ಣಂಜೆಯವರು ಹೇಳಿದ ಮಾತೆ, ಅನುಭವ ಮಂಟಪ ಇರಲಿಲ್ಲ, ಅದಕ್ಕೆ ಕಟ್ಟಡವೂ ಇರಲಿಲ್ಲ, ಅಂಥ ಚರ್ಚೆಗಳು ಬಸವಣ್ಣನವರ ಕಾಲದಲ್ಲಿ ನಡೀತಾ ಇರಲಿಲ್ಲ ಅನ್ನುವಂಥ ವೀಣಾ ಬಣ್ಣಂಜೆಯವರು ಹೇಳಿದ ಮಾತುಗಳನ್ನೇ ಅವರು ಹೇಳಿದರು. ಎಷ್ಟು ವರ್ಷಗಳ ಹಿಂದೆ? 85 ವರ್ಷಗಳ ಹಿಂದೆ.
1940 ಅಂದರೆ 60 25 85 ವರ್ಷದ ಹಿಂದೆ ಹೇಳಿದರು. ಮುಂದೆ ಏನಾಯಿತು, ಬಹಳ ಆವಾಗ ಈ ವಚನಗಳ ಒಂದು ಆವಿಷ್ಕಾರ, ಶೋಧನೆ, ಪ್ರಚಾರ, ಪ್ರಸಾರ ಇಷ್ಟಿರಲಿಲ್ಲ. ಸ್ವಾತಂತ್ರ್ಯ ಬರುವ ಪೂರ್ವದಲ್ಲಿದ್ದದ್ದು. ಹೌದು. ಅದನ್ನು ಓದಬಲ್ಲಂಥವರು ಲಿಂಗಾಯತ ಸಮುದಾಯದಲ್ಲಿ ಒಂದು 10% ಜನನೂ ಇರಲಿಲ್ಲ. ಎಲ್ಲ ನಿರಕ್ಷರ ಕುಕ್ಷಗಳಾಗಿದ್ದರು. ವಚನಗಳ ಆವಿಷ್ಕಾರ 1922-23 ಪ್ರಾರಂಭವಾಗಿ ಮುಂದಿನ 20 ವರ್ಷಗಳಲ್ಲಿ ಅದು ಭಾಳ ದೊಡ್ಡ ಪ್ರಮಾಣನ ಕಂಡಿರಲಿಲ್ಲ. ಅದೆಲ್ಲ ಒಂದು ಮೂರ್ತಿ ರೂಪಕ್ಕೆ ಬಂದು ಭಾಳಷ್ಟು ವಚನಗಳ ಪ್ರಸಾರ ಆಗಿದ್ದು 1950-60 ದಶಕದಲ್ಲಿ. 1964ರವರೆಗೆ ನಮ್ಮ ಅಪ್ಪಾಗೂ ಹಳಕಟ್ಟಿಯವರು ಮಾಡಿದರು. ಆದರೆ ನಂತರದಲ್ಲಿ ಹಳಕಟ್ಟಿಯವರಿಗೆ ಕೈ ಜೋಡಿಸಿ ಮುಂದೆ ಇನ್ನಷ್ಟು ವಚನಗಳು ಕಂಡಿದ್ದು ಪ್ರಕಾಶನಗೊಳಿಸಿದವರು R.C. ಹಿರೇಮಠರು, C.C. ಬಸವಣ್ಣನವರು, ಮತ್ತು ಅನೇಕ ಜನ ಬಿಡಿಯಾಗಿ ಸಂಶೋಧನೆ ಮಾಡಿದಂಥ ನಮ್ಮ ಕಲಬುರಗಿಯವರಾಗಲಿ, ವೀರಣ್ಣರಾಜರಾಗಲಿ, ಇನ್ನೂ ಅನೇಕರು ಕೂಡ್ಕೊಂಡ್ಬಿಟ್ಟು ಇವಾಗ ಅದೊಂದು ಬೃಹತ್ ರಾಶಿಯಾಗಿ 23,000 ವಚನಗಳು ಈಗ ಪ್ರಕಟ ಆಗಿದೆ. 15 ವಾಲ್ಯೂಮ್ ವಚನಗಳು ಬಂದಿದೆ. 1940ರಲ್ಲಿ ಅಷ್ಟು ಇರಲಿಲ್ಲ. ಆವಾಗ ಒಂದು 2 ಪುಸ್ತಕಗಳನ್ನು ಪಗು ಹಳಕಟ್ಟಿಯವರೇ ವಚನಶಾಸ್ತ್ರದ ವಚನ ಧರ್ಮಸಾರ ಅಂತ ಅದರಲ್ಲಿ 1 ಮತ್ತು 2, 3 ವಾಲ್ಯೂಮ್ನ ತಂದಿದ್ದರು. ಅದಕ್ಕೆ ಒಂದು 3 ಬುಕ್ಗಳಿದೆ, ಪಾರ್ಟ್ 1 ಪಾರ್ಟ್ 1 ಎಲ್ಲ ಸೇರಿ. ಅವು ಪೂರ್ಣ ಆಗಿರಲಿಲ್ಲ, ಇನ್ನೂ ನಡೆದಿತ್ತು ಕೆಲಸ. ಶಿವಾನುವ ಪತ್ರಿಕೆಯಲ್ಲಿ ಬಿಡಿಯಾಗಿ ಅವ್ರ ಲೇಖನಗಳು ಬರ್ತಿದ್ವು ನಿರಂತರವಾಗಿ. 1922-23 ಅದು ಅವರ ಮೊದಲೇ ಲೇಖನ 1922ರಲ್ಲಿ ಪ್ರಕಟ ಆಗಿತ್ತು ಇಂಗ್ಲೀಷ್ನಲ್ಲಿ. ಒಂದು 200 ವಚನಗಳದ್ದು ಅವನ್ನ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ ಆಂಟಿಕ್ವೇರಿಯನ್ ಜರ್ನಲ್ ಅಂತ ಬಾಂಬೆಯಿಂದ ಫರ್ಕುಹಾರ್ ಒಂದು ಸಂಪಾದಕದಲ್ಲಿ ಪ್ರಕಟ ಆಗಿತ್ತು. ಅದಾದ ನಂತರ ಆವಾಗ ಇವರಿಗೆ ಅಂದರೆ ಕಪಟರಾವ್ ಕೃಷ್ಣರವರ ವಾದಕ್ಕೆ ಉತ್ತರ ನೀಡುವಂಥ ಶಕ್ತಿಯಾಗಲಿ, ಜ್ಞಾನ ಸಂಪತ್ತಾಗಲಿ, ಅಥವಾ ವಚನಶಾಸ್ತ್ರದ ಒಂದು ಜ್ಞಾನವಾಗಲಿ ಬಹಳಷ್ಟು ಲಿಂಗಾಯತ ಯಾವುದೇ ಸ್ವಾಮಿಗಳು ಇಲ್ಲ ಅಂತ ನಾನು ಧೈರ್ಯವಾಗಿ ಹೇಳಿ ಬಯಸ್ತೇನೆ. ಯಾಕಂತಂದರೆ 1940 ಸುಮಾರಿಗೆ ಅತಿರಥಿ ಮಹಾರಥಿ ಸ್ವಾಮಿಗಳು ಲಿಂಗಾಯತರಲ್ಲಿ ಇದ್ದರು. ಅವರಲ್ಲಿ ಮೊದಲಿಗರಾಗಿ ನಮ್ಮ ಮುರುಘರಾಜೇಂದ್ರ ಮಠದ ಜಯದೇವ ಸ್ವಾಮಿಗಳಿದ್ದರು, ಗದಗಿನ ಶ್ರೀಗಳಿದ್ದರು, ಪೂಜ್ಯ ಶ್ರೀ ಸಿದ್ಧಲಿಂಗ ಶ್ರೀಗಳ ಹಿಂದಿನವರು ಇರಬೇಕು ಆಗ ಅವರಿದ್ದರು. ಮುರುಘಾ ಮಠದ ಮೃತ್ಯುಂಜಯ ಶ್ರೀಯಪ್ಪಗಳಿದ್ರು, ಅಥಣಿಯ ಮುರುಘಾ ಮಠದ ದೊಡ್ಡ ಅವರು ಇದ್ದರು, ತುಮಕೂರಿನ ಶ್ರೀಗಳಿದ್ದರು. ನನಗೆ ಗೊತ್ತಿದ್ದ ಪ್ರಕಾರ ಆವಾಗ ನಮ್ಮ ಶಿವಕುಮಾರ ಶ್ರೀಗಳೇ ಇರ್ಬೋದು ಅಂತ ಕಾಣುತ್ತೆ. ಚಿತ್ರದುರ್ಗ ಇಷ್ಟೆಲ್ಲ. ಆಮೇಲೆ ಸುತ್ತೂರವರು ಈಗ ರಾಜೇಂದ್ರ ಸ್ವಾಮಿಗಳ ಹಿಂದಿನವರೇ ಇರ್ಬೋದು ಕಾಣುತ್ತೆ. ಇದ್ದರು ಎಲ್ಲರೂ. ಈ ಯಾವ ಸ್ವಾಮಿಗಳು ಅದಕ್ಕೆ ಉತ್ತರ ಕೊಡಲಿಲ್ಲ. ಅಷ್ಟೇ ಅಲ್ಲದೆ ಅದೇ ಕಾಲಕ್ಕೆ ಲಿಂಗಾಯತ ಸಮುದಾಯದಲ್ಲಿ ಕೆಲವು ಅತಿರಥಿ ಮಹಾತಿರಥಿಗಳು ವಿದ್ವಾಂಸ ಎಣಿಸ್ಕೊಂಡವರು ಇದ್ದರು. ಅವ್ರು ಯಾರು? ನಮ್ಮ ಹರ್ಡೇಕರ್ ಮಂಜಪ್ಪನವರು ಇದ್ದರು. ಆವಾಗ ಕೆಲವು ಸಮಯದ ನಂತರ ತೀರೋದ್ರು ಅವರು. ಆದರೆ ಇದ್ದರು ಅವರು ಉತ್ತರ ಕೊಡಲಿಲ್ಲ. ನಾವು ಅವ್ರನ್ನ ಭಾಳ ಗೌರವದಿಂದ ಕಾಣ್ತಾ ಇದ್ದೀವಿ, ಆದರೆ ಅವರು ಉತ್ತರ ಕೊಡಲಿಲ್ಲ ಅದಕ್ಕೆ. ಡಾಕ್ಟರ್ C.C. ನಂದೇಮಠ ಅವರು ವೀರಶೈವ ಮತ್ತು ಲಿಂಗಾಯತ ಫಿಲಾಸಫಿಯನ್ನು ತಮ್ಮ ಅಧ್ಯಯನದ ಭಾಗವಾಗಿಟ್ಕೊಂಡು PhD ಪಡೆದವರು 1928ರಲ್ಲಿ ಲಂಡನ್ ಯೂನಿವರ್ಸಿಟಿಯಿಂದ ಸಂಸ್ಕೃತದಲ್ಲಿ. ಅವ್ರ ವಿಷಯ ಸಂಸ್ಕೃತ. ಆದರೆ ಈ ವೀರಶೈವ ಕೈಪಿಡಿನ ಬರೆದಾರೆ, ಹ್ಯಾಂಡ್ ಬುಕ್ ಆಫ್ ವೀರಶೈವಿಸಮ್. ಅವರು ಉತ್ತರ ಕೊಡಲಿಲ್ಲ. ಇಂಥ ಗಂಭೀರ ಸ್ಥಿತಿ ಇದ್ದಾಗ ಮೃತ್ಯುಂಜಯಪ್ಪಗಳವರು ಧಾರವಾಡ ಮುರುಘಾ ಮಠದವರಿಗೆ ಬಹಳ ಚಿಂತಿತ ಆಗಿದ್ದರು. ಆದರೆ ಇದು ಏನಿತ್ತು ಅಂತಂದರೆ, ಈ ಉತ್ತಂಗೆ ಚೆನ್ನಪ್ಪನವರ 1938ರ ಆರ್ಟಿಕಲ್ಗೆ ಪ್ರತ್ಯುತ್ತರ ರೂಪದಲ್ಲಿ ಕಪಟರಾವರು ಉತ್ತರ ಕೊಟ್ಟಿದ್ದಿತ್ತು. ಅದಕ್ಕೆ ಅವ್ರೇನು ಮಾಡ್ರು, ಉತ್ತಂಗೆ ಚೆನ್ನಪ್ಪನವರು ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಿದ್ಧ ಆಗಿಬಿಟ್ರು. ಉತ್ತಂಗೆ ಚೆನ್ನಪ್ಪನವರು ಯಾರು? ಆ ಹೆಸರು ಕೇಳಿದ್ರೆ ಭಾಳಷ್ಟು ಜನ ಇವರು ಲಿಂಗಾಯತ ಅನ್ಬೋದು. ಆ ಲಿಂಗಾಯತರು ಅಲ್ಲ, ಹುಟ್ಟು ಕ್ರಿಶ್ಚಿಯನ್. ಯಾಕಂದರೆ ಅವ್ರ ರಾಜ ಕ್ರಿಶ್ಚಿಯನ್ ಆಗಿದ್ದರು, ಚೆನ್ನಪ್ಪ ಗೌಡ್ರು ಅಂತ. ಅವ್ರ ರಾಜ ಕ್ರಿಶ್ಚಿಯನ್ ಆಗಿದ್ದು. ಅವರಪ್ಪ ಡೇನಿಯಲ್ ಅವರು ಕ್ರಿಶ್ಚಿಯನ್ರು, ಇವರು ಕ್ರಿಶ್ಚಿಯನ್ರು, ಇವ್ರ ಮಕ್ಕಳು ಕ್ರಿಶ್ಚಿಯನ್ ಆಗಿ. ಅವರ ಮಗ ನಮ್ಮ ಕರ್ನಾಟಕ ಕಾಲೇಜಿನ ಜೇಮ್ಸ್ ಚೆನ್ನಪ್ಪ ಉತ್ತಂಗಿಯವರು ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಕೂಡ ಆಗಿದ್ದರು. ಅವ್ರ ಅಳಿಯ ಕೂಡ ಸಂಕೇಶ್ವರ ಅವರು ನಮಗೆ ಟೀಚರ್ ಆಗಿದ್ದರು. ಅಷ್ಟರ ಮಟ್ಟಿಗೆ ನಾವು ಅವ್ರ ಫ್ಯಾಮಿಲಿಯನ್ನು ಬಲ್ಲೆ. ಹೀಗಿರುವಾಗ ಅವರು ಉತ್ತರ ಕೊಟ್ಟರು. ಹೇಗೆ ಉತ್ತರ ಕೊಟ್ಟರು ಅಂದರೆ, ಅವರ ನಡುವೆ ಮತ್ತು ಕಪಟರಾಳರ ನಡುವೆ 3-4 ಲೇಖನಗಳು ಒಬ್ಬರಿಗೆ ಬರೆದು ಕೊಟ್ಟು ಕಣಕ್ಕೆ ಕಪಟರಾಳ ಅವರು ಸುಮ್ಮನೆ ಇರಬೇಕಾಗಿ ಬಂತು. ಯಾಕಂದರೆ ಸಾಲಿಡ್ ಸಾಕ್ಷಿ ಪುರಾವೆಗಳನ್ನು ಲಿಖಿತವಾಗಿ ಇವರು ಕೊಟ್ಟರು. ಅದೇ ವಿಷಯವನ್ನು ಈಗ ವೀಣಾ ಅವರು ಪ್ರಸ್ತಾಪ ಮಾಡಿದ್ರಿಂದ ಅವರು ಇದನ್ನು ಓದ್ಕೊಂಡಿದ್ದರು ಅನ್ನುವಂಥ ಒಂದು ಸಂಶಯ ನನಗೆ ಬರ್ತದೆ.
ಆದರೆ ಅವರು ಅದನ್ನು ಪುನರುಚ್ಚಾರ ಮಾಡಿದ್ರಿಂದ ಓದ್ಕೊಂಡಿರಲಿಕ್ಕಿಲ್ಲ ಅಥವಾ ಅವ್ರಿಗೆ ಅರ್ಥ ಆಗಿರಲಿಕ್ಕಿಲ್ಲ ಅನ್ನುವಂಥ ಮತ್ತೊಂದು ಸಂಶಯನೂ ಬರ್ತದೆ. ಅದೆಲ್ಲ ಇದ್ದರೂ ಕೂಡ ಅವ್ರು ಓದ್ಕೊಂಡೇ ಸತ್ಯ ಆಗಿತ್ತು, ಅವ್ರ ಸಂಶಯನೂ ಇರಲಿಲ್ಲ, ಆದರೂ ಪ್ರಸ್ತಾಪ ಮಾಡ್ತಿದ್ದಾರೆ ಅಂದರೆ ಅದರಲ್ಲಿ ಏನೋ ದುರುದ್ದೇಶ ಅಡಗಿದೆ ಅನ್ನುವಂಥ ಸಂಶಯ ನನಗೆ ಬರ್ತದೆ. ಈ ಹಿನ್ನೆಲೆಯಲ್ಲಿ ಆಗ ನಡೆದಂಥ ಡಿಬೇಟಿನಲ್ಲಿ ಏನು ಉಟ್ಟಂಗಿ ಚೆನ್ನಪ್ಪ ವರ್ಸಸ್ ಕಪಟ್ರಾಳ ಕೃಷ್ಣರಾವರು, ಇವರು ಕ್ರಿಶ್ಚಿಯನ್ರು, ಅವರು ಬ್ರಾಹ್ಮಣರು, ಇಬ್ಬರು ಲಿಂಗಾಯತರಲ್ಲ, ಇಬ್ಬರು ವಚನಶಾಸ್ತ್ರದ ಪಂಡಿತರು ಅಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಓದ್ಕೊಂಡಿದ್ರು. ಆದರೆ ಕಪಟ್ರಾಳ ಅವರಿಗೆ ಹೋಲಿಸಿದರೆ ಚೆನ್ನಪ್ಪನವ್ರದ್ದು ಬಹಳ ಆಳವಾದಂಥ ಜ್ಞಾನ. ಅದಕ್ಕೆ ಅವರು ಬರೆದಂಥ ಪುಸ್ತಕಗಳನ್ನ ನೋಡಬೇಕು. ಅವೆಲ್ಲ ಇವತ್ತು ವಚನಶಾಸ್ತ್ರದಲ್ಲಿ ಒಂದು ಆಧಾರ ಗ್ರಂಥಗಳಾಗಿವೆ. ಇಲ್ಲಿ ಬಂದಾಗ ಉಟ್ಟಂಗಿ ಚೆನ್ನಪ್ಪನವ್ರು ಏನು ಮಾಡಿದ್ರು ಅಂದರೆ ಅದನ್ನೇ ನಾನೀಗ ವೀಣಾ ಬಣ್ಣಂಜೆಯವರಿಗೆ ಪ್ರತ್ಯುತ್ತರವಾಗಿ ಹೇಳಬಯಸ್ತೇನೆ. ನೀವು ಉತ್ತಂಗಿ ಚೆನ್ನಪ್ಪನವರ ಮಾತುಗಳನ್ನೇ ಇಲ್ಲಿ ಹೌದು, ಅವ್ರ ಬುಕ್ ಯಾಕಂದರೆ ಮೋಸ್ಟ್ಲಿ ಅವರು ಅದನ್ನು ಇಟ್ಕೊಂಡು ಈಗ ಹಳೆ ವಿಷಯನ ಕೆದಕ್ತಾ ಇದ್ದಾರೆ ಅಂತಲೂ ಒಂದು ಅನುಮಾನ ಬರುತ್ತೆ ಸರ್. ಅದೇ ಅನುಮಾನ ನಾನು ಇಟ್ಕೊಂಡು ಹೇಳ್ತಿದ್ದೇನೆ. ಹಳೆ ವಿಷಯವನ್ನು ಅವ್ರು ಓದಿರಬೇಕು, ಅದಕ್ಕೆ ಅವರು ಪ್ರಸ್ತಾವನೆಯಲ್ಲಿ ಹೇಳಿಬಿಟ್ಟಿದ್ದಾರೆ ನಾನು ಒಬ್ಬಳೇ ಮೊದಲಿನವರು ಅಲ್ಲ ಅಂತ ಇಟ್ಕೊಂಡು. ಆದರೆ ಸರ್ ವಿಚಿತ್ರ ಅಂದರೆ ಈಗ ಬಹಳಷ್ಟು ಲಿಂಗಾಯತರು ವಚನಶಾಸ್ತ್ರ ಓದ್ಕೊಂಡಿದ್ದಾರೆ, ಅರ್ಥ ಆಗಿದೆ. ಇಂಥ ಟೈಮ್ನಲ್ಲಿ ಜನರನ್ನ ಹಾದಿ ತಪ್ಪಿಸೋಕೆ ನೋಡಿದ್ರೆ ಬೇಕಾದಷ್ಟು ಉತ್ತರ ಕೊಡ್ಬೋದು ಅನ್ನೋಂಥ ಒಂದು ಕಾನ್ಷಿಯಸ್ನೆಸ್ ಇರದೇ ಇರುತ್ತೆ ಸರ್ ವೀಣಾ ಬನ್ನಂಜೆ ಅವರಿಗೆ. ಇರ್ಬೋದು, ಭಾಳ ಕಡಿಮೆ ಮಂದಿಯಲ್ಲಿ ಅದರ ಜ್ಞಾನ ಇರ್ತದೆ. ಅದನ್ನು ಹೆಚ್ಚು ಮಾಡೋ ಸಲುವಾಗಿ ಆ ಉದ್ದೇಶದಿಂದ ನಾನು ನಿಮ್ಮಲ್ಲಿ ನಿಮ್ಮ ಇದಕ್ಕೆ ನಾನು ಇಂದು ಸಂದರ್ಶನ ಕೊಡ್ತಾಯಿದ್ದೀನಿ. ಏನು ಅನ್ನೋದು ನಾನು ಹೇಳಬೇಕಿವಾಗ. ಏನು ವೀಣಾ ಬನ್ನಂಜೆ ಅವರು ಇದಕ್ಕೆ ಆಧಾರವಾಗಿ 3-4 ಆಧಾರಗಳನ್ನು ಕೊಟ್ಟಿದ್ದಾರೆ. ಒಂದೊಂದು ಉದಾಹರಣೆ ತೊಗೊಂಡ್ಬಿಟ್ಟು ಅವರು ಸುಳ್ಳು ಅಂತ ಹೇಳೋಕ್ಕೆ ನಿಶ್ಚಿತ ಮಾಡ್ತೀನಿ. ಮೊದಲೇದು ಅವ್ರೇನು ಹೇಳಿದರು, ಬಸವಣ್ಣನವರು ಕಾಲಕ್ಕೆ ಕೆಲವೇ ವರ್ಷಗಳ ನಂತರ ಬರೆಯಲ್ಪಟ್ಟಂಥ ಕೆಲವು ಪ್ರಾಚೀನ ಗ್ರಂಥಗಳಲ್ಲಿ ಅನುಭವ ಮಂಟಪದ ಯಾವುದೇ ಉಲ್ಲೇಖ ಇಲ್ಲ, ಅಲ್ಲಿ ಹೆಸರನ್ನೇ ಬಂದಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅವರು 1-2-3 ಪುಸ್ತಕ ಹೆಸರು ಹೇಳಿದ್ದಾರೆ. ಅವರು ಹೇಳಿದರೆ ಹರಿಹರನ ಬಸವರಾಜ ದೇವರ ರಗಳೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ಅದನ್ನೇ ತಗೊಳ್ಳೋಣ ನಾವು. ಮುಂದೆ ಬೇರೆ ನಾವು ತಗೊಳ್ತೀನಿ, ಆಮೇಲೆ ಹೇಳ್ತೀನಿ ಒಂದೊಂದಾಗಿ. ಇದು ಮೊದಲೇ ಹೇಳಿದ್ದು ರಗಳೆ. ಅವರು ನನಗೆ ಅನಿಸಿದ ಪ್ರಕಾರ ರಗಳೆಯನ್ನು ಓದಿದರೆ ಅದನ್ನು ಕ್ರಿಟಿಕಲ್ಲಾಗಿ ಓದಿಲ್ಲ, ಅಥವಾ ಓದಿದ್ರು ಅರ್ಥಲ್ಲಿ ಯಾವ ಉದ್ದೇಶನ ಹೇಳ್ತಿದ್ರೆ ನನಗೆ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಇಲ್ಲಿ ಉತ್ತಂಗಿ ಚೆನ್ನಪ್ಪನವರೇ ಬರೆದಂಥ ಈ ಪುಸ್ತಕ ನಾನು ತಂದಿದ್ದೇನೆ, ಅದನ್ನು ನೀವು ನೋಡ್ಕೊಳ್ಬೋದು. ಈ ಪುಸ್ತಕದ ಹೆಸರು ಅನುಭವದ ಮಂಟಪದ ಐತಿಹಾಸಿಕತೆ. ಇದು ಪಬ್ಲಿಷ್ ಆಗಿದ್ದು 1900 ಫಸ್ಟ್ ಬಿಡಿಯಾಗಿ ಆರ್ಟಿಕಲ್ 1940ರ ದಶಕದಲ್ಲಿ ಪೂರ್ವಾರ್ಧದಲ್ಲಿ. ಆನಂತರ ಬುಕ್ ಆಗಿ ಬಂದಿದ್ದು 1950ರಲ್ಲಿ. ಇದು ಒಂದು 5-6 ಸಲ ರಿಪ್ರಿಂಟ್ ಆಗಿದೆ. ಮುರುಘಾ ಮಠದ ಧಾರವಾಡದವರು ಮಾಡಿದ್ದಾರೆ, ಶರಣ ಸಾಹಿತ್ಯ ಪರಿಷತ್ ಅವ್ರು ಮಾಡಿದ್ದಾರೆ, ಬಸವ ಸಮಿತಿಯವ್ರು ಮಾಡಿದ್ದಾರೆ, ಮತ್ತು ಈಗ ರಿಪ್ರಿಂಟ್ ಆಗೋಗುತ್ತಾ ಇದೆ 5ನೇ ರಿವಿಷನ್. ಇಲ್ಲಿ ಅವರು ಕಪಟ್ರಾಳರವರು ಇದನ್ನು ಏನು ಹೇಳಿದ್ದಾರೆ, ಬಸವರಾಜ ದೇವರ ರಗಳೆಯಲ್ಲಿ ಇದು ಇದೆ ಅನ್ನುವಂಥ ಮಾತನ್ನು ಅವರು ಇಲ್ಲಿ ಸ್ಪಷ್ಟವಾಗಿ ಅದರಲ್ಲಿ ಇದ್ದಂಥ ಉದ್ಧರಣೆಗಳನ್ನು ಕೊಟ್ಟು ಸಿದ್ಧ ಮಾಡಿದ್ದಾರೆ. ಅಂದರೆ ಕಪಟ್ರಾಳವರು ಇದನ್ನು ಓದಲಾರ್ದೆ ಅವರು ಈ ಪ್ರಕಾರ ತಪ್ಪಾಗಿ ಮಾತಾಡಿದ್ರೆ ಅನ್ನೋಂಥ ಮಾತನ್ನು ಹೇಳ್ಕೊಡೋಕ್ಕೆ ಅವ್ರು ಹೇಳಿದ್ದಾರೆ. ಅವರು ಸರ್ ಆ ಕಪಟ್ರಾಳನು ಈ ಹರಿಹರ ರಗಳೆ ಓದಿರಲಿಲ್ಲ ಏನು ಸರ್? ಅವರು ಓದಿದಂಗೆ ಮಾತಾಡಿದ್ರು, ಆದರೆ ಓದಿರಲಿಲ್ಲ. ಹಾಂ, ಈಗ ಬನ್ನಂಜೆ ಅವರು ಓದಿದ್ರಲ್ಲಿ ಗೊತ್ತಿಲ್ಲ, ಅವರು ಓದಿಲ್ಲ, ಓದಿದರಂಗೆ ಮಾತಾಡ್ತಾರೆ. ಈಗ ನಾನು ಅವರಿಗೆ ಇಲ್ಲಿ ಅನುಭವ ಮಂಟಪ ಇತ್ತು ಅನ್ನುವಕ್ಕೆ ಈ ಏನಿದೆ ಅಲ್ಲ, ರಗಳೆಯಲ್ಲಿ ಅಲ್ಲಿ 3 ಕಡೆಗಳಲ್ಲಿ ನೇರವಾಗಿ ಬಸವರಾಜ ದೇವರ ರಗಳೆಯಲ್ಲಿ ಹರಿಹರನ ಹೇಳಿದ್ದುಂಟು. ಅವರು ಇನ್ನೂ ಸ್ವಲ್ಪ ಡೀಟೇಲಾಗಿ ನೋಡ್ತೀವಿ ಅಂದರೆ ಅಲ್ಲಿ ರಗಳ ಸ್ಥಳ 6, ವಚನ 40-50. ಇದನ್ನು ಬಣ್ಣಂಜವರು ಓದಬೇಕು. ಅಲ್ಲಿ ಅನುಭವ ಮಂಟಪಕ್ಕೆ ಗೀತಗೋಷ್ಠಿ ಅನ್ನುವಂಥ ಶಬ್ದ ಬಳಕೆಯಾಗಿದೆ. ಗೀತಗೋಷ್ಠಿ ಅನ್ನುವಂಥ ಒಂದು ಶಬ್ದ ಬಳಕೆಯಾಗಿದೆ. ಮುಂದೆ ಎರಡನೆಯದು ಸ್ಥಳ 12, ವಚನ 10-20. ಎಷ್ಟು ವಚನಗಳಲ್ಲಿ? 10-20 ವಚನಗಳಲ್ಲಿ, ಅಂದರೆ 20 ಅವರ ಸ್ಟ್ಯಾಂಜಾಗಳಲ್ಲಿ ಇದರ ಬಗ್ಗೆ ಎರಡು ಬೇರೆ ಬೇರೆ ಅವು. ಒಂದು 6ನೇ ಸ್ಥಳದಲ್ಲಿ ಬಂದಿದೆ, ಒಂದು 12ನೇ ಸ್ಥಳದಲ್ಲಿ ಬಂದಿದೆ. ಅಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಅಲ್ಲಿ ಹೆಸರು ಇದ್ದಿದ್ದು ಅನುಭವ ಮಂಟಪಕ್ಕೆ ಗೀತಗೋಷ್ಠಿ, ಶರಣ ಸಂಕುಲ ಬೆರೆಸಿ, ಶರಣ ಸಮೂಹ ಬರೆಸಿ, ಹೀಗೆ ಬೇರೆ ಅನೇಕ ಶಬ್ದಗಳನ್ನು ಅಲ್ಲಿ ಉಪಯೋಗ ಬಳಸೋದ್ರ ಜೊತೆಗೆ ಅವ್ರು ಏನು ಹೇಳಿದ್ದಾರೆ ಅಂದರೆ, ಈ ಶರಣ ಸಂಕುಲ ಎಲ್ಲೆಲ್ಲಿಂದ ಬಂತು ಅಂತ ತೋರಿಸ್ಲಿಕ್ಕೆ ಈ ಫಗು ಹಳಕಟ್ಟೆಯವರು ಒಂದು ದೊಡ್ಡ ಲಿಸ್ಟನ್ನೇ ಕೊಟ್ಬಿಟ್ಟಿದ್ದಾರೆ. ಅದೇ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಯಾವ ಸೀಮೆಯಿಂದ ಯಾವ ಶರಣರು ಬಂದರು ಅಂತ ಹೇಳೋದಕ್ಕೆ
ಅವರು ಬೇರೆ ಬೇರೆ ಜಿಲ್ಲೆಗಳ ಹೆಸರನ್ನು ಹೇಳಿ ಆ ಜಿಲ್ಲೆಗಳಿಂದ ಬಂದಂಥ ಶರಣರು ಯಾರು ಭಾಗವಹಿಸಿದ್ರು ಅಂತ ಲಿಸ್ಟನ್ನೇ ಕೊಟ್ಬಿಟ್ಟಿದ್ದಾರೆ. ಇವರೆಲ್ಲರೂ 12ನೇ ಶತಮಾನದಲ್ಲಿ ಬಂದಂಥ ವ್ಯಕ್ತಿಗಳೇ. ಅವರು ಬರೆದಂಥ ವಚನಗಳು 217 ಜನ ಈ ಬಂದವರಲ್ಲಿ ವಚನಗಳ ಬರೆದಿದ್ದಾರೆ. ಅದು ಬಸವ ಯುಗದ ವಚನಗಳು, ಶರಣರೇ ಬರೆದಿದ್ದು. ಅವೆಲ್ಲವನ್ನು ಕ್ರೋಢೀಕರಿಸಿ ಈಗ ಕರ್ನಾಟಕ ಸರ್ಕಾರ 2016ರಲ್ಲಿ ಪ್ರಕಟ ಮಾಡಿದಂಥ ಸಂಪುಟ 1ರಲ್ಲಿ 717 ವಚನಕಾರರ ವಚನಗಳಿವೆ. ಅದರಲ್ಲಿ ಇವರೆಲ್ಲರೂ ಇದರಲ್ಲಿ ಬಂದಿದ್ದಾರೆ. ಅಂದರೆ ಈ ವಚನಕಾರರು ಈ ವಚನಗಳ ಬರೆದಿದ್ದು ಅದೇ ಕಾಲಕ್ಕೆ. ಇವು ಕೃತ್ರಿಮ ಅಲ್ಲ, ಅದು ಇಮ್ಯಾಜಿನರಿ ಅಲ್ಲ, ಆ ನಂತರ ಹುಟ್ಕೊಂಡಿದ್ದು ಅಲ್ಲ. ಇದು ಒಂದು ಕತೆ. ಇದು ಬಸವರಾಜ ದೇವರ ರಗಳೆಯಲ್ಲಿ ಹರಿಹರನ ಹೇಳ್ತಾನೆ. ನನಗೆ ಅದನ್ನೆಲ್ಲಿ ಓದೋಕ್ಕೆ ನಾನು ತಂದಿದ್ದೀನಿ ಪುಸ್ತಕವನ್ನು. ನಾನು ಓದ್ಕೊತ ಹೋದರೆ ಅದು ಭಾಳ ದೀರ್ಘ ಆಗುತ್ತೆ. ನಾನು ಓದೋದು ಹೇಳ್ತಾ ಇಲ್ಲ. ನಾನು ಆ ಸ್ಥಳಗಳನ್ನ ಹೇಳಿದ್ದೇನೆ. ಯಾರಾದರೂ ಇದ್ರ ಬಗ್ಗೆ ಅವರೇ ಕೇಳಬೇಕಾದ್ರೆ ನಾನು ಕೊಡ್ತೇನೆ, ಬುಕ್ಕನ್ನು ಕೊಡ್ತೇನೆ, ತಾವು ಓದ್ಕೊಳ್ಬೋದು. ಈ ಬುಕ್ಗಳು ಬೇರೆ ಬೇರೆ ಕಡೆ ಅವೈಲೇಬಲ್, ಅದು ತೊಗೊಳ್ಬೋದು. ನೀವು ಬೇಕನ್ನ ಕಳಿಸ್ಕೊಡ್ತೀನಿ ಅದ್ರ ಬಗ್ಗೆ. ಒಟ್ಟು 20 ವಚನಗಳಲ್ಲಿ 2 ಚಾಪ್ಟರ್ಗಳಲ್ಲಿ ಬಸವರಾಜ ದೇವರ ರಗಳೆಯಲ್ಲಿ ಹರಿಹರ ಸ್ಪಷ್ಟವಾಗಿ ಅನುಭವ ಮಂಟಪ ಇತ್ತು. ಇಷ್ಟು ದೊಡ್ಡ ಪ್ರಮಾಣದ ಶರಣರು ಬಂದಿದ್ದರು, ಅದ್ರ ಭಾಗವಹಿಸಿದ್ರು ಅಂತ ನೇರವಾಗಿ ಹೇಳಿದ್ದಾನೆ. ಅದು ವೀಣಾ ಬಣ್ಣಂಜವರು ಓದ್ಕೊಳ್ಬೇಕು. ಅವ್ರಿಗೆ ಸಪೋರ್ಟ್ ಮಾಡೋರು ಓದ್ಕೊಳ್ಬೇಕು. ಈ ವೀರಶೈವರಲ್ಲಿದ್ದಂಥವರು ಓದ್ಕೊಳ್ಬೇಕು. ಮತ್ತು ನಮ್ಮಲ್ಲಿ ಈ ಬೇಲಿ ಮೇಲೆ ಕುಳಿತಂಥ ಕೆಲವು ವಿರಕ್ತ ಮಠದ ಸ್ವಾಮಿಗಳಿದ್ದರು, ಅವರು ಓದ್ಕೊಳ್ಬೇಕು. ಅಂದರೆ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದರೆ ಬಸವರಾಜ ದೇವರ ರಗಳೆಯಲ್ಲಿ ಹರಿಹರ ಅನುಭವ ಮಂಟಪದಲ್ಲಿ ಏನು ಹೇಳಿಲ್ಲ ಅಂತ ಆಗ ಕಪಟ್ರಾಳ ಅವರು ಹೇಳಿದ್ದು ಸುಳ್ಳು ಅಂತ ಸಿದ್ಧ ಮೇಲೆ ಅವ್ರು ಸುಮ್ಮನಾದರು. ಈಗ ಬೆನ್ನಂಜೆಯವರು ಅದನ್ನು ಮತ್ತೊಂದು ಸುಳ್ಳನ್ನು ಎತ್ತಿ ಇವಾಗ ಹೇಳ್ತಿದ್ದಾರಲ್ಲ, ಅದು ಅಪ್ಪಟ ಸುಳ್ಳು ಅಂಟು ಇದರಿಂದ ಗೊತ್ತಾಗುತ್ತೆ. ಇದು ಅವರ ಪುರಾವೆ ಒಂದು. ಸರ್, ತಾವು ಕ್ರಿಮಿನಾಲಜಿ ಲಿಟ್ರೇಚರ್ ಓದಿದಿರಿ. ಅವರ ಬಾಡಿ ಲ್ಯಾಂಗ್ವೇಜು, ವೇ ಆಫ್ ಎಕ್ಸ್ಪ್ರೆಷನ್ ನೋಡಿದರೆ ಸುಮ್ಮನೆ ಹಾದಿ ತಪ್ಸೋಕ್ಕೆ ವೇಸ್ಟ್ ಆಫ್ ಟೈಮ್ ಅಥವಾ ಫೂಲ್ ಮಾಡೋಕ್ಕೆ ಹೇಳ್ತಾರಂತ ಅನ್ಸೋದಿಲ್ಲ ಸರ್? ಆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ನ ತಗೊಳ್ಳೋದಿಲ್ಲ. ನೇರವಾಗಿ ಎವಿಡೆನ್ಸ್ ಮಾತ್ರ ಮಾತಾಡ್ತೀನಿ. ಅದಕ್ಕೆ ಹೇಳಬೇಕಾದ ಸಾಕಷ್ಟಿದೆ, ನಾನು ಹೇಳಕ್ಕೆ ಹೋಗೋದಿಲ್ಲ. ಅಲ್ಲ ಸರ್, ಹಂಗೆ ಹೇಳ್ಬೇಕಾದಾಗ ಏನು ಒಂದು ಸುಮ್ಮನೆ ವಿನಾಕಾರಣ ತಮಗೆ ಸಂಬಂಧಪಡದ ವಿಷಯ ಅಥವಾ ಯಾರೋ ಅವ್ರನ್ನ ಕೇಳಿಲ್ಲ, ನಾವು ಅನುಭವ ಮಂಟಪ ಇತ್ತ ಇಲ್ಲ ಅಂತ ಅವ್ರನ್ನ ಕೇಳೋ ಪ್ರಶ್ನೆ ಇಲ್ಲ. ನೀವು ಹೇಳೋದು ಸರ್ 1940ಸ್ನಲ್ಲಿ. ಈಗ ಕಳೆದ 50 ವರ್ಷಗಳಿಂದ ನಿರಂತರ ಕಲಬುರ್ಗಿಯವರು ಮಾಡಿದ್ದಾರೆ, ಯೂನಿವರ್ಸಿಟಿಗಳು ಮಾಡಿದ್ದಾರೆ, ತಾವು ಮಾಡಿದ್ದೀರಿ. ಇತ್ತೀಚೆಗೆ ಅದನ್ನು ಅಷ್ಟು ಪ್ರೆಸೆಂಟ್ ಮಾಡಿದ ಮೇಲೆ ಭಾಳ ರಿವರ್ಸ್ ಹೋಗೋದು ಯಾವ ಲೆಕ್ಕ ಅಂತ ಇದು? ಅದು ಅವರೇ ಹೇಳಬೇಕು. ನಾನು ನಿಮ್ಗೆ ಹೇಳ್ತೇನೆ. ಈ ವೀಣಾ ಬಣ್ಣಂಜೆ ಅವರ ಒಂದು ಇದೆಲ್ಲ ಪ್ರವಚನ ರೂಪದಲ್ಲಿ ಭಾಷಣ ಮಾಡ್ತಾರೆ. ಬಹಳ ಗೌರವಪೂರ್ವಕ ಮಾತಾಡ್ತಾರೆ. ಆ ಗೌರವದಲ್ಲಿನ ಅಗೌರವದ ಮಾತು ಸೇರಿದ್ರು ಸಿಗಲಾರದ ಹಾಗೆ ಮಾತಾಡ್ತಾರೆ. ಆಸ್ ಇಫ್ ನಾ ಭಾಳ ಸತ್ಯ ಹೇಳ್ತಾ ಇದ್ದೀನಿ, ನೀವು ದಯವಿಟ್ಟು ಪರಾಮರ್ಶೆ ಮಾಡಬೇಕು ಅಂತ ಕೇಳುಗರ ಮೇಲೆ ಹೇರೋದಿದೆಯಲ್ಲ, ಇದು ಇಟ್ ಲುಕ್ಸ್ ವೆರಿ ಆಡ್ ಸರ್. ಅದರ ಹಿನ್ನೆಲೆ ನಾನು ಕೊನೆಗೆ ಬಂದಾಗ ಹೇಳ್ತೀನಿ ಅವ್ರು ಯಾಕೆ ಹಿಂಗೆ ಹೇಳ್ತಿದ್ದಾರೆ, ಅವರಂತವ್ರು ಎಷ್ಟು ಬಂದಿದ್ದಾರೆ, ಅವ್ರ ಉದ್ದೇಶನ ಆಮೇಲೆ ಹೇಳ್ತೀನಿ. ಈಗ ಅವರ ಪುರಾವೆಗಳ ಬಗ್ಗೆ ಮೊದಲೇ ಪುರಾವೆ ಅವ್ರು ಹೇಳೋದು ಸುಳ್ಳು ಅನ್ನೋದು ಹೇಳಿದ ಅಷ್ಟೇ ಉದ್ದೇಶ ಆಗಿತ್ತು. ಎರಡನೇ ಪುರಾವೆ ಅಂದರೆ ಬಸವ ಪುರಾಣ. ಇದರ ಬಗ್ಗೆ ಅವ್ರಿಗೆ ಇನ್ನೂ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಬಣ್ಣಂಜೆ ಅವರೇ, ವೀಣಾ ಅವರೇ, ಬಸವ ಪುರಾಣ ನಮಗೆ ಗೊತ್ತಿದ್ದು ಒಂದಲ್ಲ, 12 ಪುರಾಣಗಳಿದೆ. ಇದರಲ್ಲಿ 6 ಪುರಾಣಗಳು ತೆಲುಗು ಭಾಷೆಯಲ್ಲಿದೆ. ಮೊದಲನೇ ತೆಲುಗು ಭಾಷೆಯಲ್ಲಿ ಬರ್ತಕ್ಕಂಥ ಪುರಾಣ ಬಸವ ಪುರಾಣಮು ಪಾಲ್ಕುರಿಕೆ ಸೋಮನಾಥ ಬರೆದಿದ್ದು. ಅದ ನಂತರ ಅದೇ ಹೆಸರಿನ ಮತ್ತೊಂದು ಅವನು ಸೋಮನಾಥ, ಪಾಲ್ಕುರಿಕೆ ಅಲ್ಲ, ಪಿಡುಪುರ್ತಿ ಸೋಮನಾಥ, ಆಮೇಲೆ ನಂಜುಂಡಾರಾಧ್ಯ. ಹೀಗೆಲ್ಲ ಒಂದು 6-7 ಜನ ಬಸವರಾಜ ಚರಿತ್ರೆಯನ್ನೇ ಬರೆದಿದ್ದಾರೆ. ಅವರು ಎಲ್ಲದಕ್ಕಿಂತ ಪ್ರಥಮ ಅಂತಂದರೆ ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣ. ಅದನ್ನೇ ಆಧಾರ ಆಗಿಟ್ಕೊಂಡು ಭಾಳಷ್ಟು ಅದರಲ್ಲಿನೇ ಕಾಪಿ ಹೊಡೆದಾಗೆ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನ ಮಾಡಿ ನಂತರ 200 ವರ್ಷಗಳಿಂದ ಬರೆದಂಥದ್ದು ಕನ್ನಡ ಬಸವ ಪುರಾಣ. ಅದು ಈ 6 ಪುರಾಣಗಳು ತೆಲುಗುದಲ್ಲಿದ್ದವು. ಇದು ಮೊದಲೇ ಕನ್ನಡ ಬಸವ ಪುರಾಣ ಬರೆದವರು ನಿಮಗೆ ಗೊತ್ತಿರೋ ಹಾಗೆ ಭೀಮಕವಿಯವರು. ಇದು 1668ರಲ್ಲಿ ಬರೆಯಲ್ಪಟ್ಟಿದೆ. 1368ರಲ್ಲಿ ಬರೆಯಲ್ಪಟ್ಟಿದೆ, ಅಂದರೆ 14 ಬರೆಯಲ್ಪಟ್ಟಿದೆ. ಅದು ಮೋರರ್ಲೆಸ್ ಕಾಪಿಡಂಗಿದೆ. ನಂತರ ಬಂದಂಥ ಬಸವ ಪುರಾಣಗಳನ್ನ ಬರೆದಂಥ ಭಾಳಷ್ಟು ಜನ ಪಾಲ್ಕುರಿಕೆ ಸೋಮನಾಥ ಹರಿಹರನ ಒಂದು ಅಂಶಗಳನ್ನ ಹೀರಿಕೊಂಡು ಅವನೇ ತಿರುಗಿ ಹೇಳ್ಕೊಂತ ಹೋಗಿ ಸಣ್ಣ ಪುಟ್ಟ ಮಾರ್ಪಾಡನ್ನ ಅಲ್ಲೆಲ್ಲ ಮಾಡ್ಕೊಂಡಿದ್ದಾರೆ. ಈಗ ಬಸವ ಪುರಾಣದಲ್ಲಿ ಎಷ್ಟು ಸಲ ಇದು ಬಂದಿದೆ ಅನ್ನೋದಕ್ಕೆ ಉತ್ತಂಗಿಯವರೇ ಹೇಳಿದ್ದಾರೆ. ಈಗ ಅದನ್ನು ನೀವು ನೇರವಾಗಿ ಹೇಳ್ಬೋದು. ಬಸವ ಪುರಾಣದಲ್ಲಿ ಸಂಧಿ 28 ನೋಟ್ ಮಾಡ್ಕೊಳ್ಬೇಕು ವೀಣಾ ಅವರು ಮತ್ತು ಅವರ ಅವರ ಫಾಲೋವರ್ಸು. ಸಂಧಿ 28 ಬಸವ ಪುರಾಣದಲ್ಲಿ. ಸಂಧಿ 36, ಸಂಧಿ 36 ಎರಡನೇದು, ಸಂಧಿ 36ರಲ್ಲಿ 3ನೇದು, ಸಂಧಿ 36ರಲ್ಲಿ 4ನೇದು.
ಹೀಗೆ ಸಂಧಿ ಅಂತಂದರೆ ಒಂದು ಚಿಕ್ಕ ಚಾಪ್ಟರ್ ಅಂತ ಇಟ್ಕೊಳ್ಳಿ, ಅಲ್ಲಿ 4 ಕಡೆ ಈ ಬಸವ ಪುರಾಣದಲ್ಲಿ ಅನುಭವ ಮಂಟಪದ ಬಗ್ಗೆ ಬೇರೆ ಹೆಸರಿನಿಂದ ಬಂದಿದೆ. ಮುಂದೆ ಸಂಧಿ 28ರಲ್ಲಿ ಅಲ್ಲಿ ಅನುಭವ ಮಂಟಪಕ್ಕೆ ಗೀತಗೋಷ್ಠಿ ಅಂತ ಕರೆಯಲಾಗಿದೆ. ಸಂಧಿ 36 ಮೊದಲನೇ ವಚನದಲ್ಲಿ ಮಹಾವಡ್ಡೋಲಗ, ಅನುಭವ ಮಂಟಪಕ್ಕೆ ಮಹಾವಡ್ಡೋಲಗ ಅಂತ ಕರೆಯಲಾಗಿದೆ. ಸಂಧಿ 36 ವಚನ ಅದು ಮೊದಲೇದು, ಸಂಧಿ 36 ವಚನ 50. ಎರಡನೇದು ಸಂಧಿ 36 ವಚನ 2. ಇದರಲ್ಲಿ ಓಲಗಂ ಗಂಗೊಟ್ಟೆ ಅಂದರೆ ಓಲಗ ಅನ್ನುವ ಅರ್ಥದಲ್ಲಿ ಬರೆದಿದ್ದಾರೆ, ಅದು ಅನ್ನುವ ಹಾಗೆ ಬರೆದಿದ್ದಾರೆ. 36:3 ಪುರಾತನರ ಸಮಿತಿ ಅಂತ ಬರೆದಿದ್ದಾರೆ. 36:5 ಓಲಗ ಅಂತ ಬರೆದಿದ್ದಾರೆ. ಇದು ನೇರವಾಗಿ ಅನುಭವ ಮಂಟಪಕ್ಕಿದ್ದಂಥ ಇತರ ಹೆಸರುಗಳು. ಇದು ಒಂದು ಭಾಗ ಆಯಿತು. ಇದು 2ರಲ್ಲಿ ಬಸವ ಪುರಾಣದ ಬಗ್ಗೆ ನೀವು ಮಾತಾಡೋದು. ಅವರು ನಾವು ನನ್ನ ಕಡೆ ಇದೆ, ನಿಮಗೆ ತೆಲುಗು ಬಸವ ಪುರಾಣ ಬೇಕಂದ್ರೆ ನನ್ನ ಕಡೆ ಕಾಪಿ ಇಟ್ಕೊಂಡು ಇಟ್ಟಿದ್ದೆವು. ಪಾಲ್ಕುರ್ಕೆ ಸೋಮನಾಥನ ತೆಲುಗು ಬಸವ ಪುರಾಣದ ಕಾಪಿ ನಮ್ಮ ಕೂಡಲ ಸಂಪ್ರದಾಯನ ತರ್ಕೊಂಡು ಇಟ್ಟಿದ್ದೀನಿ ನಾನು. ಈ ಉಳಿದಂಥ ಕಾಪಿಗಳು ನಮ್ಮಲ್ಲಿದೆ, ನೀವು ನೋಡ್ರೆ ಕೊಡ್ತೀನಿ ನಾನು, ಅದನ್ನು ನೋಡ್ಕೊಳ್ಳಿ. ನಾನು ನೋಡಿದ್ದೀನಿ, ನೋಡಿ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಓದ್ಕೊಳ್ಬೋದು. ನಿಮಗೆ ನಾನು ಹೇಳೋದು ಕನ್ವಿನ್ಸ್ ಆಗಲಿಲ್ಲ ಹೋದರೆ. ಇನ್ನು 2ನೇ ಮಾತನ್ನು, ಈ ಉತ್ತಂಗಿ ಚೆನ್ನಪ್ಪನವರು ಅನುಭವ ಮಂಟಪ ಇತ್ತು, ಅದಕ್ಕೆ ಹೆಸರುಗಳು ಬೇರೆ ಬೇರೆ ಆಗಿದ್ದವು. ಆದರೆ ಅಲ್ಲಿ ಶರಣರು ದೊಡ್ಡ ಪ್ರಮಾಣದಲ್ಲಿ, ದೊಡ್ಡ ಸಂಖ್ಯೆಯಲ್ಲಿ ಭಾರತದ ವಿವಿಧ ಭಾಗಗಳಿಂದ ಬಂದಿದ್ದರು. ಇಂಥ ಒಂದು ಅಪೂರ್ವವಾದಂಥ ಕ್ರಾಂತಿಕಾರಿ ಚರ್ಚೆಯನ್ನು ನಡೆಸಿದ್ರು. ಮತ್ತು ಆ ಚರ್ಚೆಗಳು ಅದಕ್ಕೊಂದು ಸೆಪ್ರೇಟ್ ಕಟ್ಟಡ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಬಣ್ಣಂಜವ್ರು ಹೇಳೋ ಸತ್ಯ ಏನು, ಅನುಭವ ಮಂಟಪ ಅನ್ನುವಂಥ ಒಂದು ವಿಚಾರಗೋಷ್ಠಿ ನಡೆಯುವಂಥ ಸ್ಥಳಕ್ಕೆ ಕಟ್ಟಡ, ತನ್ನದೇ ಅಂತ ಕಟ್ಟಡ ಇರಲಿಲ್ಲ. ಅದನ್ನು ಯಾರಾದರೂ ಒಪ್ಪಬಹುದು. ಅದರಲ್ಲಿ ನನ್ನ ಅನುಭವನೂ ಕೂಡ. ನಾನು ಯಾಕೆ ನನ್ನ ಅನುಭವ ಅಂತ ಹೇಳ್ತೀನಿ ಅಂತಂದರೆ, ಈ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಪ್ರಾರಂಭದಿಂದ ಹಿಡಿದು ನನ್ನ 12 ವರ್ಷದ ಅವಧಿಯಲ್ಲಿ ಅದರ ಮುಖ್ಯಸ್ಥನಾಗಿದ್ದವನು. ಅದು 2005ರಿಂದ ಹಿಡ್ಕೊಂಡು 2012ರವರೆಗೆ ನಿರಂತರವಾಗಿ ಅದರ ಮುಖ್ಯ BKDB ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಯ ಪ್ರಮುಖ ಅವರು ಮುಖ್ಯ ಅಧಿಕಾರಿಯಾಗಿದ್ದೆ. ಆ ಕಾಲದಲ್ಲಿ ಅನುಭವ ಮಂಟಪ ಇತ್ತು ಇಲ್ಲಿನ ಬಗ್ಗೆ ಭಾಳ ಚರ್ಚೆಯಾಗಿ ಸಂಶೋಧನೆ ಮಾಡಿದಾಗ ಇತ್ತು ಅಂತ ಗೊತ್ತಾದಮೇಲೆ, ಬೇರೆ ಹೆಸರಿತ್ತು ಅಂತ ಗೊತ್ತಾದಮೇಲೆ ಎಲ್ಲಿ ಇತ್ತು ಅನ್ನೋ ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಅಂದು, ನಂತರ, ಇಂದು ಆ ಸ್ಥಳ ಎಲ್ಲಿ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ವೀಣಾ ಬನ್ನಂಜವರು ಸ್ಥಳ ಇರಲಿಲ್ಲ, ಕಟ್ಟಡ ಇರಲಿಲ್ಲ ಅಂತ ಹೇಳಿದ್ರು 100ಕ್ಕೆ 100 ಸತ್ಯ, ನಾನು ಒಪ್ಕೊಳ್ತೇನೆ. 2ನೇದು ಅವರೇ ಹೇಳಿದ್ದಾರೆ. ಏನು ಹೇಳಿದ್ದಾರೆ, ಅನುಭವ ಮಂಟಪ ಅನ್ನೋದಕ್ಕೆ ಅವರ ಪ್ರವಚನ ಚಾಲು ಆಗಿದ್ರೆ ಅರ್ಥ ಹಿಡ್ಕೊಂಡು ಏನಂದರೆ, ಅವ್ರು ಏನು ಭಾಷಣ ಮಾಡಿದ್ರು, ಅಲ್ಲಿ ಕೊಡುವಂಥ ಒಂದು ಏನು ಜನ ಸೇರಿದ್ರು, ಅವ್ರು ಅದನ್ನು ಅವ್ರು ಹೇಳ್ತಾರೆ, ಇದು ಒಂದು ರೀತಿಯಲ್ಲಿ ಅನುಭವ ಮಂಟಪವೇ. ಅನುಭವ ಮಂಟಪ ಅಂದರೆ ಏನು ಅವ್ರು ಹೇಳ್ತಾರೆ. ಏನಂದರೆ ಅವರೇ ಹೇಳಿದ್ರು, ನಾನು ಅವ್ರ ಮಾತನ್ನು ತಿರುಗಿ ಹೇಳ್ತಾ ಇದ್ದೀನಿ. ಅನುಭವ ಮಂಟಪ ಅಂದ್ರೆ ಅನುಭಾವಿ, ಅನುಭವ ಅಲ್ಲ, ಅದು ಅನುಭಾವ ಮಂಟಪ. ಅನುಭಾವ ಮತ್ತು ಅನುಭವ ಎರಡರ ನಡುವೆ ಅವರು ವ್ಯತ್ಯಾಸವನ್ನು ಅವರೇ ಹೇಳಿದ್ದಾರೆ. ಅದು ಸತ್ಯ. ಅದನ್ನು ಇವರಷ್ಟೇ ಹೇಳಿಲ್ಲ. ಅದರ ಬಗ್ಗೆ ನೀಲಾವರ ಸುರೇಂದ್ರ ಅಡಿಗ ಅನ್ನೋರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕ ನನ್ನಲ್ಲಿದೆ, ನಾನು ಇಲ್ಲಿ ತೋರಿಸ್ತೇನೆ ನಿಮಗೆ ಅದನ್ನು. ನನಗನ್ಸುತ್ತೆ ವೀಣಾ ಬಣ್ಣಂಜವರು ಈ ನೀಲಾವರ ಸುರೇಂದ್ರ ಅಡಿಗ ಅವರ ಪುಸ್ತಕವನ್ನು ಓದಿದ್ದಾರೆ ಅಂತ. ನನಗೆ ಯಾಕೆ ಅನಿಸುತ್ತೆ ಅಂದರೆ, ಅವರ ಭಾಷಣದಲ್ಲಿ ಅವರು 3-4 ಶಬ್ದಗಳನ್ನ ಉಪಯೋಗ ಮಾಡಿದ್ದಾರೆ. ಆ ಶಬ್ದಗಳನ್ನು ನೇರವಾಗಿ ಈ ನೀಲಾವರ ಸುರೇಂದ್ರ ಅಡಿಗ ಅವರ ಅನುಭವ ಮಂಟಪದಲ್ಲಿಯ ಪ್ಯಾರಾಗ್ರಾಫ್ನ ತೊಗೊಂಡಿದ್ದಾರೆ ಅಂತ ನನ್ನ ಸಂಶಯ ಬರ್ತದೆ. ಯಾಕೆ ಅದೇ ಶಬ್ದಗಳನ್ನ ಅವರು ಅನುಭವ ಮಂಟಪ ಪುಸ್ತಕದಲ್ಲಿ ಬರೆದಿದ್ದಾರೆ. ಆ ಪುಸ್ತಕ 2009ರಲ್ಲಿ ಬಿಡುಗಡೆ ಆಗಿದೆ. ಸುರೇಂದ್ರ ಅಡಿಗರ್ದು ಭಾಳ ಚೆನ್ನಾಗಿ ಅವ್ರು ಕೊಟ್ಟಿದ್ದಾರೆ. ಇದು ಹಿನ್ನೆಲೆಯಲ್ಲಿ ಹೇಳಿದ್ದಾರೆ. ಅವರು ಅನುಭವ ಮಂಟಪವನ್ನು ಬಣ್ಣಂಜಿಯವರು ಹೇಳಿದ ರೀತಿಯಲ್ಲೇ ಮಾಡಿದ್ದಾರೆ. ಲೌಕಿಕ ಅಂದರೆ ಅನುಭವ, ಅಲೌಕಿಕ ಅಂತ ಅಂದರೆ ಅನುಭಾವ. ಅದನ್ನು ಅವ್ರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ಒಪ್ಕೊಳ್ತೇವೆ, ಸುಳ್ಳೇನಲ್ಲ. ಅದಕ್ಕೆ ಅನುಭಾವಿಗಳು ತಮ್ಮ ಅನುಭವವನ್ನು ವಿನಿಮಯ ಮಾಡಿಕೊಳ್ಳಿಕ್ಕೆ ಎಲ್ಲಿ ಸೇರುತ್ತಾರೋ ಅದೇ ಅನುಭವ ಮಂಟಪವಾಗುತ್ತದೆ. ಅದಕ್ಕೆ ಕಟ್ಟಡ ಬೇಕಾಗಿಲ್ಲ. ಅವ್ರ ಶಬ್ದಗಳು, ಯಾರ ಶಬ್ದಗಳು? ಸುರೇಂದ್ರ ಅಡಿಗರವ್ರದ್ದು. ಅದೇ ಶಬ್ದಗಳನ್ನು ಅವ್ರು ಬಳಸಿದ್ದಾರೆ. ವೀಣಾ ಬನ್ನಂಜಿಯವ್ರದ್ದು. ನಾನು ಸಹಮತ ಇದೆ ಸಂಪೂರ್ಣ ಆ ಬಗ್ಗೆ. ಅದರ ಬಗ್ಗೆ ಉತ್ತಂಗಿ ಚೆನ್ನಪ್ಪನವರು ಇನ್ನೂ ಭಾಳ ವಿಷದವಾಗಿ ಹೇಳ್ತಾರೆ. ಅದನ್ನೇ ವಿಷಯದ ಪಾಯಿಂಟನ್ನು ಹೇಳೋದ್ರಿಂದ ಇದು ಆ ಪಾಯಿಂಟ್ ಒಪ್ಕೊಂಡಿದ್ದೀವಿ. ಅದೇ ಕಟ್ಟಡ ಇರಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಒಪ್ಕೊಳ್ತೇವೆ. ಇದ್ದಿರಲಿಲ್ಲ ಅನ್ನೋದು ಕೂಡ ಸತ್ಯನೇ. ಇವತ್ತು ಕೂಡ ಯಾರಿಗೆ ಗೊತ್ತಿಲ್ಲ. ಈಗ ಹಾಗಿದ್ದರೆ ಅನುಭವ ಮಂಟಪ ಎಲ್ಲಿ ಕಟ್ತಾ ಇದ್ದಾರೆ, ಅದು ಕಟ್ತಾ ಇದ್ದಾರಲ್ಲ 600 ಕೋಟಿ ಅಲ್ಲಿ ಏನು, ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಅದು ಈಗ ವಿಷಯನ ನಾನು ಡೈಗ್ರೆಸ್ ಮಾಡಿ ಬಯಸೋದಿಲ್ಲ. ಇಲ್ಲಿ ಹೇಳೋದಿಷ್ಟೇ,
ಹಾಗಿದ್ದರೆ ಅದು ಎಲ್ಲಿ ನಡೀತಿತ್ತು ಅನ್ನೋದು ವಿಚಾರ ಪ್ರಚೋದಕವಂಥ ಮಾತು. ಅದನ್ನು ವಚನಗಳ ಆಧಾರದ ಮೇಲಿಂದ ಮತ್ತು ಹರಿಹರನ ರಗಳೆಯ ಆಧಾರದ ಮೇಲಿಂದ, ಬಸವ ಪುರಾಣಗಳ ಆಧಾರದ ಮೇಲಿಂದ, ಕಾಲಜ್ಞಾನದ ವಚನಗಳ ಆಧಾರದ ಮೇಲಿಂದ ಹಳಕಟ್ಟಿಯವರು ಹೇಳ್ತಾರೆ ಅದು ಬಸವಣ್ಣನವರ ಮನೆಯಲ್ಲಿಯೇ ನಡೀತಿತ್ತು. ಅವರ ಮನೆ ಎಷ್ಟು ದೊಡ್ಡದಾಗಿತ್ತು ಅನ್ನೋದಕ್ಕೆ ಕೆಲವು ವಚನಗಳು ಬರ್ತವೆ, ಅದನ್ನು ನಾನು ಆಮೇಲೆ ಹೇಳ್ತೇನೆ. ಇಲ್ಲಿ ಆ ಮನೆಗೆ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಧಾನಮಂತ್ರಿಯಾದ ಮಹಾಮಂತ್ರಿ ಇರ್ತಕ್ಕಂಥ ಮನೆ ಆಗಿದ್ದರಿಂದ ಅದಕ್ಕೆ ಮಹಾಮನೆ ಅಂತ ಕರೀತಿರಲಿಲ್ಲ ಬಸವಣ್ಣನವರ ವಾಸಸ್ಥಾನ. ಅವರು ಇಲ್ಲಿ ಒಂದು ಮಹತ್ವಪೂರ್ಣವಾದಂಥ ಗೋಷ್ಠಿ, ಚರ್ಚೆ, ವಿಚಾರ ವಿನಿಮಯ, ಅನುಭವ ವಿನಿಮಯ ನಡೀತಿದ್ದರಿಂದ ಅದಕ್ಕೆ ಮಹಾಮಣೆ ಅಂತ ಕರೀತಿದ್ರು. ಅದಕ್ಕೆ ಅನೇಕ ಕಡೆ ಅರಮನೆ ಅಂತಲೂ ಇದೆ. ಇನ್ನೂ ಕೆಲವು ಕಡೆ ವಚನಗಳಲ್ಲಿ ಅದಕ್ಕೆ ಬಸವಣ್ಣನವರ ದಾಸೋಹ ಮಠ ಅಂತಲೂ ಹೇಳಲಾಗಿದೆ. ದಾಸೋಹ ಅಂದರೆ ಅಲ್ಲಿ ಬಂದಂಥ ಎಲ್ಲ ಜನರಿಗೆ ಉಚಿತ ಅನ್ನಪ್ರಸಾದ ವಿತರಣೆ ಮಾಡಲಾಗ್ತಿತ್ತು. ಅದು ದಾಸೋಹ, ಒಂದು ಥರದ ದಾಸೋಹ, ಅನ್ನದಾಸೋಹ ಮಾತ್ರ. ಅದಕ್ಕೆ ದಾಸೋಹದ ಮಠಗಳು ಆವಾಗ ಬಸವಕಲ್ಯಾಣ ಭಾಳ ಇದ್ದು, ಅತ್ಯಂತ ಪ್ರಮುಖವಾದ ದಾಸೋಹದ ಮಠ ಬಸವಣ್ಣನವರದಾಗಿತ್ತು ಅಂತ ವಚನಗಳಿಂದ ಕಂಡುಬರ್ತದೆ. ಅದಕ್ಕೆ ಮಹಾಮನೆಯಲ್ಲಿ ನಡೀತಿತ್ತು, ಅದೇ ಅನುಭವ ಮಂಟಪ ಸ್ಥಳ ಆಗಿತ್ತು ಅನ್ನೋದನ್ನು ಸಂಪೂರ್ಣವಾಗಿ ಸಂಶಯಾತೀತವಾಗಿ ಅವರು ಈ ಎಲ್ಲ ಆಧಾರಗಳನ್ನೆಲ್ಲ ಸಿದ್ಧ ಮಾಡಿದ್ದಾರೆ ಮುತ್ತಂಗೆಯವರು. ಅದ್ರ ಬಗ್ಗೆ ಕಪ್ಪಟ್ರಾಳವರು ಕೂಡ ಪ್ರಶ್ನೆ ಎತ್ತಲಿಲ್ಲ, ಬೇರೆಯವರು ಎತ್ತಲಿಲ್ಲ. ನನಗೆ ಅನಿಸಿದ ಪ್ರಕಾರ ಈಗ ಮಾತ್ರ ವೀಣಾ ಬಣ್ಣಂಜಿಯವರು ಎತ್ತಿದ್ದಾರೆ. ಈಗ ಮಹಾಮಣೆ ಅನ್ನುವಂಥ ಸ್ಥಳದಲ್ಲಿ ಈ ಗೋಷ್ಠಿ ನಡೆದಿತ್ತು ಅನ್ನೋದಕ್ಕೆ ಅವರ ಹೇಳದಂಥ ರಗಳೆಗಳಲ್ಲೇ ಬಂದಿದೆ. ಮಹಾಮಣೆಯಲ್ಲಿ ನಡೀತಿತ್ತು ಅನ್ನೋ ಬಗ್ಗೆ ರಗಳೆಗಳನ್ನೇ 5 ಸ್ಥಳಗಳಲ್ಲಿ ರಗಡೆ ಹೇಳ್ತಿದೆ. ಅದು ಮತ್ತೊಮ್ಮೆ ಹೇಳ್ತೇನೆ. ಸ್ಥಳ 6 ವಚನ 30, ಸ್ಥಳ 11 ವಚನ 164, ಸ್ಥಳ 10 ವಚನ 120, ಸ್ಥಳ 12 ವಚನ 30, ಸ್ಥಳ 12 ವಚನ 105. ಇವು ರಗಳೆಯಲ್ಲಿ 5 ಸ್ಥಳಗಳಲ್ಲಿ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಅವನು ಹರಿಹರ ಹೇಳಿದ್ದೇನು ಅಂದರೆ 13ನೇ ಶತಮಾನದಲ್ಲಿ, ಅಂದರೆ ಬಸವಣ್ಣನವರು ಕಾಲ ಆಗಿ ಹೋದ ಒಂದು 30-40 ವರ್ಷಗಳ ಅವಧಿಯಲ್ಲಿ ಬರೆದಂಥ ಈ ರಗಳೆಯಲ್ಲಿ ಹೇಳ್ತಾನೆ. 5 ಕಡೆಗಳಲ್ಲಿ ಬಸವರಾಜ ದೇವರ ರಗಳೆಯಲ್ಲಿ ಈ ಮಹಾಮಣೆಯಲ್ಲಿ ಅನುಭವ ಮಂಟಪದ ವಿನಿಮಯ, ಚರ್ಚಾಗೋಷ್ಠಿ, ಗೀತಗೋಷ್ಠಿ ಎಲ್ಲ ಗೋಷ್ಠಿ ಥರ ನಡೀತಿತ್ತು ಅನ್ನೋದನ್ನು ಆ ರಗಳೆಯಲ್ಲೇ ಹೇಳಿದ್ದಾನೆ. ಅಷ್ಟರ ಮಟ್ಟಿಗೆ ವೀಣಾರವರೇ, ನೀವು ಹೇಳಿದ ಮತ್ತೆ ಇದು ಸುಳ್ಳು ಅಂತ ಸಿದ್ಧ ಮಾಡ್ತಕ್ಕಂಥ ರಗಳೆಯ ಆಧಾರ ನೆನ್ಪಿಟ್ಕೊಳ್ಳಿ. ನಾನು ನಿಮ್ಮ ಜಗಳ ಮಾಡೋಕೆ ಕೊಟ್ಟಿಲ್ಲ, ಸಾಕ್ಷಿ ಪುರಾವೆಗಳೊಂದಿಗೆ ನೀವು ಹೇಳಿದ್ದು ಸತ್ಯ ಅಲ್ಲ ಅಂತ ಮಾತ್ರ ಹೇಳಕ್ಕೆ ಕೊಟ್ಟಿದ್ದೀನಿ. ಮುಂದೆ ಬಸವ ಪುರಾಣದಲ್ಲಿ ಕೂಡ 2 ಸಂಧಿ 37ರಲ್ಲಿ 2 ವಚನಗಳಿದೆ, 69, 70. ಅಲ್ಲಿ ಒಂದೊಡೆ ಅವ್ರು ಏನು ಹೇಳ್ತಾರೆ ಅಂದರೆ, ಸಂಪೂರ್ಣವಾಗಿ ಹೇಳ್ತಾ ಬಂದರು, ಈ ಚರ್ಚಾ ಗೋಷ್ಠಿಗಳು ಬಸವನ ಮನೆಯೋಳ್ ಪೇಳ್ವೆ. ಅಲ್ಲಿ ಪುರಾಣಕಾರ ಯಾರು ಪಾಲ್ಕುರ್ಕಿ ಸೋಮನಾಥ ಮತ್ತು ಭೀಮಿಕವ್ ಏನು ಹೇಳ್ತಾರೆ ಅಂದರೆ, ಬಸವನ ಮನೆಯೋಳ್ ಪೇಳ್ವೆ ಈ ಗೋಷ್ಠಿಗಳು, ಅಂದರೆ ಬಸವಣ್ಣನವರ ಮನೆ ಮಹಾಮನೆಯಲ್ಲಿ ಈ ಗೋಷ್ಠಿಗಳನ್ನ ನಾನು ಕೇಳಿದೆ ಅಂತ ಅವನು ಹೇಳ್ತಾನೆ. ಅದೇ ರೀತಿ ವಚನ 70ರಲ್ಲಿ ಬಸವಾಲಯದೋಳ್ ಪೇಳ್ವೆ ಅಂದರೆ ಮತ್ತು ಆಲಯ ಅಂದರೂ ಅದೇ, ಮನೆಯೋಳು ಅಂದರೂ ಅದೇ, ಅಂದರೆ ಮಹಾಮಣನೇ ಅನುಭವ ಮಂಟಪ ಸ್ಥಳ ಆಗಿತ್ತು ಅನ್ನೋದಕ್ಕೆ ಬಸವ ಪುರಾಣದಲ್ಲಿದೆ, ರಗಳೆಯಲ್ಲೂ ಇದೆ. ಮುಂದೆ ಮಹಾಮಣೆ ಅವ್ರು ಇನ್ನೊಂದು ಮಾತನ್ನು ಹೇಳಿದರು. ಈ ಐತಿಹಾಸಿಕ ಗ್ರಂಥಗಳಲ್ಲದೆ ಅವರು ವೀಣಾ ಬಣ್ಣಂಜಿ ಇನ್ನೊಂದು ಮಾತನ್ನು ಹೇಳಿದರು, ಯಾವ ವಚನಗಳಲ್ಲಿಯೂ ಕೂಡ ಈ ಅನುಭವ ಮಂಟಪ ಇತ್ತು ಅನ್ನುವಂಥದ್ದು ಯಾವುದೇ ವಚನಗಳು ಇಲ್ಲ ಅಂತ ಘಂಟಾಘೋಷವಾಗಿ ನಮ್ಮ ವೀಣಾ ಬಣ್ಣಂಜಿಯವರು ತಮ್ಮ ಭಾಷಣ ಹೇಳಿದ್ದಾರೆ. ಇದು ಕೂಡ 100ಕ್ಕೆ 100ರಷ್ಟು ಅಪ್ಪಟ ಸುಳ್ಳು ಅಂತ ಹೇಳೋದಕ್ಕೆ ಆವಾಗ 1-2 ವಚನಗಳನ್ನು ಮಾತ್ರ ಹರಿಹರಲ್ಲ ನಮ್ಮ ಉತ್ತಂಗಿ ಚೆನ್ನಪ್ಪನವರು ಹೇಳಿದರು. ಈಗ ಅದ್ರ ಬಗ್ಗೆ 10-12 ವಚನಗಳು ಸಿಕ್ಕಿದೆ. ಮೊದಲನೆಯ ವಚನ ಇದು ಅಕ್ಕ ನೀಲಮ್ಮನವರ ವಚನ, ಅಕ್ಕ ಅಲ್ಲ, ಬಸವಣ್ಣನವರ ದ್ವಿತೀಯ ಪತ್ನಿ, ವಿಚಾರ ಪತ್ನಿ ನೀಲಾಂಬಿಕೆಯವರ ಒಂದು ವಚನಗಳಲ್ಲಿ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಆ ವಚನ 843ನೇ ವಚನ, ಸಂಪುಟ 1, ಬಸವ ಯುಗದ ವಚನಗಳ ಸಂಪುಟ 1ರಲ್ಲಿ 843ನೇ ವಚನ. ಅದು ಶಿವಶರಣರ ವಚನ ಸಂಕಲನದಲ್ಲಿ ಇದೆ. 830 ನೇರವಾಗಿ ಶಬ್ದ ಆ ಅನುಭವ ಮಂಟಪವನ್ನು ರಚಿಸಿ ಬಸವಣ್ಣ ಅನುಭಾವಿಯಾದ ಅಂತ ಅವರ 2ನೇ ಹೆಂಡತಿನ ಬರೆದು ಬಿಟ್ಟಿದ್ದಾರೆ. ಅವರು 2ನೇ ಹೆಂಡತಿ ಇತ್ತೀಚೆಗೆ ಹುಟ್ಟಿದವಳಲ್ಲ.
ಅವರು ಆ ನಂತರ ಬಂದವರಲ್ಲ, ಅದು ಕಾಲ್ಪನಿಕ ವಸ್ತುವಲ್ಲ. ನೀಲಾಂಬಿಕೆ ಅವರ ಧರ್ಮಪತ್ನಿ, ಅವರ ವಚನದಲ್ಲಿ ಬಂದಿದ್ದು. ಅಷ್ಟೇ ಅಲ್ಲದೆ ಅದೇ ಮಹಾತಾಯಿಯ ಇನ್ನು 4 ವಚನಗಳಲ್ಲಿ ಮಹಾಮಣೆಯನ್ನು ಬಡಿಸಿ ಆ ಎಮ್ಮ ಹೇಳ್ಕೊತ ಹೊಂಟಿದ್ದಾರೆ. ಅದಕ್ಕೆ ನಾನು ನಂಬರ್ ಕೊಡ್ತೇನೆ, ಚಾಪ್ಟರ್ ಕೊಡ್ತೇನೆ, ತಾವು ನೋಡ್ಕೊಳ್ಳಿ. 1003ನೇ ವಚನ, ಅದೇ ನೀಲಮ್ಮನ ವಚನದಲ್ಲಿ ಮಹಾಮನೆಯಲ್ಲಿ ಇದು ನಡೀತಿತ್ತು ಅನ್ನೋದಕ್ಕೆ ನೇರವಾಗಿ ಓದು ಮಾಡಿದ್ದಾರೆ. 1054ನೇ ವಚನದಲ್ಲಿ ಅದಕ್ಕೆ ಮೂಲಾಧಾರ ಮಂಟಪ ಅಂತ ಆಯಮ್ಮ ಕರೀತಾಳೆ. ಅಂದರೆ ವಚನ ಸಾಹಿತ್ಯಕ್ಕೆ, ಚರ್ಚೆಗಳಿಗೆ ಮೂಲ ಆಧಾರವಾಗಿದ್ದಿದೆ ಈ ಅನುಭವ ಮಂಟಪದಲ್ಲಿರ್ತಕ್ಕಂಥ ಚರ್ಚಾಗೋಷ್ಠಿಗಳು ಅನ್ನುವ ರೂಪದಲ್ಲಿ ನೀಲಮ್ಮ 1054ನೇ ವಚನದಲ್ಲಿ ಅದರ ಪುಟ 896ರಲ್ಲಿ ಮೂಲಾಧಾರ ಮಂಟಪ ಅಂತ ಅನುಭವ ಮಂಟಪ ಹೆಸರಿಟ್ಟಿದ್ದಾಳೆ. ಅದೇ ಮತ್ತೊಂದು ವಚನ 1057ರಲ್ಲಿ ಅದೇ ವಾಲ್ಯೂಮ್ 1ದಲ್ಲಿ ಅದಕ್ಕೆ ಮುಕ್ತಿಗೆ ಸಂಬಂಧಪಟ್ಟಂಥ ವಿಷಯಗಳು ಅಲ್ಲಿ ಚರ್ಚೆ ಆಗಿದ್ದರಿಂದ ಅದಕ್ಕೆ ಮೌಕ್ತಿಕ ಮಂಟಪ ಅಂತ ಕೂಡ ಈ ನೀಲಮ್ಮನವರು ಹೇಳಿದ್ದಾರೆ. ಇನ್ನು ಅವರ ಕೊನೆಯ ವಚನ 1062, ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಬಸವಣ್ಣ ಹೊರಟು ಹೋದರು, ಆ ನಂತರ ಎಲ್ಲ ಶರಣರು ಹೊರಟು ಹೋದರು, ಮಹಾಮಣೆಯಲ್ಲಿ ಬರ್ತಕ್ಕಂಥ ಒಂದು ಪ್ರಸಾದ ಕೊನೆ ಆಯಿತು. ಅದಕ್ಕೆ ಅವರು 1067ನೇ ವಚನದಲ್ಲಿ ಬಹಳ ದುಃಖ ತಪ್ಪಲಾಗಿ ನೀಲಮ್ಮ ಹೇಳೋದಂದರೆ, ಇಂದು ಶೂನ್ಯವಾಯಿತು ಮಹಾಮಣೆ, ಇಲ್ಲಿ ಊಟವಿಲ್ಲ, ನೋಟವಿಲ್ಲ, ಮಾಟವಿಲ್ಲ ಅಂತ ಹೇಳಿ ಊಟವೂ ಇಲ್ಲ ಅಂತ ಹೇಳೋದ್ರಲ್ಲಿ ಅವ್ರು ಹೇಳ್ತಾರೆ. ಅಂದ್ರೇನು, ಮಹಾಮಣೆ ಬಸವಣ್ಣನವರೊಂದಿಗೆ ನಿಂತು ಹೋಯಿತು. ಅವರು ಹೊರಟು ಹೋದ್ಮೇಲೆ, ಎಲ್ಲ ಶರಣರು ಹೊರಟು ಹೋದ್ಮೇಲೆ ಮಹಾಮಣೆ ಇಲ್ಲದಾಯಿತು, ಅನುಭವ ಮಂಟಪ ನಿಂತು ಹೋಯಿತು ಅನ್ನುವ ಅರ್ಥದಲ್ಲಿ ಆ 5ನೇ ವಚನ ಇದೆ. ಇದು ನೀಲಮ್ಮನ ನೇರವಾದ ವಚನಗಳನ್ನು ನಾವು ವಾಲ್ಯೂಮ್ 1 ದಯವಿಟ್ಟು ನೋಡಿ, ನಂಬರ್ ಕೊಟ್ಟಿದ್ದೀನಿ, ನೀವು ಬೇಕಾದರೆ ಇನ್ನೊಮ್ಮೆ ನೀವು ಮಾತಾಡ್ಬೋದು, ನಾನು ಕೊಡ್ತೀನಿ. ಮುಂದೆ ನಾಗಮ್ಮನ ಅಕ್ಕ ನಾಗಮ್ಮ, ಬಸವಣ್ಣನವರ ಅಕ್ಕ ತಂಗಿ ಎರಡರಲ್ಲೂ ಕಾಂಟ್ರವರ್ಸಿ ಇದೆ. ಏನು ಅವರ ಸಹೋದರಿ ಅಂತ ಇಟ್ಕೊಳ್ಳೋಣ, ತಂಗಿನೂ ಅಕ್ಕನ ಬಿಟ್ಬಿಡೋಣ, ಆ ಚರ್ಚೆ ಬೇಡ ಇಲ್ಲಿ. ಅಲ್ಲಿಯೂ ಕೂಡ ಅವರು ಹೇಳ್ತಾರೆ, ಬಸವಣ್ಣ ನೀನು ಮಹಾಮಣೆಯನ್ನು ಕಟ್ಟಿದೆ, ಲೋಕದೊಳಗಿನ ಎಲ್ಲ ಜನ ಇಲ್ಲಿ ಬಂದರು, ಸೇರಿದರು, ವಂಡರ್ಫುಲ್ ಆಗಿ ನಡೀತಿತ್ತು, ನೀನು ಹೊರಟು ಹೋದೆ, ನಿನ್ನ ಕಾಲ ಮುಗಿತು ಅಂತ. ಆದ್ದರಿಂದ ಈ ಮಹಾಮಣೆ ಖಾಲಿ ಆಯಿತು ಅನ್ನುವಂಥ ಒಂದು ದುಃಖ ತಪ್ತ ವಚನ ಅಕ್ಕ ನಾಗಮ್ಮನ ವಚನ. ಅದು ವಚನ ಸಂಖ್ಯೆ 794, ಪುಟ 775, ವಾಲ್ಯೂಮ್ 1ರಲ್ಲಿದೆ, ತಾವು ನೋಡ್ಕೊಳ್ಬೋದು. ಅದೇ ರೀತಿ ಈ ಅನುಭವ ಮಂಟಪದಲ್ಲಿ ಬಂದಂಥ ಶರಣ ಸಂಕುಲಕ್ಕೆ ಊಟವನ್ನು ಮಾಡಿ ದಾಸೋಹ ಬಡಿಸ್ತಿದ್ದಂಥ ಒಬ್ಬ ಅನೇಕ ಶರಣ ಸ್ತ್ರೀಯರಲ್ಲಿ ಆದಕ್ಕಿ ಲಕ್ಕಮ್ಮನೂ ಕೂಡ ಒಂದು. ಆದಕ್ಕಿ ಲಕ್ಕಮ್ಮನ ವಚನ ಸಂಖ್ಯೆ 719, ಅದು ವಾಲ್ಯೂಮ್ 1ರಲ್ಲಿದೆ, ಬಸವಯುಗದ ವಚನಗಳಲ್ಲಿನೇ ಇದೆ. ಅಲ್ಲಿ ಆ ತಾಯಿ ಏನು ಹೇಳ್ತಾಳೆ ಅಂದರೆ, ಮಾರಯ್ಯ ನೀನು ಹೋಗು, ಇದು ಪ್ರಸಾದದ ವೇಳೆ ಆಯಿತು ಅಂತ ಅಲ್ಲಿಯ ಸಂಪೂರ್ಣ ಶರಣ ಸಂಕುಲಕ್ಕೆ ತಿಳಿಸು ಅಂತ ಗಂಡನಿಗೆ ಹೇಳಿ ಕಳಿಸ್ತಾಳೆ. ಯಾರು? ಆಯ್ದಕ್ಕಿ ಲಕ್ಕಮ್ಮ. ಸಾಕಲ್ವೇ? ಆಯ್ದಕ್ಕಿ ಲಕ್ಕಮ್ಮ ಆಯಿತು, ನಾಗಮ್ಮ ಆಯಿತು, ಅಕ್ಕ ನೀಲಮ್ಮ ಆಯಿತು. ಇವರಿಗಿಂತ ಭಾಳಷ್ಟು ಬಸವಣ್ಣನವರ ಚರ್ಚೆಯಲ್ಲಿ, ಜೀವನದಲ್ಲಿ, ಅವರ ಕ್ರಾಂತಿಯಲ್ಲಿ ನೇರವಾಗಿ ಭಾಗವಹಿಸ್ತವ್ರು ಇದಕ್ಕಿಂತ ಬೇರೆ ಯಾರೂ ಇರಲಿಕ್ಕಿಲ್ಲ. ಯಾಕಂದರೆ ಅವರ ಧರ್ಮಪತ್ನಿ, ಅವರ ಅಕ್ಕ, ಅವ್ರ ಜೊತೆ ಕೆಲಸ ಮಾಡಿದಂಥ ಆಯ್ದಕ್ಕಿ ಲಕ್ಕಮ್ಮನ ವಚನಗಳಲ್ಲಿ ಬಸವಯುಗದ ವಚನಗಳು ಬಂದಿದ್ದರಿಂದ ನೀವು ಹೇಳುವ 3ನೇ ಪುರಾವೆ ಕೂಡ ಸತ್ಯಕ್ಕೆ ದೂರವಾದದ್ದು, ಸುಳ್ಳಿನಿಂದ ದುರುದ್ದೇಶದಿಂದ ಕೂಡಿದ್ದು ಅಂತ ನಾನು ನೇರವಾಗಿ ನಿಮ್ಗೆ ಗಮನಕ್ಕೆ ತರ್ತೇನೆ. ನೀವು ತಿದ್ಕೊಳ್ಬೇಕು ವಿಷಯದಲ್ಲಿ. ಮುಂದೆ ಈ ಭಾಗ ಮುಗಿತು. ಅವರ ಪುರಾವೆಗಳು ಏನು ಹೇಳಿದರು, ಆ ಯಾವುದು ಪುರಾವೆಗಳು ಸತ್ಯವಲ್ಲ. ಇದನ್ನು ಯಾರಾದರೂ ಎಲ್ಲಿಯಾದರೂ ಈ ವಚನ ಸಂಪುಟಗಳಲ್ಲಿ ನೋಡ್ಬೋದು, ಬಸವರಾಜ ದೇವರ ರಗಳೆಯಲ್ಲಿ ನೋಡ್ಬೋದು, ಬಸವ ಪುರಾಣದಲ್ಲಿ ನೋಡ್ಬೋದು. ಇವರು 3ನ್ನು ಅವ್ರು ಕೋಟ್ ಮಾಡಿದರು. 3ರಲ್ಲಿನೂ ನಾನು ವಚನಗಳ ಆಧಾರದಿಂದ, ರಗಳೆಯ ಆಧಾರದಿಂದ ಮತ್ತು ಬಸವ ಪುರಾಣ ಆಧಾರದಿಂದ ಇಲ್ಲಿ ಕೊಟ್ಟಿದ್ದು ಇದೆ. ಇನ್ನು ಇಲ್ಲಿ ಕಾಲಜ್ಞಾನದ ವಚನಗಳಲ್ಲಿ ಅನುಭವ ಮಂಟಪಕ್ಕೆ ಬೇರೆ ಬೇರೆ ಹೆಸರುಗಳಿದೆ. ಏನೇನು ವಚನಗಳಿದೆ ಅಂತಂದರೆ, ಅಲ್ಲಿ ಅದಕ್ಕೆ ಶಿವಾನುಭವ ಮಂಟಪ ಅಂತಿದ್ರು, ಗೀತಗೋಷ್ಠಿ ಅಂತಿದ್ರು, ತರ್ವಗೋಷ್ಠಿ ಅಂತಿದ್ರು, ಧರ್ಮಗೋಷ್ಠಿ ಅಂತಿದ್ರು. ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರಿತಿದ್ರು. ಆದರೆ ಎಲ್ಲ ಶಬ್ದಗಳು ಇದ್ದಿದ್ದು ಗೋಷ್ಠಿ. ಗೋಷ್ಠಿ ಅಂದರೆ ಚರ್ಚೆ, ಡಿಸ್ಕಷನ್, ಡೈಲಾಗ್, ಮಲ್ಟಿಲಾಗ್ ಅರ್ಥದಲ್ಲಿ ಬರ್ತದೆ. ಅದೆಲ್ಲವನ್ನು ನೇರವಾಗಿ ಹೇಳಿದ್ದು. ಅನುಭವ ಮಂಟಪ ಅನ್ನುವಂಥ ಹೆಸರು ಭಾಳ ಕಡೆ ಬಂದಿರಲಿಲ್ಲ, ಕೆಲವು ಕಡೆ ಬಂದಿದೆ, ಈ ವಚನಗಳು ಬಂದಿದೆ. ಇದ್ದರೂ ಕೂಡ ಅದಕ್ಕೆ ಬೇರೆ ಹೆಸರುಗಳು ಇದ್ದವು. ಆ ಹೆಸರಿನಿಂದ ಚರ್ಚೆಗಳು ನಡೀತಿದ್ರು. ಅಷ್ಟರ ಮಟ್ಟಿಗೆ ಅದು ಅನುಭವ
ಅನುಭವದ ವಿನಿಮಯ ಆಗಿತ್ತು ಅನ್ನೋದನ್ನು ಸಿದ್ಧಾಗತ್ತೆ. ಇದ್ರ ಬಗ್ಗೆ ತಮ್ಮದೇನಾದ್ರೂ ಅಭಿಪ್ರಾಯ ಇದ್ದರೆ ಸಾರ್ವಜನಿಕರು ಕೇಳ್ಬೋದು, ವೀಣಾ ಬಣ್ಣಂಜಿಯವ್ರಿಗೆ ಕೇಳ್ಬೋದು. ಈ ಪುರಾವೆಗಳನ್ನ ನಾನು ನೇರವಾಗಿ ನಿಮ್ಗೆ ಬದುಕಿಸ್ತೇನೆ. ಸೊ ಇಷ್ಟರ ಮಟ್ಟಿಗೆ ಅವರ ಮೊದಲೇ ಪಾಯಿಂಟ್ ಏನಿದೆ ಅಲ್ಲ, ಅದು ಸುಳ್ಳಿನಿಂದ ಕೂಡಿದೆ. ಸಾರ್ವಜನಿಕರು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಹೇಳ್ತೀನಿ. ಇನ್ನು ಎರಡನೇ ಮಾತು, ಅವರು ಕಟ್ಟಡ ಇಲ್ಲ ಅಂತ ಹೇಳಿದ್ದಾರೆ, ನಾವು ಒಪ್ಕೊಂಡಿದ್ದೀವಿ. ಅದಕ್ಕೆ ಅದು ಎಲ್ಲಿ ನಡೀತಿತ್ತು ಅನ್ನೋ ಹೇಳಿಬಿಟ್ಟಿದ್ದೀವಿ. ಇನ್ನು ಇತ್ತೀಚೆಗೆ ನಡೆದಂಥ ಚರ್ಚೆಗಳಲ್ಲಿ ಪೀರ್ ಭಾಷಾ ಬಂಗ್ಲಾದಲ್ಲಿತ್ತು, ಅಲ್ಲಿತ್ತು, ಇಲ್ಲಂತ ಊಹಾಪೋಹಗಳಿಗೆ ನಾನು ಇಲ್ಲಿ ಚರ್ಚೆ ಮಾಡಿ ಬಯಸೋದಿಲ್ಲ. ಅದು ಈಗ ಕಮ್ಯುನಲ್ ಕಲಹಗಳಿಗೆ ಕಾರಣ ಇದೆ. ಆದ್ದರಿಂದ ಅದಕ್ಕೆ ವಿಶೇಷವಾಗಿ ಮತ್ತೊಮ್ಮೆ ನಾನು ಒಂದು ವಿಡಿಯೋ ಮಾಡಿ ಬಿಡ್ತೇನೆ, ಮಾತಾಡಿರಂತೆ. ಇವಾಗ ಅದು ಇರಲಿಲ್ಲ ಅನ್ನೋದು ಮಾತ್ರ ಸತ್ಯ. ಅದು ಬಸವಣ್ಣ ಮನೆಯಲ್ಲಿ ನಡೀತಿತ್ತು ಅನ್ನೋ ಬಗ್ಗೆ ಮುಗಿಸ್ತೀನಿ. ಅವರು ನೆಕ್ಸ್ಟ್ ಅನುಭವ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ, ಅದು ಬಹಳ ವಿಚಾರ ಪ್ರಚೋದಕವಾದಂಥ ಮಾತು. ಇಲ್ಲಿ ನಾನು ಅದರ ಬಗ್ಗೆ ವಿಶದೀಕರಣ ಬಯಸುತ್ತೇನೆ. ಏನು ಅಂದರೆ, ವೀಣಾ ಬಣ್ಣಂಜಿಯವರು ಈ ಬಸವಣ್ಣನವರು ಶರಣರು ನಡೆಸಿದ ಅನುಭವ ಮಂಟಪ ಇತ್ತು, ಅದು ಇತ್ತು, 12ನೇ ಶತಮಾನದಲ್ಲೇ ಇತ್ತು, ಶರಣರು ನಡೀತಿದ್ರು ಅಂತ ಹೇಳೋದೆಲ್ಲ ಯಾರ್ಯಾರು ಹೇಳ್ತಾರೆ ಅವರು ಸುಳ್ಳು ಹೇಳ್ತಿದ್ದಾರೆ. ಅವರು ಹೇಳುವಂಥ ಮಾತು ಆ ರೀತಿಯಲ್ಲಿ ಅವರ ಶಬ್ದ ನಾವಲ್ಲ, ಇವು ಅವರು ಸರಿಯಾಗಿ ಮಾತಾಡ್ತಾ ಇಲ್ಲ. ಅದು ಇತ್ತೀಚಿನ ಕಲ್ಪನೆ. 16ನೇ ಶತಮಾನದಲ್ಲಿ ವಚನಗಳ ಆವಿಷ್ಕಾರ ಆಗುವಾಗ ಇದು ಏನು ಶೂನ್ಯ ಸಂಪಾದನೆಕಾರರು, 4 ಶೂನ್ಯ ಸಂಪಾದನೆಕಾರರು ಏನಿದಾರಲ್ಲ, ಶಿವಗಣ ಪ್ರಸಾದಿ, ಮಹಾದೇವಯ್ಯ, ಕೆಂಚೇಗೌಡ ಇವೆಲ್ಲ ಇದೆ, ಬಿಟ್ಬಿಡಿ. ಆ 4 ಇದರಲ್ಲಿ ಕಾಲ್ಪನಿಕವಾಗಿ ಕಟ್ಟಿದ ಪರಿಕಲ್ಪನೆ ಅನ್ನಂತ ಹೇಳುವಾಗ ಅವರು ಹೇಳ್ತಾರೆ, ಇದು ಮೊದಲೇದಲ್ಲ. ಅನುಭವ ಮಂಟಪಕ್ಕಿಂತ ಪೂರ್ವದಲ್ಲಿ ಭಾರತೀಯ ಪರಂಪರೆ, ಇದ್ರ ಬಗ್ಗೆ ಮಾತಾಡೋಣ. ಅವರು ಭಾಳ ಸಲ ಹೇಳ್ತಾರೆ. ಅವರಷ್ಟೇ ಅಲ್ಲ, ರಾಜಾರಾಮ್ ಹೆಗಡೆ ಅಂತ ಒಬ್ಬರಿದ್ದಾರೆ, ನಮ್ಮ ಮಲ್ಲೇಪುರಂ ವೆಂಕಟೇಶ್ ಅನ್ನೋ ಪಂಡಿತರಿದ್ದಾರೆ. ಇವರೆಲ್ಲ ಪಂಡಿತರು ಹೇಳ್ತಾ ಇದ್ದು ಭಾರತೀಯ ಪರಂಪರೆ. ಈ ಭಾರತೀಯ ಪರಂಪರೆ ಬಗ್ಗೆ ಹೆಚ್ಚಿಗೆ ಬೆಳಕನ್ನು ನಮ್ಮ ವೀಣಾ ಬಣ್ಣಂಜಿಯವರು ಚೆಲ್ಲಕ್ಕೆ ಹೋಗಿ 4 ಉದಾಹರಣೆಗಳನ್ನು ಅವರು ಕೊಟ್ಟಿದ್ದಾರೆ. ಎದಕ್ಕೆ? ಅನುಭವ ಮಂಟಪ ಇತ್ತೋ ಇಲ್ವೋ ಪ್ರಶ್ನೆ ಮುಗಿದಿದೆ, ಬಿಟ್ಬಿಡೋಣ. ಅವ್ರು ಹೇಳಿದ್ದು ಅನುಭವ ಮಂಟಪ ಇತ್ತೇ ಅಂತ ನಂಬುದಾಗಿದ್ದರೂ ಕೂಡ ಅನುಭವ ಮಂಟಪ ಈ ದಿಶೆಯಲ್ಲಿ ಮೊದಲನೆಯ ಉದಾಹರಣೆ ಅಲ್ಲ. ಯಾಕೆ ಹೇಳ್ತಾರೆ ಅದನ್ನು? ಯಾಕೆ ಹೇಳ್ತಾರೆ? ಆಮೇಲೆ ಬರ್ತೀನಿ. ಮೊದಲು ಉತ್ತರ ಕೊಟ್ಟು ಆಮೇಲೆ ಬರ್ತೀನಿ. ಅವರು 4 ಉದಾಹರಣೆ ಕೊಡ್ತಾರೆ. ಮೊದಲೇ ಉದಾಹರಣೆ ಬಹಳ ವಿಚಿತ್ರ ಆಗಿದೆ. ಭಾರತೀಯ ಪರಂಪರೆಯದಲ್ಲ ಅದು. ಪ್ಲೇಟೋನ ಅಕಾಡೆಮಿ. ಪ್ಲೇಟೋ ಯಾರು ನಿಮಗೆಲ್ಲ ಗೊತ್ತಿದೆ. ಪ್ಲೇಟೋ ಅನ್ನೋರು ಗ್ರೀಕ್ ದೇಶದ ಒಬ್ಬ ತತ್ವಜ್ಞಾನಿ, ದೊಡ್ಡ ಫಿಲಾಸಫರು. ಅವರು ರಾಜಕೀಯ ಶಾಸ್ತ್ರದಲ್ಲಿ ಕೂಡ ಅವರ ರಿಪಬ್ಲಿಕ್ ಅನ್ನುವಂಥ ಬುಕ್ಕು ಬಹಳ ಪ್ರಸಿದ್ಧ. ಯಾರು ಓದಿದ್ದಾರೆ, ನಾನು ಹೇಳೋದು ಚೆನ್ನಾಗಿ ಅರ್ಥ ಆಗುತ್ತೆ ಅವರಿಗೆ. ವೀಣಾ ಅವರು ಓದಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಅಕಾಡೆಮಿ ಅನ್ನೋದು ಇತ್ತು ಅಂತ ಅವರು ಓದಿದ್ದಾರೆ, ಅವರೇ ಹೇಳಿದ ಹೆಸರದು. ಆದ್ದರಿಂದ ಅದ್ರ ಬಗ್ಗೆ ಕಮೆಂಟ್ ಮಾಡ್ತೀನಿ. ಒಂದು ಮಾತನ್ನು ಇಲ್ಲಿ ನೆನ್ಪಿಡಬೇಕು. ಪ್ಲೇಟೋನ ಅಕಾಡೆಮಿಯಲ್ಲಿ ಇತ್ತು, ಅಲ್ಲಿ ಚರ್ಚೆ ನಡೀತಿತ್ತು. ಆ ಚರ್ಚೆಯಲ್ಲಿ ಭಾಗವಹಿಸುತ್ತಿದ್ದವರೆಲ್ಲ ಆಗಿನ ಕಾಲದ ಗ್ರೀಕ್ ದೇಶದ ಮಹಾನ್ ವಿದ್ವಾಂಸರು ಅದರಲ್ಲಿ ಚರ್ಚೆ ಮಾಡ್ತಿದ್ರು. ಅಕಾಡೆಮಿ ಇತ್ತು. ಕೆಲವರಿಗೆ ಟ್ರೈನಿಂಗ್ ಕೂಡ ಕೊಡ್ತಿದ್ರು. ಹಾಗೆ ಟ್ರೈನಿಂಗ್ ತೊಗೊಂಡವರವರು ಅರಿಸ್ಟಾಟಲ್ ಕೂಡ ಒಬ್ಬರು. ಆದರೆ ಇಲ್ಲಿ ಒಂದು ಮುಖ್ಯವಾದಂಥ ಮಾತಿದೆ. ಪ್ಲೇಟೋನ ಅಕಾಡೆಮಿ ಬಗ್ಗೆ ಸಾಕಷ್ಟು ನಾನು ಓದ್ಕೊಂಡಿದ್ದೇನೆ. ಅದ್ರ ಬಗ್ಗೆ ನಾನು ಹೇಳಬಯಸ್ತೇನೆ. ಈಗ ವೀಣಾ ಬಣ್ಣಂಜಿಯವರು ಹೇಳಿದ ಎಷ್ಟು ಸುಳ್ಳು ಅಂತ, ಅಥವಾ ಸತ್ಯ ಇದ್ದರು, ಅಕಾಡೆಮಿ ಸತ್ಯ ಆಗಿದ್ರು, ಅದರ ಹೋಲಿಕೆ ಎಷ್ಟು ತಪ್ಪುದು ಅಂತ ಹೇಳಬಯಸ್ತೇನೆ. ಬಸವ ತತ್ವ ಇವತ್ತು ಈ ಕಾಲಕ್ಕೆ ಸಮರ್ಪಕವಾಗಿದ್ದರೆ, ಸಮಂಜಸವಾಗಿದ್ದರೆ, ಬಹಳ ಸಕಾಲಿಕವಾಗಿದ್ದರೆ ಅದಕ್ಕೆ ಕಾರಣ ಬಸವ ತತ್ವದಲ್ಲಿ ಇರತಕ್ಕಂಥ ಪ್ರಜಾರಾಜ್ಯ ವ್ಯವಸ್ಥೆಯ ಪರಿಕಲ್ಪನೆಗಳು. ಯಾವುದೂ ಅಲ್ಲ. ಮಾನವ ಸಮಾನತೆ, ಬಂಧುತ್ವ ಮತ್ತು ದಾಸೋಹ, ಕಾಯಕ, ಇದಂಥ ಏನು ಪರಿಕಲ್ಪನೆಗಳಿದೆ ಅದು ಪ್ರಜಾರಾಜ್ಯದ ಪರಿಕಲ್ಪನೆಗಳು. ನಮ್ಮ ದೇಶದ ಸಂವಿಧಾನದಲ್ಲಿ ಅಡಕವಾಗಿದೆ. ಅದ್ರ ಬಗ್ಗೆ ಮತ್ತೊಮ್ಮೆ ಮಾತಾಡೋಣ ಹೇಗಾಗಿದೆ ಅಂತ. ಇದ್ದಿದ್ದರಿಂದ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಈ ಚರ್ಚೆಗಳು ನಡೆಯುತ್ತಿದ್ದರಿಂದ ಅದು ಈಗ ಬಹಳ ಸಮರ್ಪಕವಾಗಿದೆ. ಆದರೆ ಈ ಪ್ಲೇಟೋನ ಅಕಾಡೆಮಿ ಹೋಲ್ಸೋಕ್ಕೆ ಬರೋದಿಲ್ಲ. ಯಾಕೆ ಹೋಲ್ಸೋಕ್ಕೆ ಬರೋದಿಲ್ಲ? ಮುಖ್ಯವಾಗಿ ತಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಪ್ಲೇಟೋನ ರಿಪಬ್ಲಿಕ್ನಲ್ಲಿ ಚರ್ಚೆ ಮಾಡಿದ್ದು ಡೆಮಾಕ್ರಸಿ ಅಲ್ಲ, ಪ್ರಜಾರಾಜ್ಯ ಅಲ್ಲ, ರಾಜತ್ವ ಅಥವಾ ಮೊನಾರ್ಕಿ, ರಾಜ್ಯ ಸತ್ತೆ ಬಗ್ಗೆ ಇದೆ. ಆ ಆದರ್ಶ ರಾಜ ಅನ್ನುವ ಪರಿಕಲ್ಪನೆ ಬಂದಿದ್ದೇ ಪ್ಲೇಟೋನ ರಿಪಬ್ಲಿಕ್ನಿಂದ. ಆದರ್ಶ ರಾಜ ಹೇಗಿರಬೇಕು ಅನ್ನುವಂಥ ಒಂದು ಮಾತು. ಹೆಣ್ಣು ಮಕ್ಕಳು ಆ ರಾಜ್ಯದಲ್ಲಿ ಮದುವೆನೇ ಆಗಬಾರ್ದು ಅನ್ನುವಂಥ ಮತ್ತೊಂದು ಮಾತು. ಆಮೇಲೆ ರಾಜ ಮದುವೆ ಆಗಬಾರ್ದು 3ನೇ ಮಾತು. ಯಾಕೆ ಅವಾಗ ಪ್ರಿಮಿಟಿವ್ ಕಮ್ಯುನಿಸಮ್ ಅನ್ನೋಂಥ ಮಾತು ಬರ್ತದೆ ಅದರಲ್ಲಿ.
ಅಂದರೆ ಹೆಣ್ಣು ಮಕ್ಕಳು ಮದುವೆ ಆದರೆ ಅವರು ಬೇರೆ ಬೇರೆ ಗಂಡನಿಗೆ ಮಕ್ಕಳಾದರೆ ಆ ಮಕ್ಕಳಾದಮೇಲೆ ಕುಟುಂಬ ಆಸ್ತಿ ಎಲ್ಲ ಅಥವಾ ಸಮಾಜ ಆಸ್ತಿ ಬರಿಕಟ್ಟೋಗುತ್ತೆ. ಅವರು ಸಾಮಾಜಿಕ ವ್ಯವಸ್ಥೆಗೆ ಎಲ್ಲರಿಗೂ ಅವರ ಸೇವೆಯನ್ನು ಕೊಡಬೇಕು, ಎಲ್ಲರಿಗೂ ಸಮಾನವಾಗಿ ಸ್ತ್ರೀಯಾಗಿರಬೇಕು. ಅವರಿಗೆ ಹುಟ್ಟಿದ ಮಕ್ಕಳು ಕುಟುಂಬದ ಮಕ್ಕಳಲ್ಲ, ಸಮಾಜದ ಮಕ್ಕಳು. ಅವರು ಸಮಾಜದ ಮಕ್ಕಳಷ್ಟೇ ಅಲ್ಲ, ಅವರು ಹೆಣ್ಣು ಮಕ್ಕಳು ಸಮಾಜ ಪ್ರಾಪರ್ಟಿ ಅನ್ನುವಂಥ ವಿಚಿತ್ರ ವಿಚಾರಗಳನ್ನು ಪ್ಲೇಟೋ ತನ್ನ ರಿಪಬ್ಲಿಕಲ್ಲಿ ಹೇಳ್ತಾನೆ, ಪ್ರಿಮಿಟಿವ್ ಕಮ್ಯುನಿಸಮ್ ಅಂತ. ಅದೆಲ್ಲ ಇದ್ದಂಥ ಈ ವಚನದಲ್ಲಿ ಪ್ರಜಾರಾಜ್ಯ ಪದ್ಧತಿಯಲ್ಲಿ ಅವನಿಗೆ ಯಾವ ಇಂಟ್ರೆಸ್ಟ್ ಇರಲಿಲ್ಲ, ಮಹತ್ವನ ಕೊಡಲಿಲ್ಲ. ಅಂಥ ಅಕಾಡೆಮಿಗೆ ಇವರು ಅನುಭವ ಮಂಟಪ ಹೋಲಿಸ್ತಾರೆ ಅಂದರೆ ಯಾವಿಂದ ಎಲ್ಲಿಗೆ ಹೋಲಿಕೆ? ಅದಕ್ಕೆ ಅಲ್ಲಮಪ್ರಭು ಹೇಳ್ತಾರೆ, ಬೆಟ್ಟದ ನೆಲ್ಲೇಕಾಯಿ ಸಮುದ್ರದ ಉಪ್ಪು ಎತ್ತನ ದತ್ತನ ಸಂಬಂಧವಯ್ಯ ಅಂತ ಹೇಳಿದ ಹಾಗೆ ವೀಣಾ ಬಣ್ಣಂಜಿಯವರ ಅಕಾಡೆಮಿಯ ಹೋಲಿಕೆ ಅನುಭವ ಮಂಟಪಕ್ಕೆ ಸಂಬಂಧವಿಲ್ಲ, ಅಸಮಂಜಸ, ಅಸಂಬದ್ಧ. ಎರಡನೇದವರು ಉದಾಹರಣೆ ಕೊಡ್ತಾರೆ, ಏನು? ಅಕ್ಬರನ ಕಾಲದಲ್ಲಿ ದೀನೆ ಇಲಾಹಿ ಎನ್ನುವಂಥ ಧರ್ಮವನ್ನು ಅಕ್ಬರ್ ಸ್ಥಾಪಿಸಿದನು. ಆ ಧರ್ಮದಲ್ಲಿ ಚರ್ಚೆ ನಡೀತಿತ್ತು. ಅದು ಎರಡನೇ ಉದಾಹರಣೆ. ಇದು ಕೂಡ ಭಾರತೀಯ ಪರಂಪರೆಯದಲ್ಲ ವೀಣಾ ಅವರೇ. ನಿಮ್ಗೆ ಗೊತ್ತಿದೆ, ಅವರು ಮುಸ್ಲಿಂ ಒಬ್ಬ ಸಾಮ್ರಾಟ ಮುಸ್ಲಿಂ ಧರ್ಮದೊಂದಿಗೆ ಹಿಂದೂ ಧರ್ಮವನ್ನು, ಪಾರ್ಸಿ ಧರ್ಮವನ್ನು, ಜೈನ ಧರ್ಮವನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸಂಕೀರ್ಣವಾದಂಥ ಹೊಸ ಧರ್ಮವನ್ನು ಕಟ್ಟಿ ತನ್ನ ಸಾಮ್ರಾಜ್ಯದಲ್ಲಿ ಎಲ್ಲರೂ ಕೂಡ ಅವನನ್ನು ಪ್ರೀತಿಸುವ ಹಾಗೆ ತನ್ನ ಸಾಮ್ರಾಜ್ಯ ನಿರಂತರವಾಗಿ ಇರಬೇಕನ್ನೋಂಥ ಉದ್ದೇಶದಿಂದ ಅವನು ಕಟ್ಟಿದಂಥ ಒಂದು ಪರಿಕಲ್ಪನೆ, ಅದು ಪರಿಕಲ್ಪನೆ ಹಾಗೇ ಉಳಿತು ಹೊರತಾಗಿ ಜಾರಿಯಲ್ಲಿ ಬರಲಿಲ್ಲ. ಯಾಕಂದರೆ ನೀವು ಆ ದೀನೆ ಇಲಾಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಇತಿಹಾಸವಾಗಿ. ಇಲ್ಲದೇನು ತಿಳ್ಕೊಂಡಿದ್ರೆ ನೀವು ಈ ವಿಷಯಕ್ಕೆ ಕೈ ಹಾಕ್ತಿರಲಿಲ್ಲ. ದೀನೆ ಇಲಾಹಿಯಲ್ಲಿ 5-6 ಧರ್ಮದ ತತ್ವಗಳನ್ನು ಅಳವಡಿಸಲಾಗಿದೆ. ಅದಕ್ಕೆ ಒಟ್ಟು ಜನ ಎಷ್ಟು ಮೆಂಬರ್ಸ್ ಇದ್ದರು? ಈ ಧರ್ಮವನ್ನು ನಂಬಿದವರೇ 19 ಜನ ಮಾತ್ರ. ಈ 19 ಜನರಲ್ಲಿ ನಿಮ್ಮದೇ ಸಮಾಜದ ಬಂದಂಥ ಮಹಾನ್ ಬ್ರಾಹ್ಮಣ ಪಂಡಿತ ಬೀರ್ಬಲ್ ಒಬ್ಬರಾಗಿದ್ದರು, ಮಧ್ಯಪ್ರದೇಶದವರು. ಅವರು ಮೊದಲನೇ ನಂಬರ್ ಆಗಿದ್ದರು. ಸಲೀಂ ಅಂದರೆ ಮುಂದೆ ಜಹಾಂಗೀರ್ ಆದಂಥ ಅನಿಸ್ಕೊಂಡಂಥ ರಾಜಕುಮಾರ. ಅಬ್ದುಲ್ ಫಜಲ್ ಅಲಿ ಅನ್ನುವಂತಿದ್ದರಲ್ಲ, ಅಬ್ದುಲ್ ಫಜಲ್ ಅವರೊಬ್ಬ ಮಂತ್ರಿನೂ ಆಗಿದ್ದರು, ಅವರು ಕೂಡ ಆಗಿದ್ದರು. ಆ ಮಂತ್ರಿ ಮಂಡಲದಲ್ಲಿ ಇದ್ದಂಥ ಜನ ಅದಕ್ಕೆ ಸದಸ್ಯರಾಗಿದ್ದರು. ಚರ್ಚೆ ನಡೀತಿತ್ತು. 19 ಜನ ಅಧಿಕಾರಸ್ಥರೇ ಎದ್ಕೊಂಡು ಮಾಡ್ತಿದ್ರು. ಬೀರ್ಬಲ್ ಆಗಲಿ, ಫಜಲ್ ಆಗಲಿ ಅಥವಾ ಸಲೀಂ ಆಗಲಿ, ಇವರೆಲ್ಲ ಅಧಿಕಾರಸ್ಥರೇ. ಅಲ್ಲಿ ಏನು ಚರ್ಚೆ ಮಾಡ್ತಿದ್ರು. ಉದ್ದೇಶ ಏನು ಅಂದರೆ ಅಕ್ಬರನ ರಾಜ್ಯ, ಮೊಘಲರ ರಾಜ್ಯ ಎಲ್ಲ ಜನರಿಂದ ಪ್ರೇರಣೆ ಪಡೆದು ಅದು ಶಾಸ್ತ್ರ ಉಳಿಬೇಕನ್ನೋ ಉದ್ದೇಶದಿಂದ ಕಟ್ಟಿದ್ದು. ಅದಕ್ಕೆ ಯಾವ ಪ್ರಜಾರಾಜ್ಯಕ ವ್ಯವಸ್ಥೆ ಇರಲಿಲ್ಲ ಅಲ್ಲಿ. ಅದನ್ನು ನಾನು ಇವತ್ತೇ ಹೇಳ್ತೀನಿ, ಅದು ರಾಜಸತ್ತೆ, ಸುಮ್ಮನೆ ರಾಜ ಅಲ್ಲ, ಸಾಮ್ರಾಟ. ಅವನು ತಮ್ಮ ಸಾಮ್ರಾಜ್ಯವನ್ನು ಭಾರತದಲ್ಲಿ ಶಾಶ್ವತಗೊಳಿಸುವ ಸಲುವಾಗಿ ಮಾಡಿದಂಥ ಒಂದು ಸಂಕೀರ್ಣ ವ್ಯವಸ್ಥೆ ಭಾಳ ದಿವಸ ಮುಗಿಲ್ಲ. ಅವರು ತೀರಿ ಹೋದ್ಮೇಲೆ ನಿಂತು ಹೋಯಿತು. ಔರಂಗಜೇಬ್ ಬಂದ ಮೇಲೆ ಅದನ್ನು ಸಂಪೂರ್ಣವಾಗಿ ರದ್ದೇ ಮಾಡಿಬಿಟ್ಟ. ಇದು ದೀನ ಇಲಾಹೆ ಬಗ್ಗೆ ಹೇಳುವಂಥದ್ದು. ಅದಕ್ಕೆ ಅನುಭವ ಮಂಟಪಕ್ಕೆ ಯಾವುದೇ ಹೋಲಿಕೆ ಸಾಧ್ಯವೇ ಇಲ್ಲ. ಅದು ಕೂಡ ಅಸಂಬದ್ಧ, ಅಸಮಂಜಸವಾದಂಥ ಒಂದು ಹೋಲಿಕೆ. ಇನ್ನು ಮೂರನೇದವ್ರು ಹೇಳ್ತಾರೆ, ಇದು ಪುರಾಣ ಉಪನಿಷತ್ತುಗಳ ವಿಷಯ. ಅವ್ರೇನು ಹೇಳ್ತಾರೆ ಗೊತ್ತಾ? ಬೃಹದಾರಣ್ಯಕದಲ್ಲಿ ಜನಕರಾಜನ ಒಂದು ರಾಜ್ಯದಲ್ಲಿ, ಜನಕ ಸಾಮ್ರಾಟನಾಗಿದ್ದ ಅಥವಾ ರಾಜನಾಗಿದ್ದ ರಾಜ್ಯದಲ್ಲಿ ಒಂದು ಅನುಭವ ಮಂಟಪವನ್ನು ಹೋಲುವ ಪರಿಷತ್ತು ಇತ್ತು. ಅದು ಏನು ಜ್ಞಾನ ಸತ್ರ ಅಂತ ಹೆಸರಿತ್ತು ಅಂತ ಹೇಳ್ತಾರೆ. ಹೌದು, ಇತ್ತು. ಅದರ ವರ್ಣನೆಯನ್ನು ಅವರೇ ಹೇಳಿದ್ದಾರೆ. ನಾನು ಓದ್ಕೊಂಡಿದ್ದೀನಿ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಇದೆ. ಜನಕ ಅನ್ನುವಂಥ ಮಹಾನ್ ವ್ಯಕ್ತಿ ಇದನ್ನು ಸ್ಥಾಪಿಸಿದ. ಅಷ್ಟಕ್ಕೆ ಅವರು ಮುಂದೆ ಹೋಗ್ತಾರೆ. ಮತ್ತು ಜನಕ ರಾಜೆಯಾಗಿದ್ದ, ಬಸವಣ್ಣನವರು ಪ್ರಧಾನಿಯಾಗಿದ್ದರು. ಇಬ್ಬರು ರಾಜಸತ್ತೆ ಸೇರಿದವರು ಅಂತ ಸತ್ಯ. ಆದರೆ ಬಸವಣ್ಣ ಒಬ್ಬ ಐತಿಹಾಸಿಕ ವ್ಯಕ್ತಿಯಾಗಿದ್ದ. ಅದಕ್ಕೆ ನೀವು ಜನಕ ರಾಜ ಐತಿಹಾಸಿಕ ವ್ಯಕ್ತಿಯೋ, ರಾಮ ಕೃಷ್ಣ ಅವರ ಐತಿಹಾಸಿಕ ವ್ಯಕ್ತಿಗಳು ಅಥವಾ ಪೌರಾಣಿಕ ವ್ಯಕ್ತಿಗಳು ಅನ್ನೋ ಬಗ್ಗೆ ಈ ದೇಶದ ಕಳೆದ ಒಂದು 50 ವರ್ಷಗಳ ಇತಿಹಾಸದಲ್ಲಿ ಕೋಲಾಹಲವನ್ನು ಉಂಟು ಮಾಡಿದಂಥ ವಿಷಯ. ಆ ಚರ್ಚೆಗೆ ನಾನು ಹೋಗಲ್ಲ. ಏನ್ಲೇ ಇದ್ದರೂ ಕೂಡ ಜನಕರಾಜನ ಸತ್ರದಲ್ಲಿ ಅನುಭವ ಮಂಟಪದ ಹಾಗೆ ಯಾವುದು ಸಮಾನತೆ ಸೌಹಾರ್ದದ ಬಗ್ಗೆ ಚರ್ಚೆ ಆಗಲೇ ಇಲ್ಲ. ಆಗಿದೆ ಅಂತ ಹೇಳಿದ್ರೆ ನೀವು ಹೇಳಿ, ನಾನು ಅದನ್ನು ಓದ್ಕೊಂಡಿದ್ದೀನಿ. ನಾನು ಓದ್ಕೊಳ್ಳಿ ಮಾತಾಡೋದಿಲ್ಲ ಯಾವುದೋ ವಿಷಯ ಉತ್ತರ ಕೊಡಬೇಕಾದ್ರೆ. ಅದರಲ್ಲಿ ಈ ರೀತಿಯ ಅನುಭವ ಮಂಟಪ ಆದಂಥ ಸಮಾನತೆ, ಮಾನವ ಬಂಧುತ್ವ ಬಗ್ಗೆ ಹೆಚ್ಚಿನ ಚರ್ಚೆ ಆಗಲಿಲ್ಲ. ಅಲ್ಲಿ ಆಗಿದ್ದು ಬ್ರಹ್ಮತತ್ವ, ಮೋಕ್ಷ, ಮಣ್ಣು ಮಸಿ, ಬ್ರಹ್ಮಧ್ಯಾನದ ಬಗ್ಗೆ ಬರ್ತದೆ ಎಲ್ಲ. ಅದನ್ನು ಹೇಳ್ಕೊತ ಹೋಗಿದ್ದಾರೆ. ಇದೆ, ಚರ್ಚೆ ಆಗ್ತಿತ್ತು, ಅಲ್ಲಿ ಜನ ಸೇರಿದ್ರು, ಸತ್ಯ. ಅಷ್ಟರ ಮಟ್ಟಿಗೆ ಅಂಥ ಒಂದು ಕಾಲ್ಪನಿಕ ಕಥೆಯನ್ನು ನಾವು ತಂದುಬಿಟ್ಟು ಆಧುನಿಕ ಯುಗಕ್ಕೆ ಅಥವಾ 12ನೇ ಶತಮಾನಕ್ಕೆ ಹೋಲ್ಸೋಕ್ಕಾಗತ್ತೇನಾ? ಇದು ಮೂರನೇದು. ಕೊನೆಯದು ಅವ್ರು ಹೇಳ್ತಾರೆ, ನೈಮಿಷಾರಣ್ಯದಲ್ಲಿ ಒಂದು ಗೋಷ್ಠಿ ನಡೆಯಿತು. ಹೌದು, ನಡೆಯಿತು. ಒಂದು ಕಾಲಕ್ಕೆ
ನೈಮಿಷಾರಣ್ಯ ಅನ್ನೋದು ಓದುಗರಿಗೆ ನಾನು ಹೇಳಿ ಬಯಸ್ತೇನೆ, ಇದು ಈಗಲೂ ಇದೆ. ಅದು ಉತ್ತರ ಪ್ರದೇಶದ ಸೀತಾಪುರ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧ ಯಾತ್ರಾ ಸ್ಥಳ ಆಗಿದೆ. ಅಲ್ಲಿ ನಮ್ಮ ವೈದಿಕ ಸಾಹಿತ್ಯದ ಆಧಾರಗಳ ಮೇಲಿಂದ ಹೇಳೋದಾದರೆ, ವೇದವ್ಯಾಸನು ಎಲ್ಲ ಪುರಾಣಗಳನ್ನು, ನಿಮ್ಗೆ ಗೊತ್ತಿರಬೇಕು ಎಷ್ಟು ಪುರಾಣಗಳನ್ನು ವೇದವ್ಯಾಸ ಬರೆದ ಅಂತ ತಿಳ್ಕೊಂಡ್ಬಿಟ್ಟು ಇವರೆಲ್ಲ ಹೇಳ್ಕೊಂಡು ತೊಟ್ಟಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಅದ್ರ ಬಗ್ಗೆ ಮತ್ತೊಮ್ಮೆ ಹೇಳ್ತೀನಿ, ಇಲ್ಲಿ ಹೋಗೋಕ್ಕೆ ಹೋಗೋದಿಲ್ಲ. ಮತ್ತೊಮ್ಮೆ ಪ್ರಸಂಗ ಬಂದರೆ ಅದು ವಿವರಣ ಹೇಳ್ತೀನಿ, ಅದು ಎಷ್ಟು ಮಟ್ಟಿಗೆ ಅವ್ರು ಹೇಳ್ತಾರೋ ಸತ್ಯ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡೋಕ್ಕೆ ಬರ್ತದೆ. ಇರಲಿ, ಅವರು ಹೇಳಿದ ಈ ವಿಷಯದಲ್ಲಿ ಏನು ಅಂತಂದರೆ, ನೈಮಿಷಾರಣ್ಯದಲ್ಲಿ ವೇದವ್ಯಾಸನ ಬರೆದಂಥ 18 ಪುರಾಣಗಳನ್ನು ಪ್ರಪ್ರಥಮವಾಗಿ ಓದಿ ಹೇಳಲಾಯಿತು. ಯಾರಿಗೆ ಹೇಳಲಾಯಿತು? 80,000 ಋಷಿಗಳಿಗೆ. ನೋಡಿ, ಇದು ಯಾವ ಕಾಲ? ನೈಮಿಷಾರಣ್ಯ, ವೇದವ್ಯಾಸ ಇವರೆಲ್ಲ ಮಹಾಭಾರತದ ಕಾಲದವರು. ಮಹಾಭಾರತ ದ್ವಾಪಾರ ಯುಗದಲ್ಲಿದ್ದು. ದ್ವಾಪಾರ ಯುಗದ ಒಟ್ಟು ದೀರ್ಘಾವಧಿ ಎಷ್ಟು ನಿಮಗೆ ಗೊತ್ತಿದೆ? 8 ಲಕ್ಷ ವರ್ಷಗಳು. 8 ಲಕ್ಷ ವರ್ಷಗಳ ಹಿಂದೆ ಇದ್ದಿತ್ತು, ನೈಮಿಷಾರಣ್ಯದಲ್ಲಿ ನಡೆದಿತ್ತು. 18 ಪುರಾಣಗಳನ್ನು ವ್ಯಾಸನೇ ಬರೆದ. ಆ 18 ಪುರಾಣಗಳನ್ನು ವ್ಯಾಸನು ಈ 80,000 ಋಷಿಗಳ ಎದುರಿಗೆ ಪ್ರಪ್ರಥಮವಾಗಿ ಓದಿದ ಅನ್ನುವಂಥ ಒಂದು ಏನು ನಂಬಿಕೆಗಳಿದೆ, ಅಲ್ಲಿ ವರ್ಣನೆ ಇದೆ. ಆ ವರ್ಣನೆಗಳು ನೈಮಿಷಾರಲ್ಲಿ ಬರ್ತಕ್ಕಂಥ ಓದಿಕೆ ಆಗಿದ್ದು. ಅದು ನಿರಂತರವಾದಂಥ ಅಕಾಡೆಮಿ ಆಗಲಿ ಅಥವಾ ಜ್ಞಾನ ಸತ್ರದಂಥ ಒಂದು ವಿಚಾರಗೋಷ್ಠಿ ಸ್ಥಳ ಆಗಲಿ, ಅನುಭವ ಮಂಟಪ ಸ್ಥಳ ಆಗಿರಲಿಲ್ಲ. ಅಷ್ಟರ ಮಟ್ಟಿಗೆ ಅದು ಕೂಡ ಅಸಮಂಜಸವಂತೆ ನಾನು ನೇರವಾಗಿ ಹೇಳಬಯಸ್ತೇನೆ. ಇನ್ನು ಬರೋಣ, ಇದು ಆದಮೇಲೆ ಅವರು ಯಾಕೆ ಈ ರೀತಿಯ ಉದಾಹರಣೆಯನ್ನು ಕೊಟ್ಟು ಅನುಭವ ಮಂಟಪ ಮೊದಲೇ ಅಲ್ಲ ಅಂತ ಹೇಳ್ತಾರೆ ಅಂದರೆ, ಇಲ್ಲಿ ನಾನು ಕೆಲವು ನೇರವಾಗಿ ಅವರ ಬಗ್ಗೆ, ಅವರ ಹಿಂದೆ ಇದ್ದಂಥ ದೊಡ್ಡ ಒಂದು ಸಂಘಟನೆ ವಿರುದ್ಧ ಅಥವಾ ಬಗ್ಗೆ, ಆ ಸಂಘಟನೆಯನ್ನು ಸಪೋರ್ಟ್ ಮಾಡೋ ಕೆಲವು ವಿದ್ವಾಂಸರ ಹೆಸರುಗಳನ್ನ ನಾನು ಹೇಳ್ತೇನೆ. ನೇರವಾಗಿ ಹೇಳಬಯಸಿದ್ದೇನೆ, ನಿಮ್ಮೆಲ್ಲರಿಗೂ ಕಳೆದ 3 ವರ್ಷದಿಂದ ಹೊಟ್ಟೆ ಉರಿ ಬಿದ್ದಿದೆ. ಯಾಕೆ ಹೊಟ್ಟೆ ಉರಿ ಬಿದ್ದಿದೆ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಬಣ್ಣಂಜಿಯವರು ನೇರವಾಗಿ ಹೇಳಿಬಿಟ್ಟಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳು ಕೂಡ ಅನುಭವ ಮಂಟಪದ ಸತ್ಯ ಅಂತ ತಿಳ್ಕೊಂಡು ಇಂಗ್ಲೆಂಡ್ನಲ್ಲಿ ಹೇಳಿದರು, ವಿಜ್ಞಾನ ಭವನದಲ್ಲಿ ಹೇಳಿದರು, ಪಾರ್ಲಿಮೆಂಟ್ನ ಚರ್ಚೆಯಲ್ಲಿ ಹೇಳಿದರು. ಅದಕ್ಕೆ ನಿಮಗೆ ಹೊಟ್ಟೆ ಬರೆದು ಬಿಡ್ತು. ಈಗ ಅಷ್ಟೇ ಅಲ್ಲದೆ ನೀವು ಇನ್ನೊಂದು ಮಾತ್ರ ಹೇಳಿದ್ದೀರಿ, ಹೊಸದಾಗಿ ಕಟ್ಟಿದ ಪಾರ್ಲಿಮೆಂಟ್ ಭವನದಲ್ಲಿ ಪ್ರಧಾನಮಂತ್ರಿಗಳು ಅನುಭವ ಮಂಟಪದ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅದು ನಿಮ್ಮ ಹೊಟ್ಟೆವರಿಗೆ ಕಾರಣ ಆಗಿದೆ. ಯಾಕೆ ಕಾರಣ ಆಗಿದೆ? ನೀವು ಹೇಳಿದ್ರಲ್ಲ ಇಲ್ಲಿ ನೈಮಿಷಾರಣ್ಯ, ನೀವು ಹೇಳಿದ್ರಲ್ಲ ಇಲ್ಲಿ ಜನಕರಾಜನ ಸತ್ರ, ಇವಕ್ಕೆಲ್ಲ ಅವಕಾಶ ಇಲ್ಲ. ವಿಚಾರ ಮಾಡಿಕೊಳ್ಳಿ ಯಾಕಿಲ್ಲ ಅಂತ. ಈ ಪ್ರಕಾರ ವಿಡಿಯೋದಲ್ಲಿ ಬಿಡೋದ್ರಿಂದ ಆಗೋದಿಲ್ಲ. ಅದು ನಿಮ್ಮ ಹೊಟ್ಟೆಗೆ ಬೆಂಕಿ ಬಿದ್ದಿದೆ. ಅಷ್ಟೇ ಅಲ್ಲದೆ ಕರ್ನಾಟಕ ಸರ್ಕಾರ 1 ವರ್ಷದ ಹಿಂದೆ ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ಪುರುಷ ಅಂತ ಡಿಕ್ಲೇರ್ ಮಾಡಿದ ಮೇಲೆ ನಿಮ್ಮ ಹೊಟ್ಟೆ ಉರಿ ಡಬಲ್ ಟ್ರಿಬಲ್ ಆಗಿ ಉರಿತಾ ನಿಮ್ಮನ್ನೇ ಸುಡ್ತಾ ಇದೆ. ಯಾಕೆ ಸುಡ್ತಾ ಇದೆ ಅಂತಂದರೆ, ನಿಮ್ಮ ಕಲ್ಪನೆ ಏನಿತ್ತು, ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತಂದರೆ, ಬಸವಣ್ಣನೊಬ್ಬನೇ ಇಲ್ಲಿ ಆಗಿ ಹೋಗಲಿಲ್ಲ. ಹೌದು, ಶಂಕರಾಚಾರ್ಯರು ಕೇರಳದಲ್ಲಿ ಹುಟ್ಟಿ ಎಲ್ಲ ದೇಶವನ್ನು ತಿರುಗಾಡಿ ಬಂದರೂ ಕೂಡ ಶೃಂಗೇರಿಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಶಾರದಾ ಪೀಠವನ್ನು ಕಟ್ಟಿದರು. ಹೌದು, ಕಟ್ಟಿದರು 7-8ನೇ ಶತಮಾನ ಮಧ್ಯದಲ್ಲಿ. ಸತ್ಯ. ಮಾಧ್ವಾಚಾರ್ಯರು ಕರ್ನಾಟಕದವರ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ದ್ವೈತ ತತ್ವವನ್ನು ಪ್ರಚಾರ ಮಾಡಿ 8 ಏನು ಈಗ ಉಡುಪಿಯ ಮಠಗಳಿದೆ, 8 ಅಷ್ಟಮಠಗಳನ್ನ ಕಟ್ಟಿದ್ದು ಅವರು ಮಾಧ್ವಾಚಾರ್ಯರ ಕಾಲದಲ್ಲಿ ನಂತರ ಬೆಳೆದು ಬಂತು ಅಂತ ಹೇಳಿಕೊಂಡು ಮಾಧ್ವಾಚಾರ್ಯರು ಕರ್ನಾಟಕದವರೇ. ಅವರೇ ಯಾಕೆ ಸಾಂಸ್ಕೃತಿಕ ಪುರುಷ ಆಗಲಿಲ್ಲ? ಅಥವಾ ರಾಮಾನುಜಾಚಾರ್ಯರು ಹುಟ್ಟಿದ್ದು ಮಂಟಪ ಮಣ್ಣಂತಾದ ಒಂದು ಈಗಿನ ತಿರುಪತಿ ಹತ್ತಿರ ಇರತಕ್ಕಂಥ ಒಂದು ಮಂಡ್ಯಂ ಅಗ್ರಹಾರದಲ್ಲಿ ಹುಟ್ಟಿದರು. ಆದರೆ ರಾಜೇಂದ್ರ ಚೋಳ ಶೈವ ಆಗಿದ್ದರಿಂದ ಈ ವೈಷ್ಣವ ಅವರು ಹೇಳಿದ್ರು, ಚಲುವನಾರಾಯಣ ಅಂತ ಹೇಳ್ತಾರೆ, ವಿಷ್ಣುವಿನ ಮತ್ತೊಂದು ಹೆಸರು ಪ್ರಚಾರ ಮಾಡಿದ್ರಿಂದ ರಾಜೇಂದ್ರ ಚೋಳ ನಮ್ಮ ರಾಮಾನುಜಾಚಾರ್ಯನೆಲ್ಲ ಓಡಿಸ್ಬಿಡ್ತಾರೆ. ಓಡಿಸಿಬಿಟ್ಟ ನಂತರ ರಾಮಾನುಜಾಚಾರ್ಯರು ಕರ್ನಾಟಕ ಬರ್ತಾರೆ. ಹೊಯ್ಸಳ ಆಡಳಿತ ಇರ್ತದೆ, ಬಿಟ್ಟಿದೇವ ರಾಜ ಆಗಿರ್ತಾನೆ. ಅವನು ಕರ್ನಾಟಕದ ಜನರ ಒಂದು ಮಹಾನ್ ಉದಾರತೆ, ಅವರಿಗೆ ಆಶ್ರಯ ಕೊಟ್ಟು ಅವರ ಧರ್ಮವನ್ನು ಬೆಳೆಸಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡ್ತಾನೆ. ನಾನು ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ 2 ವರ್ಷ ಇದ್ದೆ. ಮಂಡ್ಯ ಜಿಲ್ಲೆಯ ಮೇಲ್ಕೋಟೆಯಲ್ಲಿ ಅವರ ಗುಡಿ ಇದೆ, ಚಲುವನಾರಾಯಣ ಸ್ವಾಮಿ, ದೊಡ್ಡ ಒಂದು ಪ್ರಸಿದ್ಧ ಗುಡಿ ಇದೆ. ಅಲ್ಲಿ ವೈರಮುಡಿ ಅಂತ ಉತ್ಸವ ಆಗುತ್ತೆ. ಆ ಕಾಲಕ್ಕೆ ಅಯ್ಯಂಗಾರಿ ಎನಿಸುವಂಥ ಶ್ರೀ ವೈಷ್ಣವ ಪಂಥಕ್ಕೆ ಸೇರಿದ ಲಕ್ಷಾನುಗಟ್ಟಲೆ ಜನ ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಆ ವೈರಮುಡಿ ಕಾಲಕ್ಕೆ 3-4 ಲಕ್ಷ ಜನ ಸೇರ್ತಾರೆ.
ಅಲ್ಲಿ ವೈರಮುಡಿ ಅಂದರೆ ವಜ್ರಮುಡಿ ಏನಿದೆ ಅಲ್ಲ ಅದ್ರ ವೈಕುಂಠಕ್ಕೆ ಹೋಗಿತ್ತು ಅಷ್ಟು ಇವರು ರಾಮಾಯಣ ಸತ್ತೋದ ಮೇಲೆ ವೈಕುಂಠದಿಂದ ತಿರುಗಿ ರಾಮಾಯಣ ಸರ್ ಬಂದು ತಂದರು ಅನ್ನುವಂಥ ವೈರಮುಡಿ ಅಲ್ಲಿದೆ. ಅದನ್ನು ನಾನು ಕೈಯಿಂದ ಮುಟ್ಟಿದ್ದೀನಿ, ಕಣ್ಮುಟ್ಟ ನೋಡಿದ್ದೀನಿ. ಮೆರವಣಿಗೆಯಲ್ಲಿ ಹಾಕಲಿಕ್ಕೆ ನಾನೇ 2 ಸಲ ಕೊಟ್ಟಿದ್ದೀನಿ ಅಲ್ಲಿ ಡಿ ಸಿ ಆಗಿದ್ದ ಕಾಲದಲ್ಲಿ. ಅದು ಡಿ ಸಿ ಕಸ್ಟಡಿಗೆ ಇರ್ತದೆ, ಅಲ್ಲಿ ಟಜಲ್ಲಿ ಇರ್ತದೆ. ಅಷ್ಟೇ ಕೃಷ್ಣರಾಜ ಮುಡಿ ಇದೆ, ನಮ್ಮ ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟಿದ್ದು. ಆನಂತರ ಅಲ್ಲಿ ರಾಜ ಒಡೆಯರ್ ಕೊಟ್ಟಿದ್ದು ರಾಜಮುಡಿ ಇದೆ. ಎಂಥ ಒಂದು ಅತ್ಯಂತ ಬೆಲೆ ಬಾಳುವ ಮುತ್ತು, ರತ್ನ, ವೈಜ್ರ, ವೈಡೂರ್ಯ, ಹರಳುಗಳನ್ನು ನೋಡಿದ್ದು ನನ್ನ ಜೀವನದಲ್ಲಿ ಅಲ್ಲಿ ಮಾತ್ರ. ಅವನ್ನ ನೋಡುವಾಗ ಎಷ್ಟೊಂದು ಭಯ ಭಕ್ತಿಯಿಂದ ಎಲ್ಲ ಶ್ರೀ ವೈಷ್ಣವರು ಬರ್ತಾರೆ. ಆಮೇಲೆ ಮಹಾರಾಜರು ಕೊಟ್ಟಿದ್ದಾರೆ, ಅದು ಅರಮನೆಯಲ್ಲೇ ಇದು. ಅರಮನೆಯಲ್ಲಿ ರಾಜರ ಆಡಳಿತ ಕೊನೆಗೊಳ್ತಾ ಇರುವಾಗ ಅದನ್ನು ಮಂಡ್ಯ ಡಿ ಸಿ ಕೊಟ್ಟಿದ್ದಾರೆ. ಆ ಒಂದು ಅಧಿಕಾರದಿಂದ ನಾನು ಅವನ್ನ 2 ವರ್ಷ ತಗೊಂಡು ಹೋಗಿ ಮೆರವಣಿಗೆ ತೊಗೊಂಡೋಗಿ ಪೊಲೀಸ್ ಬಂದೋಬಸ್ತ್ ತೊಗೊಂಡೋಗಿ ಸುಮಾರು 100 ಕೋಟಿ ಬೆಲೆ ಬಾಳುವ ಆಭರಣಗಳು ಚೆಲುವನಾರಾಯಣ ಕೊಟ್ಟು ನಾನು ಮಾಡಿದ್ದೇನೆ. ಆದ್ದರಿಂದ ರಾಮಾನುಜಾಚಾರ್ಯರು ಈ ಶ್ರೀ ವೈಷ್ಣವ ಧರ್ಮವನ್ನಾಗಲಿ ಪಂಥವನ್ನಾಗಲಿ ಕಟ್ಟಿದ್ದು ಹೆಚ್ಚಿಗೆ ಕರ್ನಾಟಕದಲ್ಲಿ. ಯಾಕೆ ಅಂದರೆ ಶ್ರೀ ವೈಷ್ಣವರಿಗೆ ಅತ್ಯಂತ ಪುಣ್ಯ ಸ್ಥಳಗಳು 3. 1 ಆದಿರಂಗ, ಅದು ಶ್ರೀರಂಗಪಟ್ಟಣದ ರಂಗನಾಥ ದೇವಾಲಯ. 2 ಮಧ್ಯರಂಗ, ಅದು ಕಾವೇರಿ ನದಿಯ ನಡುಗಡ್ಡೆ ಗಂಜಾಂನಲ್ಲಿದೆ, ಅದು ಕರ್ನಾಟಕನೇ, ಮಂಡ್ಯ ಜಿಲ್ಲೆನೇ. 3ನೇದು ಅಂತ್ಯರಂಗ, ಅದು ಶ್ರೀರಂಗಂ ಅನ್ನುವಂಥ ತಮಿಳುನಾಡಿನಲ್ಲಿದೆ. 3 ಪವಿತ್ರ ಸ್ಥಳಗಳಲ್ಲಿ 2 ಪವಿತ್ರ ಸ್ಥಳಗಳು ಕರ್ನಾಟಕದಲ್ಲಿಯೇ ಇವೆ. ರಾಮಾನುಜಾಚಾರ್ಯರು ಭಾಳಷ್ಟು ಅವರ ಜೀವಿತ ಕಾಲವನ್ನು ಇಲ್ಲೇ ಕಳೆದರು. ಆದ್ದರಿಂದ ಹಾಗಿದ್ದರೆ ರಾಮಾನುಜಾಚಾರ್ಯರು ಕೂಡ ಯಾಕೆ ಸಾಂಸ್ಕೃತಿಕ ಪುರುಷ ಆಗಬಾರ್ದು ಅನ್ನುವಂಥ ನಿಮ್ಮ ಎಕ್ಸ್ಪೆಕ್ಟೇಷನ್, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲಾರೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಸತ್ಯ ಇರ್ಬೋದು, ಅದಕ್ಕೆ ರೆಲೆವೆಂಟು ಇರ್ಬೋದು, ನಾನು ಅದಕ್ಕೆ ಕಮೆಂಟ್ ಮಾಡಲಾರೆ. ಇದು ರಾಜಕೀಯವಾದಂಥ ನಿರ್ಣಯ. ಆ ರಾಜಕೀಯ ನಿರ್ಣಯಕ್ಕೆ 3 ಆಧಾರಗಳಿದೆ. ಮೊದಲನೇದು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಾಧ್ವಾಚಾರ್ಯರು ಹೇಳಿದ್ದು ಏನು? ಅದ್ವೈತ ತತ್ವ ಶಂಕರಾಚಾರ್ಯದು. ಅಲ್ಲಿ ಶಂಕರಾಚಾರ್ಯ ಬಗ್ಗೆ 2 ಮಾತು ಬರ್ತವೆ. ಏಕಂ ಸತ್ಯ ಬಹುಧಾ ವಿದಂತಿ ವಿಪ್ರಹ, ದೇವರು ಒಬ್ಬನೇ, ನಾಮ ಹಲವು ಅಂತ ಬಸವಣ್ಣವ್ರು ಹೇಳ್ತಾರೆ. ಅದನ್ನು ಅವ್ರು ಹೇಳಿದ್ರು. ಸತ್ಯ ದೇವನು ಒಬ್ಬನೇ ಆಗಿದ್ದರೆ ಆಗಿನ ಪರಮ ಪೂಜ್ಯ ಶಂಕರಾಚಾರ್ಯರು 5 ದೇವರುಗಳನ್ನು ಪೂಜೆ ಮಾಡಬೇಕು ಅಂತ ಯಾಕೆ ಹೇಳಿದರು? ಅವರ ಸೌಂದರ್ಯದಲ್ಲಿ ಆ ತತ್ವಗಳಲ್ಲಿ ಶಂಕರ ಭಾಷೆಯಲ್ಲಿ ಬರ್ತದೆ. ಸಾಮಾನ್ಯ ಜನರಿಗೆ 5 ದೇವರನ್ನು ಪೂಜೆ ಮಾಡಬೇಕಂತ ಹೇಳುವ ಅಗತ್ಯ ಅಂತ ದೇವರು ಒಬ್ಬನೇ ಆಗಿದ್ದರೆ ಅದು ಶಿವ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ಬ್ರಹ್ಮ ಆಗಿರ್ಬೋದು, ಒಬ್ಬರೇ ದೇವ್ರು ತಾನೆ ಅಂತ ಹೇಳಬೇಕಾಗಿತ್ತಲ್ಲ, ಹೇಳಿಲ್ಲ. ಯಾಕೆ ಹೇಳಿಲ್ಲ? ಒಂದು. ಎರಡನೇದು ಅವರು ಅದ್ವೈತಿಗಳಾಗಿದ್ದರು, ಪ್ಯೂರ್ ಅದ್ವೈತಿಗಳಾಗಿದ್ದರೂ ಕೂಡ ಜಾತಿ ಪದ್ಧತಿಯ ವಿನಾಶಕ್ಕೆ 1 ಶಬ್ದವನ್ನು ಅವರು ಹೇಳಿಲ್ಲ. ಜಾತಿ ಪದ್ಧತಿಗೆ ಒಪ್ಕೊಂಡು ಹೋದರು, ಹೊಂದಿಕೊಂಡು ಹೋದರು, ಅದರ ಬಗ್ಗೆ ಚಕಾರ ಶಬ್ದವನ್ನು ಹೇಳಿಲ್ಲ ಅವರು. ನೀವು ಸೌಂದರ್ಯಲಹರಿಯನ್ನು ತಗೊಳ್ಳಿ, ಶಂಕರ ಭಾಷೆ ಓದಿದ್ದೀನಿ, ತೊಗೊಂಡು ನೋಡಿ, ಎಲ್ಲಿದ್ದರೆ ಬನ್ನಿ, ನಾವು ಚರ್ಚೆಗೆ ಬರ್ತೇನೆ. ಇದು ಶಂಕರಾಚಾರ್ಯದು. ಅದೇ ರೀತಿ ಮಾಧ್ವಾಚಾರ್ಯದಂತೂ ಇನ್ನೂ ವಿಪರೀತ. ಅವರು ದ್ವಿತ್ವ, ದೇವರು ಮನುಷ್ಯ ಜೀವ ಎಂದೂ ಒಂದಾಗಲಾರ್ದು ಅಂತ. ಈ 2 ನೋಡಿ ಸಮನ್ವಯ ಮಾಡಿದವರು ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯ ಬಗ್ಗೆ 2-4 ಮಾತನ್ನು ಹೇಳಲೇಬೇಕು, ಒಳ್ಳೆಯ ಮಾತುಗಳನ್ನು. ಏನು ಅಂದರೆ, ಬಸವಣ್ಣ ಜೀವಿತ ಆ ಕಾಲದಲ್ಲಿ ಸುಮಾರು 20-25 ವರ್ಷದ ವಯಸ್ಸಿನಲ್ಲಿರುವವರೆಗೆ ರಾಮಾನುಜಾಚಾರ್ಯರು ಜೀವಂತ ಇದ್ದರು ಅನ್ನುವಂಥ ಕಥೆಗಳು ಬರ್ತವೆ. ರಾಮಾನುಜಾಚಾರ್ಯರು 120 150 ವರ್ಷಗಳು ಬದುಕಿದ್ರು ಅಂತ ಕಥೆ ಬರ್ತಿದೆ. ಅವರು 11ನೇ ಶತಮಾನದಲ್ಲಿ ಹುಟ್ಟಿ 12ನೇ ಶತಮಾನದ ಆದಿ ಭಾಗದಲ್ಲಿ ಇದ್ದರು ಅಂತ ಬರ್ತಿದೆ. ಹಾಗಿದ್ದರೆ ಬಸವಣ್ಣ ಹುಟ್ಟಿದ್ದು 1106 ಅಥವಾ 1109 ಅಂತ ಕೆಲವು ಐತಿಹಾಸಿಕ ದಾಖಲೆ ಪ್ರಕಾರ ನೋಡಿದ್ರೆ ಬಸವಣ್ಣ ಜೀವಂತ ಇದ್ದರು. ಅಲ್ಲಿ ಬಸವಣ್ಣನ ಮೇಲೆ ಪ್ರಾಯಶಃ ಪ್ರಭಾವ ಬೀರಿದ 1 ಘಟನೆ ಇದೆ, ಅದು ರಾಮಾನುಜಾಚಾರ್ಯರು. ಏನು ಘಟನೆ? ರಾಮಾನುಜಾಚಾರ್ಯರು ಈ ಹಿಂದೂ ವರ್ಣ ವ್ಯವಸ್ಥೆಯಲ್ಲಿ ಯಾವ ಅಸ್ಪೃಶ್ಯ ಅಂತ ಕರಿತೀವೋ, ಶೂದ್ರ ಅಂತ ಕರಿತೀವೋ, ಅವರಿಗೆ ವೇದಗಳನ್ನು ಓದುವ ಅವಕಾಶ ಇರಲಿಲ್ಲ, ವಿದ್ಯೆಯನ್ನು ಕಲಿಯುವ ಅವಕಾಶ ಇರಲಿಲ್ಲ. ಗ್ರಾಮದ ಮಧ್ಯದಲ್ಲಿ ಅಥವಾ ಗ್ರಾಮದ ಭಾಗವಾಗಿ ವಾಸಿಸುವ ಅಧಿಕಾರ ಇರಲಿಲ್ಲ. ವೇದ ಗೋಷ್ಠಿಗಳನ್ನು ಅವರು ಇದ್ದಾಗ ಮಾಡಬಾರ್ದು ಅಂತ ಮನುಸ್ಮೃತಿಯಲ್ಲಿ, ನಿಮ್ಮ ಭಾರತ ಸ್ಮೃತಿಗಳಲ್ಲಿ ಬಂದಿದೆ, ನೀವೇ ಓದ್ಕೊಳ್ಳಿ. ಗೀತೆಯಲ್ಲಿ ಕೂಡ ಬಂದಿದೆ. ಏನು ಗೀತೆಯಲ್ಲಿ ಬಂದಿದೆ? ಗೀತಾಕಾರದಂಥ ಶ್ರೀಕೃಷ್ಣ ಹೇಳ್ತಾರೆ, ಚಾತುರ್ವರ್ಣಂ ಮಯಾ ಸೃಷ್ಟಂ, ಚಾತುರ್ಣವು ನನ್ನ ಸೃಷ್ಟಿ. ಅಷ್ಟಕ್ಕೆ ನಿಲ್ಲಿಲ್ಲ, ಗುಣ ಕರ್ಮ ವಿಭಾಗಶ್ಚ, ನಿಮ್ಮ ಗುಣ ಕರ್ಮದಂತೆ ನಾನು ಜಾತಿನ ಸೃಷ್ಟಿದಂತೆ ಭಗವಾನ್ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ. ಇದರ ಅರ್ಥ ಏನು? ನಾನು ಕೇಳ್ತೇನೆ, ನಾನು ಟೀಕೆ ಮಾಡಲ್ಲ, ಅವ್ರ ಬಗ್ಗೆ ಗೌರವ ಇದೆ.
ಆ ಗೀತೆ ಬಗ್ಗೆ ನನಗೆ ಗೌರವ ಇದೆ. ಇಲ್ಲಿ ನೋಡ್ಕೊಳ್ಳಿ, 5 ಬುಕ್ಗಳಿದೆ ಸಂಸ್ಕೃತದಲ್ಲಿ, ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ನನ್ನ ಲೈಬ್ರರಿಲಿದೆ. ಭಗವದ್ಗೀತೆ ಪುಸ್ತಕ ದೊಡ್ಡ ದೊಡ್ಡ ಬೃಹತ್ ಗ್ರಂಥಗಳಿದೆ. ಅಷ್ಟೇ ಅಲ್ಲೇ ಚತುರ್ವೇದಿ ಅಣ್ಣವರು 28 ವಾಲ್ಯೂಮ್ಗಳನ್ನು ಬರೆದಿದ್ದಾರೆ ಗೀತಾ ಋಗ್ವೇದ ಸಂಹಿತೆ ಎಲ್ಲ. ನಾನು ಅದು ಓದಿದ್ದೆ, ಎಲ್ಲ ಓದಿಲ್ಲ, ಕೆಲವು ಓದಿದ್ದೀನಿ. ಅವರು ಬೆಂಗಳೂರಿನವರು, ಇತ್ತೀಚೆಗೆ ತೀರೋದ್ರು. ಈಗ ಹೇಳುವಾಗ ಅಲ್ಲಿ ಈ ಚಾತುರ್ವರ್ಣ ವ್ಯವಸ್ಥೆ ಬಗ್ಗೆ ರಾಮಾನುಜಾಚಾರ್ಯರು ಒಂದು ಕ್ರಾಂತಿಕಾರಿ ಹೆಜ್ಜೆನಿಟ್ಟರು. ಅದನ್ನು ನಾನು ಬಸವಣ್ಣರ ಬಗ್ಗೆ ಹೇಳುವಾಗ ಹೇಳ್ತೇನೆ, ಅದಕ್ಕಿಂತ ಹೆಚ್ಚಿಗೆ ಹೇಳ್ತೇನೆ. ಅವ್ರು ಏನು ಮಾಡಿದರು ಅಂದರೆ ಶೂದ್ರರಿಗೆ ಹೋಗಿ ವೇದ ಚರ್ಚೆ ಮಾಡ್ತಿದ್ರು. ಆವಾಗ ಅವರ ಸಮಕಾಲೀನ ಬ್ರಾಹ್ಮಣರೆಲ್ಲ ಹೋಗಿಬಿಟ್ಟು ಅವ್ರಿಗೇನು ಹೇಳಿದ್ರು ಅಂದರೆ, ರಾಮಾನುಜ, ನೀನು ಶೂದ್ರರಿಗೆ ವೇದ ಪಾಠ ಹೇಳ್ತೀಯ, ನೀನು ನರಕಕ್ಕೆ ಹೋಗ್ತೀಯ, ನಿನಗೆ ಪಾಪ ಬರ್ತದೆ, ಇದು ಮಹಾಪಾಪ, ಮಾಡಬಾರ್ದು ಅಂತ ಹೇಳಿದಾಗ ರಾಮಾನುಜಾಚಾರ್ಯರು ಒಂದು ಉತ್ತರ ಕೊಡ್ತಾರೆ. ಅದು ಬಹಳ ಮಾರ್ಮಿಕವಾದಂಥ ಉತ್ತರ. ಏನು ಹೇಳ್ತಾರೆ? ಪತಿತಾತ್ಮಗಳನ್ನು ಎತ್ತಿ ಉದ್ಧಾರ ಮಾಡುವಂಥ ಕೆಲಸಕ್ಕೆ ಅದು ಪಾಪ ಅಂತ ತಿಳ್ಕೊಂಡು ನಾನು ನರಕಕ್ಕೆ ಹೋಗಿದೆ ಆದರೆ ಅಂದುಬೇಡ, ನಾನು ಇವತ್ತೆರಡಿದ್ದೀನಿ ಅಂತ ಹೇಳ್ತಾರೆ ರಾಮಾನುಜಾಚಾರ್ಯ. ಎಂಥ ಮಾತು! ಅದನ್ನು ಅವರು ಮಾಡಿದರು. ಅನ್ಫಾರ್ಚುನೇಟ್ಲಿ ಮುಂದಿನ ಕಾಲದಲ್ಲಿ ಏನು ಆಯ್ತು ಅಂತಂದರೆ, ಹೀಗೆ ಕನ್ವರ್ಟ್ ಆದಂಥ ಅಯ್ಯಂಗಾರಿಗಳೆಲ್ಲ ಇವತ್ತು ಖರೀ ಅಯ್ಯಂಗಾರಿಗಳು ಅಂತ ಹೇಳ್ತಾರೆ, ಅಥವಾ ಸಾದಾ ಅಯ್ಯಂಗಾರಿಗಳು ಅಂತ ಹೇಳ್ತಾರೆ. ಬಿಳಿ ಅಯ್ಯಂಗಾರಿಗಳ ಮೂಲ ಬ್ರಾಹ್ಮಣರು ಏನು ರಾಮಾನುಜರ ತತ್ವವನ್ನು ಒಪ್ಕೊಂಡು ಅವರು ಬಿಳಿ ಅಯ್ಯಂಗಾರಿ ಅಂತ ಹೇಳ್ತಾರೆ, ಅಥವಾ ಮೈಸೂರು ಅಯ್ಯಂಗಾರಿಗಳು ಅಂತ ಕೂಡ ಅವ್ರನ್ನ ಸಹಜವಾಗಿ ಗಾಮೆ ಭಾಷೆಯಲ್ಲಿ ಕರೆಯಲಾಗುತ್ತೆ. ಅದು 2 ಪಂಥಗಳಾಗಿ ನಾಮದಲ್ಲಿ ಕೂಡ ಒಂದು ವಿ, ಒಂದು ವಾಯ, ಒಂದು ಅಡ್ಡಗೆರೆ ಬಂದುಬಿಟ್ಟು ಅವರಲ್ಲಿ 2 ಪಂಥಗಳಾಗಿ ಹೋಗಿದೆ. ಆದರೆ ಈ ಶೂದ್ರತ್ವವನ್ನು ಮೀರಿ ಶೂದ್ರರಿಗೆ ಧರ್ಮ ಪ್ರಚಾರ ಮಾಡಿದವರ ಇಡೀ ಭಾರತ ಖಂಡದ ಇತಿಹಾಸದಲ್ಲಿ ಮೊದಲಿಗರು ರಾಮಾನುಜಾಚಾರ್ಯರು. ಕೆಲವೇ ವರ್ಷಗಳ ನಂತರ ಅದೇ ತತ್ವವನ್ನಂತ ಇಟ್ಕೊಳ್ಳಿ, ನಾನು ಅವರಿಂದ ಪ್ರಭಾವಿತ ಆದರೂ ಇಂಡಿಪೆಂಡೆಂಟ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಆದರೆ ರಾಮಾನುಜಾಚಾರ್ಯ ಮಾಡಿದ್ದಂತೂ ಅದು ಐತಿಹಾಸಿಕ ಘಟನೆ. ರಾಮಾನುಜಾಚಾರ್ಯರು ಕೂಡ ಐತಿಹಾಸಿಕ ವ್ಯಕ್ತಿಯೇ, ಮಧ್ವಾಚಾರ್ಯರು ಕೂಡ ಐತಿಹಾಸಿಕ ವ್ಯಕ್ತಿಯೇ, ಶಂಕರಾಚಾರ್ಯರು ಐತಿಹಾಸಿಕ ವ್ಯಕ್ತಿಯೇ. ಇಲ್ಲಿಂದ ಮುಂದೆ ಏನಾಗಿದೆ ಆಮೇಲೆ ಕೆಲವೊಂದು ಮಾತು ಹೇಳ್ತೀನಿ, ಗಮನಕ್ಕೆ ತರ್ತೇನೆ. ಇಲ್ಲಿ ಏನಾಯಿತು ಅಂದರೆ, ಅಂಥ ರಾಮಾನುಜಾಚಾರ್ಯ ತತ್ವವನ್ನೇ, ಅದೇ ತತ್ವವನ್ನು ಮುಂದುವರಿದು ಸಂಪೂರ್ಣ ಶೂದ್ರರಿಗೆ ಸಮಾನತೆಯನ್ನು ಕೊಟ್ಟವರು ಬಸವಣ್ಣನವರು. ಅದಕ್ಕಿಂತ ಪೂರ್ವದಲ್ಲಿ ಯಾರು ಕೊಟ್ಟಿಲ್ಲ, ಮಧ್ವಾಚಾರ್ಯ ಕೊಟ್ಟಿಲ್ಲ, ಶಂಕರಾಚಾರ್ಯ ಕೊಟ್ಟಿಲ್ಲ, ರಾಮಾನುಜಾಚಾರ್ಯ ಕೊಡೋ ಪ್ರಯತ್ನ ಮಾಡಿದರು. ಅವರ ಪ್ರಯತ್ನ ಸ್ವಲ್ಪ ಯಶಸ್ವಿ ಆದರೂ ಕೂಡ ಸಂಪೂರ್ಣ ಆಗಲಿಲ್ಲ. ಲಿಂಗಾಯತರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದರು. ಇವತ್ತು ಕೂಡ ಲಿಂಗಾಯತರಲ್ಲಿ ಸಮಗಾರ, ಮಾದರ, ಡೋಹರ ಇವೆಲ್ಲರೂ ಕೂಡ ಇವತ್ತು ಲಿಂಗಾಯತರೇ ಆಗಿದ್ದಾರೆ. ಅವರು ಕರಡಿಗೆ ಕಟ್ಕೊಳ್ತಾರೆ, ಬಸವ ತತ್ವಗಳನ್ನ ಆಚರಿಸ್ತಾರೆ. ನೀವು ಎಲ್ಲ ಉತ್ತರ ಕರ್ನಾಟಕದಲ್ಲಿ ಹೋಗಿ ನೋಡಬೇಕು. ಅವರೆಲ್ಲ ಶೂದ್ರರೇ ಆಗಿದ್ದರು, ಲಿಂಗಾಯತ ಒಳಗಡೆ ಬಂದರು, ಈಗಲೂ ಇದ್ದಾರೆ. ಆದರೆ ಇವತ್ತು ರಾಮಾನುಜಾಚಾರ್ಯ ಶ್ರೀ ವೈಷ್ಣವದಲ್ಲಿ ಶೂದ್ರರಿಗೆ ಅವಕಾಶ ಇದೆಯೇ ನನಗೆ ಗೊತ್ತಿಲ್ಲ, ಅವರೇ ಹೇಳ್ಕೊಳ್ಬೇಕು. ಹೀಗಿರುವಾಗ ಈ 3ರನ್ನು ಕರ್ನಾಟಕ ಸರ್ಕಾರ ಯಾಕೆ ಮಾಡಲಿಲ್ಲ ಅಂದರೆ, ಬಸವಣ್ಣ ಎತ್ತಿದ ಈ ಪ್ರಶ್ನೆಗಳನ್ನು, ಬಸವಣ್ಣ ಅನುಭವ ಮಂಟಪದಲ್ಲಿ ಮಾಡಿದ ಚರ್ಚೆಗಳನ್ನು ಉಳಿದಂಥ 3ರು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಲ್ಲ. ಒಂದು ಮಟ್ಟಿಗೆ ರಾಮಾನುಜಾಚಾರ್ಯ ಮಾಡಿದ್ರೆ ಅಂತ ಇಟ್ಕೊಂಡ್ರೆ ಉಳಿದವರಿಬ್ಬರು ಮಾಡಲೇ ಇಲ್ಲ. ಅದಕ್ಕೆ ಈ ಮದ್ರಾಸ್ ಸೆನ್ಸಸ್ಸನ್ನು ಮಾಡಿದಂಥ 1871 ಬ್ರಿಟಿಷ್ ಸರ್ಕಾರದ ಅಧಿಕಾರಿಗಳು ಏನು ಬರೀತಾರೆ, 1871 ಸೆನ್ಸಸ್ನಲ್ಲಿ ಈ 3 ಜನ ಆಚಾರ್ಯರು ಯಾರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಏನು ಮಾಡಿದ್ರು ಅಂತಂದರೆ, ಅವರು ಆಗಲೇ ಇದ್ದಂಥ ಥಿಯಾಲಜಿ ಅಂದರೆ ಧರ್ಮಶಾಸ್ತ್ರಕ್ಕೆ ಇನ್ನಷ್ಟು ಧರ್ಮಶಾಸ್ತ್ರಗಳನ್ನ ಬರೆದು ಕೂಡಿಸಿದ್ರು. ಪ್ಯೂರ್ ಅದ್ವೈತ, ಅಬ್ಸಲ್ಯೂಟ್ ಮಾನಿಸಮ್, ಆಮೇಲೆ ವಿಶಿಷ್ಟಾದ್ವೈತ, ಸ್ಪೆಷಲ್ ಮಾನಿಸಮ್ ಅಂತ ಇಟ್ಕೊಳ್ಳಿ, ಆನಂತರ ದ್ವೈತ, ಈ 3ನ್ನು ಇವರು ಪ್ರಚಾರ ಮಾಡಿದವರು ಅಂತ ಹೇಳಿ. ಆದ್ದರಿಂದ ಬಸವಣ್ಣ ಮತ್ತು ಬೆಂಗಾಲದಲ್ಲಿ ಚೈತನ್ಯ ಮಹಾಪ್ರಭುಗಳು ಮಾಡಿದಂಥ ಕೆಲಸವನ್ನು ಇವರು 3 ಮಂದಿ ಮಾಡಲಿಲ್ಲ. ಅಷ್ಟರ ಮಟ್ಟಿಗೆ ಅವರು ಹಿಂದೂಗಳಾಗಿ ವೈದಿಕರಾಗಿ ಮುಂದುವರೆದರು. ಬಸವಣ್ಣ ಬಿಟ್ಟು ಬಂದ ಅನ್ನೋದನ್ನು 1871 ಸೆನ್ಸಸ್ ರಿಪೋರ್ಟ್ನಲ್ಲಿ 1871 150 ವರ್ಷ ಆಗ್ತಾ ಬಂತು, ಆಗಲಿ 140 ವರ್ಷ ಆಗ್ತಾ ಬಂತು, ಅಲ್ಲಿ ಮಾಡಿದಂಥ ರೆಕಾರ್ಡ್ ನಿಮ್ಮ ಗಮನಕ್ಕೆ ತರ್ತೀನಿ ಇಷ್ಟೇ. ಆದ್ದರಿಂದ ನಿಮಗೆ ಹೊಟ್ಟೆ ಉರಿ ಯಾಕೆ ಬಿದ್ದಿದೆ ಇದಕ್ಕೋಸ್ಕರ. ನೀವು ಹೇಳ್ತಿರ್ಬೋದು ಸಿದ್ದರಾಮಯ್ಯ ಉದ್ದೇಶಪೂರ್ವಕ ಮಾಡಿದ, ಅದು ಗೊತ್ತಿಲ್ಲ, ನಾನು ರಾಜಕೀಯ ಕಮೆಂಟ್ ಮಾಡೋದಿಲ್ಲ. ಆದರೆ ಮಾಡೋಕ್ಕೆ ಏನು ಆಧಾರ ಇದೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದನ್ನು ಇಂಗ್ಲೀಷ್ ವರ್ಷನ್ ಮಾಡಿ ಜಗತ್ತಿಗೆ ನಾನು ಹೇಳಿದ್ದೀನಿ. ಈ ರೀತಿ ಇರೋದ್ರಿಂದ ಆ ಹೊಟ್ಟೆ ಕಿಚ್ಚನ್ನು ನೀವು ವಿವಿಧ ರೀತಿಯಲ್ಲಿ ತೋರಿಸ್ಕೊಳ್ತಾ ಇದ್ದೀರಿ. ಹಾಗೆ ತೋರಿಸ್ಕೊಳ್ತಾ ಇದ್ದೀರಿ ನೋಡಿ, ವಚನ ಗ್ರಂಥಗಳನ್ನು ವಚನಗಳನ್ನ ಡಿಸ್ಟಾರ್ಟ್ ಮಾಡಲಿಕ್ಕೆ ನಿಮ್ಮವರೇ ಆದಂಥ ಮಹಾಸಂಘಿಗಳು ವಚನ ದರ್ಶನ ಅಂತ ಪುಸ್ತಕದ ಹೆಸರಿಟ್ಟು ಒಳಗೆ ಬರೆದು ವಚನಗಳನ್ನ ತಿರುಚುವ
ವಚನಗಳನ್ನು ಐತಿಹಾಸಿಕ ತೆಗೆದುಬಿಟ್ಟು ಪೌರಾಣಿಕ ಸೇರಿಸುವ ಪ್ರಯತ್ನವನ್ನು ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ, ಇನ್ನೂ ಮುಂದೆ ಬರ್ತಿದ್ದೀರಿ. ಅದ್ರ ಬಗ್ಗೆ ನಾವು ಉತ್ತರ ಕೊಡ್ತಾ ಇದ್ದೀವಿ, ಕೊಡ್ತಾ ಇದ್ದೀವಿ. ಚಿಂತೆ ಬೇಡ, ಸಂಶಯ ಬೇಡ ಅದಕ್ಕೆ. ನೆಕ್ಸ್ಟ್ ಅವ್ರು ಇನ್ನೇನು ಮಾಡಿದಿರಿ, ಅದ್ರ ಮೇಲೆ ನೀವು ಪ್ರಬಂಧ ಸ್ಪರ್ಧೆ ಮಾಡಿದ್ರಿ, ಅದೇ ಮೇಲೆ ನಾವು ಮಾಡ್ತಾಯಿದ್ದೀವಿ, ನಿಮ್ಗೆ ಉತ್ತರ ಕೊಡ್ತೇವೆ, ಚಿಂತೆ ಮಾಡಬೇಡಿ, ನಾವು ಕೊಡ್ತೇವೆ, ಸಾಮರ್ಥ್ಯವಾಗಿ ಉತ್ತರ ಕೊಡ್ತೇವೆ. ಮೂರನೇದು ನೀವು ಮಾಡಿದ್ರಿ, ಒಂದು ಸಿನಿಮಾ ಮಾಡಿಸಿದ್ರಿ, ಇನ್ನೊಂದು ಮಾಡಿದ್ರಿ. ಆ ಸಿನಿಮಾ ಫ್ಲಾಪ್ ಆಗಿ ಹೋಯಿತು. ಅದು ನಾವು ಕೊಟ್ಟ ಉತ್ತರದಿಂದ ಅಂತ ನೇರವಾಗಿ ನಾನು ಹೇಳಿ ಬಯಸ್ತಾ ಇದ್ದೇನೆ. ಆ ನಿರ್ಮಾಪಕ ನಿರ್ದೇಶಕರು ಕೇಳ್ಕೊಳ್ಳಿ, ನಮ್ಮ ಜೊತೆ ಚರ್ಚೆಯಲ್ಲಿದ್ದರು. ನಾವು ಹೇಳಿದಂಥ ಒಂದು ಸಲಹೆಗಳನ್ನ ಸ್ವೀಕಾರ ಮಾಡಿ 15 ಸ್ಥಳಗಳಲ್ಲಿ ಕಟ್ ಮಾಡಿದರು. ಈಗ ರಿಲೀಸ್ ಆಯಿತು, ಫ್ಲಾಪ್ ಆಯಿತು, ಅದು ನಮ್ಮ ತಪ್ಪಲ್ಲ. ಆದರೆ ಇದು ಅವರ ಪ್ರಯತ್ನದಲ್ಲಿ ಒಂದಾಗಿತ್ತು ಅಂತ ನಾನು ಹೇಳಿ ಬಯಸ್ತೇನೆ. ಈಗ ನೀವೇನು ಹೇಳಕೊಟ್ಟಿದ್ದೀರಿ, ಬಸವ ತತ್ವ ಭಕ್ತಿ ಪಂಥದ ಒಂದು ಭಾಗ ಅನ್ನೋದು ಸಿದ್ಧ ಮಾಡಕೊಟ್ಟಿದ್ದೀರಿ. ನೀವೆಲ್ಲರೂ ಕೂಡಿಕೊಂಡು ಎಲ್ಲ ರೀತಿಯಲ್ಲಿ. ಈಗ ನೋಡಿ, ಈಗ ಇಲ್ಲಿ ಈಗ ಈಗೇನು ವೀಣಾ ಬಣ್ಣಂಜಿಯವರು ಪ್ರವಚನ ಮಾಡಿದಾರಲ್ಲ, ಅದರಲ್ಲಿ ಇದೆ. ಅವರು ವೀಣಾ ಬಣ್ಣಂಜಿಯವರು ತಮ್ಮ ಅದೇ ಪ್ರವಚನದಲ್ಲಿ ಹೇಳ್ತಾರೆ, ವೇದ ಆಗಮ ಶಾಸ್ತ್ರ ಪುರಾಣಗಳೆಲ್ಲ ಈ ವಚನಗಳೆಲ್ಲ ಅದಿದ್ದೇ ಇಲ್ಲಿದೆ ಅಂತ. ಬಣ್ಣಂಜಿಯವರೇ, ನಿಮಗೆ ಒಂದು ಮಾತನ್ನು ಹೇಳ್ತಿದ್ದೀನಿ. ರಂಗನಾಥ್ ದಿವಾಕರ್ ಅವರು 50ರ ದಶಕದಲ್ಲಿ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಆ ಗ್ರಂಥದ ಹೆಸರು ವಚನಶಾಸ್ತ್ರ ರಹಸ್ಯ. ಮತ್ತೊಮ್ಮೆ ಹೇಳ್ತೀನಿ, ವಚನಶಾಸ್ತ್ರ ರಹಸ್ಯ. ಅವರು ಬ್ರಾಹ್ಮಣರೇ, ದೊಡ್ಡ ಪ್ರಖ್ಯಾತ ಗವರ್ನರ್ ಆಗಿದ್ದರು. ಎಲ್ಲಿ? ಬಿಹಾರದ ಗವರ್ನರ್ ಆಗಿದ್ದರು, ಕೇಂದ್ರದ ಶಿಕ್ಷಣ ಸಚಿವರಾಗಿದ್ದರು, ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಲೋಕ ಶಿಕ್ಷಣ ಟ್ರಸ್ಟಿನ ಸ್ಥಾಪಕ ಅಧ್ಯಕ್ಷರಾಗಿದ್ದರು, ಸಂಯುಕ್ತ ಕರ್ನಾಟಕ ಪತ್ರಿಕೆ ಸಂಪಾದಕರು ಆಗಿದ್ದರು ಬಹಳ ವರ್ಷ ಕಾಲ. ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಏನು ಬರೆದಾರೆ ಎಂದು ನಿಮ್ಮ ಗಮನಕ್ಕೆ ತರ್ತೇನೆ. ವೇದಶಾಸ್ತ್ರ ಪುರಾಣಗಳಲ್ಲಿರುವ ಅನೇಕ ಅಂಶಗಳು ವಚನಗಳಲ್ಲಿವೆ. ಆದರೆ ವಚನಗಳಲ್ಲಿರುವ ಅಂಶಗಳು ಈ ವೇದಶಾಸ್ತ್ರ ಪುರಾಣಗಳಲ್ಲಿ ಇಲ್ಲ. ನೆನ್ಪಿಟ್ಕೊಳ್ಳಿ ಬಣ್ಣಂಜಿಯವರೇ. ಅದು ಯಾವುದು? ವಚನಶಾಸ್ತ್ರ ರಹಸ್ಯದಲ್ಲಿ ರಂಗನಾಥ್ ದಿವಾಕರ್ ಅವರು ಹೇಳಿದ್ದು. ಅದೇ ರೀತಿ ನಮ್ಮ ವೆಂಲೇಪುರಂ ವೆಂಕಟೇಶ್ನವರು ಈ ವಚನ ದರ್ಶಕ್ಕೆ ಬರೆದಂಥ ಪ್ರಿಫೇಸ್ನಲ್ಲಿ ಹೇಳ್ತಾರೆ, ಈ ವಚನಗಳೆಲ್ಲವೂ ವೈದಿಕ ಧರ್ಮದ ಉಪನಿಷತ್ತುಗಳ ಕನ್ನಡ ಟ್ರಾನ್ಸ್ಲೇಷನ್ ಅಂತ M.R. ಶ್ರೀನಿವಾಸ ಮೂರ್ತಿಗಳು ಹೇಳಿದರು ಅಂತ ಅವರು ಮುನ್ನುಡಿಯಲ್ಲೇ ಬರೆದಿದ್ದಾರೆ. ಇದು ಎಷ್ಟು ಸುಳ್ಳು ಅಂತ ಸಿದ್ಧ ಮಾಡೋದಕ್ಕೆ ವಚನ ದರ್ಶನದ ಮಿಥ್ಯ ವರ್ಸಸ್ ಸತ್ಯ ಪುಸ್ತಕವನ್ನು ತಂದಿದ್ದೀವಿ. ಅದರಲ್ಲಿ M.R. ಶ್ರೀನಿವಾಸ ಮೂರ್ತಿಗಳನ್ನು ಅವರು ಉದ್ಧರಿಸಿದ್ದರಿಂದ ಅವರ ಮೂಲ ಲೇಖನ ನಾವು ಅಲ್ಲಿ ಪ್ರಿಂಟ್ ಮಾಡಿದ್ದೀವಿ, ಪಬ್ಲಿಷ್ ಮಾಡಿದ್ವಿ, ಬಿಡುಗಡೆ ಆಗಿದೆ ಈಗ ಒಂದು 3 ವಾರ ಹಿಂದೆ. ಅಲ್ಲಿ ಅವರು ಶ್ರೀನಿವಾಸ ಮೂರ್ತಿ ಏನು ಹೇಳಿದ್ದಾರೆ ಅಂದರೆ, ಹಂಗೆ ಹೇಳೇನೂ ಇಲ್ಲ ಅವರು. ಇವುಗಳನ್ನು ಉಪನಿಷತ್ತುಗಳಿಗೆ ಹೋಲಿಸಬಹುದಾಗಿದೆ ಕ್ವಾಲಿಟಿಯಲ್ಲಿ, ಆದರೆ ಉಪನಿಷತ್ತುಗಳ ಭಾಷಾಂತರವಲ್ಲ. ಇವು ವಚನಕಾರರು ಕರ್ನಾಟಕದ ಕನ್ನಡದ ಶ್ರಮಜೀವಿಗಳು. ಅವರಿಂದ ಸ್ವಂತ ಅನುಭವದಿಂದ ಮೂಡಿ ಬಂದ ವಚನಗಳು ಇವನ್ನ ಉಪನಿಷತ್ತಿಗೆ ಹೋಲ್ಸಕ್ಕೆ ಬರೋದಿಲ್ಲ, ಅಥವಾ ಉಪನಿಷತ್ತುಗಳ ಭಾಷಾಂತರಗಳು ಅಲ್ಲ ಅನ್ನುವಂಥ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಲ್ಲೇಪುರಂ ವೆಂಕಟೇಶ್ನವರು ಇದನ್ನು ಓದ್ಕೊಳ್ಬೇಕು. ಅದಕ್ಕೆ ಆ ಪುಸ್ತಕದಲ್ಲಿ ಅದೇ ಮೂಲ ಆರ್ಟಿಕಲ್ನ ಹಾಕಿದ್ದೀವಿ, ಓದ್ಕೊಳ್ಳಿ. ಬಣ್ಣಂಜಿ ಅವರಿಗೆ ಮಾತನ್ನು ಹೇಳ್ತೇನೆ, ನೀವು ಇದನ್ನು ಪದೇ ಇದೇ ಭಾಷಣದಲ್ಲಿ ನೀವು ಹೇಳಿದ್ದೀರಿ ಅಂತ ನಿಮಗೆ ನಾನು ಮಾತು ಹೇಳಿ ಬಯಸ್ತೀನಿ. ಮುಂದೆ ನೀವೇನು ಮಾಡೋಕ್ಕೆ ಹೊಟ್ಟಿದ್ದೀರಿ? ಈ ಪ್ಲೇಟೋನ ಮತ್ತು ದೀನೈಲ, ಈ ನಿಮ್ಮ ಜನಕರಾಜನ ಸತ್ರ, ನಿಮ್ಮ ಏನು ನೈಮಿಷಾರಣ್ಯದ ಹೇಳಿದ್ರು, ನಾನು ಅದು ಎಕ್ಸ್ಪ್ಲೇನ್ ಮಾಡಿ ಹೇಳಕ್ಕೆ ಹೋಗೋದಿಲ್ಲ. ಇವನ್ನೆಲ್ಲ ಯಾಕೆ ಹೇಳ್ತಿದ್ದೀರಿ ಅಂತಂದರೆ, ಪ್ರಧಾನಮಂತ್ರಿಗಳು ಹೇಳಿದ್ದು ತಪ್ಪು ಅಂತ ಸಿದ್ಧ ಮಾಡಕ್ಕೆ ಕೊಟ್ಟಿದ್ದೀರಿ. ಸ್ವಾಮಿ ವೀಣಾ ಬಣ್ಣಂಜಿಯವರೇ, ಸಹೋದರಿಯೇ, ನಿಮಗೆ ಒಂದು ಮಾತು ಹೇಳಿ ಬಯಸುತ್ತೀನಿ. ಐತಿಹಾಸಿಕ ಸತ್ಯವನ್ನು ಪುರಾಣಗಳಿಂದ ನಿಷಿದ್ಧ ಮಾಡೋಕ್ಕೆ ಬರೋದಿಲ್ಲ. ಹೌದು, ಪುರಾಣಗಳಲ್ಲಿ ಕೆಲವು ಐತಿಹಾಸಿಕ ಸತ್ಯಗಳಿವೆ, ಆದರೆ ಅವು ಐತಿಹಾಸಿಕ ದಾಖಲೆಗಳಲ್ಲ, ಪೌರಾಣಿಕ ಕಾಲ್ಪನೆಗಳ ಧಕ್ಕೆಗಳು. ಹೀಗೆ ಇರುವಾಗ ನೀವೇನು ಮಾಡಕೊಟ್ಟಿದ್ರಿ ಅಂದರೆ, ಇತಿಹಾಸವನ್ನು ತಿರುಚಿ ಪುರಾಣ ಮಾಡಕೊಟ್ಟಿದ್ದೀರಿ. ಆ ಪುರಾಣಗಳನ್ನ ತಿರುಚಿ ಇತಿಹಾಸ ಮಾಡಕೊಟ್ಟಿದ್ದೀರಿ. ಇದು ತಪ್ಪು. ಆದ್ದರಿಂದ ಪ್ರಧಾನಮಂತ್ರಿಗಳು ಹೇಳಿದ್ದು ಅಂದು ಸತ್ಯ, ಇಂದು ಸತ್ಯ, ಮುಂದು ಸತ್ಯ. ಅದನ್ನು ನೀವು ಏನೇ ಮಾಡಿಕೊಂಡು ಬೊಬ್ಬಿಟ್ಟರು ಕೂಡ ಅದನ್ನು ನೀವು ನಿಶ್ಚಿತ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಹೊಟ್ಟೆ ಬರಿ ಬಿದ್ದಿದೆ, ಸ್ವಲ್ಪ ತಣ್ಣೀರು ಕುಡ್ಕೊಳ್ಳಿ, ಸ್ವಲ್ಪ ಐಸ್ ವಾಟರ್ ತಿಳ್ಕೊಳ್ಳಿ. ಆದ್ದರಿಂದ ಈ 3 ಭಾಗದಲ್ಲಿ ಇದನ್ನು ಹೇಳುತ್ತಾ ಕೊನೆಗೆ ನಾನು ಒಂದು ಬಹಳ ಮಹತ್ವದ ಇನ್ನೊಂದು ಅಂಶವನ್ನು ಬಣ್ಣಂಜಿಯವರು ಹೇಳಿದ್ದಾರೆ. ಏನದು ಮಾತು ಅಂದರೆ, ಈ ವಚನಕಾರ್ತಿಯಲ್ಲಿ ಭಾಳಷ್ಟು ಜನ ಮಹಿಳೆಯರಿದ್ದರು, ವಚನ ಚರ್ಚೆಯಲ್ಲಿ ಭಾಗವಹಿಸಿದ್ರು. ಅದೇನು ದೊಡ್ಡ ಮಹಾ ಅವ್ರು ಹೇಳ್ತಾರೆ.
ಅವ್ರಿಗೆ ಏನಾಗಿದೆ, ಪ್ರಾಚೀನ ಭಾರತೀಯ ಸಂಸ್ಕೃತಿಯ ಪರಂಪರೆ ಬಗ್ಗೆ ಹೇಳಬೇಕಾಗಿದೆ. ನನಗೆ ಹೇಳಿದ್ದೀನಿ, ಅಕಾಡೆಮಿಯ ಪ್ಲೇಟ್ ಒಂದು ಪ್ರಾಚೀನ ಭಾರತದಲ್ಲ, ದೀನೇ ಇಲಾಹಿ ಪ್ರಾಚೀನ ಭಾರತದಲ್ಲ. ಆಮೇಲೆ ನೀವು ಹೇಳಿದಂಥ ಜನಕನ ಸತ್ರ, ನೈಮಿಷಾರಣ್ಯ ಇವು ಭಾರತದ ಇಟ್ಕೊಳ್ಳಿ. ಈಗ ನೀವೇನು ಹೇಳಕ್ಕೆ ಕೊಟ್ಟಿದ್ದೀರಿ, ವಚನಕಾರ್ತ್ರಿಯಲ್ಲಿ ಹೆಣ್ಣು ಮಕ್ಕಳಿದ್ರು, ವಾದ ಮಾಡಿಸ್ತಿದ್ರು, ಅದು ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಒಂದು ಭಾಗ ಅಂತ. ಇರಬಹುದು, ಇರಲಿಕ್ಕಿಲ್ಲ ಕೂಡ. ಇರಲಿಕ್ಕಿಲ್ಲ ಅನ್ನೋ ಹೇಳ್ತೀನಿ, ಇರ್ಬೋದು ಅಂತ ನೀವು ಸಿದ್ಧ ಮಾಡಿ. ನಾನು ನೇರವಾಗಿ ಹೇಳ್ತೀನಿ ನಿಮಗೆ. ಯಾಕೆ ಇರಲಿಕ್ಕಿಲ್ಲ ಅಂತ ಹೇಳ್ತೀನಿ ಅಂದರೆ ಇಲ್ಲಿ ಕಾರಣ ಕೊಡ್ತೀನಿ. ನೀವು ಯಾರ್ಯಾರ ಹೆಸರುಗಳನ್ನ ಹೇಳಿದಿರಿ? ಮೈತ್ರೇಯಿ. ಈ ಮೈತ್ರೇಯಿ ಯಾರು? ಯಾಜ್ಞವಲ್ಕ್ಯರ ಪತ್ನಿ. ಯಾಜ್ಞವಲ್ಕ್ಯ ಯಾರು? ಯಾಜ್ಞವಲ್ಕ್ಯ ಸ್ಮೃತಿಯ ಲೇಖಕ. ಯಾಜ್ಞವಲ್ಕ್ಯ ಒಬ್ಬ ದೊಡ್ಡ ಋಷಿ. ಯಾಜ್ಞವಲ್ಕ್ಯರು ಋಗ್ವೇದದ ಕೆಲವು ಶ್ಲೋಕಗಳನ್ನ ಬರೆದಿದ್ದಾರೆ ಅಂತ ಕೂಡ ಪ್ರತೀತಿ ಇದೆ. ಅದೇ ರೀತಿ ಮೈತ್ರೇಯಿ ಕೂಡ ಋಗ್ವೇದಕ್ಕೆ ಮಾಡಿದ ಕೆಲವನ್ನ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ, ಅವರೇ ಹೇಳಬೇಕು ಅದನ್ನು. ಅಂಥ ಒಬ್ಬ ಮಹಾಋಷಿಯ ಪತ್ನಿ ಮೈತ್ರೇಯಿ ಗಂಡನ ಜೊತೆ ಚರ್ಚೆ ಮಾಡ್ತಿದ್ದಳು. ಸುಳ್ಳಲ್ಲ, ಇರಬಹುದು, ನಾನು ನಂಬ್ತೇನೆ ಅದನ್ನು. ಎರಡನೇದು ಗಾರ್ಗೇಯಿ. ಈಯೇ ವಚನವಾಕ್ಕು ಋಷಿಯ ಮಗಳು, ಮದುವೆ ಆಗಲಿಲ್ಲ. ಗಾರ್ಗೇಯಿ ಮತ್ತು ಯಾಜ್ಞವಲ್ಕ್ಯ ನಡುವಿನ ಸಂವಾದವನ್ನು ನಾನು ಓದಿದ್ದೇನೆ. ಆ ಸಂವಾದದಲ್ಲಿ ಏನು ಪ್ರಶ್ನೆಗಳು ನಾನು ತಿಳ್ಕೊಂಡಿದ್ದೇನೆ. ನೀವು ತಿಳ್ಕೊಳ್ಳಿ, ನಮ್ಗೆ ಓದ್ಕೊಳ್ಳಿ ಅವನ್ನ. ಮತ್ತು ಲೋಪಾಮುದ್ರೆ ಯಾರು? ಅಗಸ್ತ್ಯ ಋಷಿಯ ಪತ್ನಿ. ಅಗಸ್ತ್ಯ ಒಬ್ಬ ಮಹಾನ್ ಋಷಿ. ಇಂಥ ಋಷಿಗಳ ಪತ್ನಿಯರಾಗಲಿ ಮಗಳಾಗಲಿ ಹೆಣ್ಮಕ್ಳಾಗಿದ್ದರು. ಅವರು ವೇದ ಗೋಷ್ಠಿಗಳಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದರು. ನಾವು ನಂಬ್ತೇವೆ, ಸತ್ಯ. ಆದರೆ ಇವರನ್ನು ವಚನಶಾಸ್ತ್ರದಲ್ಲಿ ಬರುವ ಶೂದ್ರ ವರ್ಗಕ್ಕೆ ಸೇರಿದ ಲಕ್ಕಮ್ಮನಿಗಾಗಲಿ, ರೇಖಮ್ಮನಿಗಾಗಲಿ, ರೇಮಮ್ಮನಿಗಾಗಲಿ, ಮತ್ತು ಅಕ್ಕಮ್ಮನಿಗಾಗಲಿ, ಸೂಳೆ ಸಂಕವೆಗಾಗಲಿ, ಸತ್ಯಕ್ಕನಾಗಲಿ ಹೋಲ್ಸೋಕ್ಕಾಗತ್ತೇನಾ? ಇವರು ಎಲ್ಲ ಸ್ತ್ರೀಯರು ನಾನೇನು ಹೆಸರು ಹೇಳಿದೆ, ಇವರು ಶೂದ್ರ ವರ್ಗದಿಂದ ಬಂದವರು. ಅವರಿಗೆ ವಿದ್ಯೆ ಕಲೀಲಿಕ್ಕೆ 12ನೇ ಶತಮಾನದಲ್ಲಿ ಅವಕಾಶ ಇರಲಿಲ್ಲ. ಅವರು ಶೂದ್ರರ ಕಾಯಕಗಳನ್ನೇ ಮಾಡ್ತಿದ್ರು. ಒಬ್ಬಳು ಸೂಳೆಗಾರಿಕೆ ಮಾಡ್ತಿದ್ರು. ಸೂಳೆ ಮಾಡೋರು ಯಾರು? ದೇವದಾಸಿಯರು. ದೇವದಾಸಿಯರು ಈ ಸಮಾಜ ಪದ್ಧತಿಯಲ್ಲಿ ಒಬ್ಬಳು ಕಸ ಹೊಡಿತಿದ್ರು, ಪ್ರೇಮಮ್ಮ. ಮತ್ತೊಬ್ಬರು ಏನು ಮಾಡ್ತಿದ್ರು? ಏನೇನೋ ಇಂಥ ಒಂದು ಸಣ್ಣ ಸಣ್ಣ ಶೂದ್ರ ಕೆಲಸವನ್ನು ಮಾಡ್ತಿದ್ರು. ಅಶಿಕ್ಷಿತ, ಶಿಕ್ಷೆಯಿಂದ ವಂಚಿತರಾದ ಗ್ರಾಮೀಣ ಭಾಗದ ಬಡ ಮಹಿಳೆಯರನ್ನು ನೀವು ಮೈತ್ರೇಯಿ, ಗಾರ್ಗೇಯಿ, ಲೋಪಾಮುದ್ರೆಗೆ ಹೋಲಿಸ್ತಾ ಇದ್ದೀರಾ? ಬೆಣ್ಣಜ್ಜಿ ಅವರೇ, ಸ್ವಲ್ಪ ಉತ್ತರ ಕೊಡಿ. ಸಾರ್ವಜನಿಕರು ನೋಡ್ತಾ ಇದ್ದಾರೆ, ನಿಮ್ಮ ಭಾಷಣ ಕೇಳ್ತಾ ಇದ್ದಾರೆ. ಆಯಿತು, ಸರಿ ಆಯಿತು, ಭಾರತೀಯ ಪರಂಪರೆ ಬಂದಿದ್ದಾಗಿತ್ತು. ಭಾರತೀಯ ಪರಂಪರೆಯಿಂದ ಶೂದ್ರರನ್ನು ಹೊರಗಿಡಲಾಗಿತ್ತು. ನೀವು ನೆನಪಿಸ್ಕೊಳ್ತೀರಾ? ಇಲ್ಲ. ನೀವು ಹೇಳ್ತಾ ಇದ್ದೀರಿ. ಯಾಕೆ ಹೇಳ್ತಾ ಇದ್ದೀರಿ ಅಂದರೆ, ನೀವೇನು ತುಚ್ಛಗಳಿಬೇಕಾಗಿದೆ ಅಂದರೆ, ವಚನದಲ್ಲಿ ಬರ್ತಕ್ಕಂಥ ವಚನಕಾರ್ತ್ರಿಯರು ವಚನಗಳನ್ನು ಮಾಡಿ ಆಡಿದ್ದು, ಅಲ್ಲಿ ಭಾಗವಹಿಸಿದ್ದು ಏನು ದೊಡ್ಡ ನಮ್ಮ ವೇದದಲ್ಲಿ ಮೊದಲೇ ಇದ್ದು ಅಂತ ವೇದಗಳನ್ನು ವ್ಯಕ್ತಿಗಳ ಕೊಟ್ಟಿದ್ದೆ, ಹೇಳಿರಿ. ಆದರೆ ನೀವು ಕೊಟ್ಟಂಥ ಹೋಲಿಗೆ ಸಂಪೂರ್ಣವಾಗಿ ಅಸಂಬದ್ಧ, ಅಸಮಂಜಸ. ವೀಣಾ, ಅರ್ಥ ಮಾಡ್ಕೊಳ್ಳಿ. ಈಗ ಹೇಳ್ತಾ ಇರುವಾಗ ನಾನು ಇನ್ನೊಂದು ಮಾತನ್ನು ಹೇಳಲೇಬೇಕು. ಇದು ಯಾಕೆ ನಡೀತಾ ಇರುವೆ ಅನ್ನೋ ಬಗ್ಗೆ ಈ ಚರ್ಚೆಯಲ್ಲಿ ಭಾಗವಹಿಸ್ತಾ ನಾನು ಕೆಲವರ ಹೆಸರನ್ನು ಹೇಳಿದೆ. ಇದನ್ನು ಭಾಳ ಸ್ಪಷ್ಟವಾಗಿ ನಾವು ಹೇಳಿ ಬಯಸ್ತೇವೆ. ಈ ಲಿಂಗಾಯತ ಮಹಾಸಭಾ ಆಗಲಿ, ವೀರಶೈವ ಮಹಾಸಭಾ ಆಗಲಿ, ಬಸವ ಧರ್ಮ ಪೀಠ ಆಗಲಿ, ಬಸವ ದಳ ಆಗಲಿ, ಬಸವ ಪರ ನೂರಾರು, ಸುಮಾರು 1,000ದಷ್ಟು ಸಂಸ್ಥೆಗಳು ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣದಲ್ಲಿ ಹುಟ್ಟಿಕೊಂಡಿವೆ. ಕಳೆದ 7-8 ವರ್ಷಗಳಲ್ಲಿ ಹುಟ್ಟಿಕೊಂಡಿವೆ. ವೀರಶೈವ ಮಹಾಸಭೆ ಮಾತ್ರ ಇನ್ನೊಂದು 120 ವರ್ಷದ್ದಾದರೆ, ಆಕೆ ಜಾಗತಿಕ ಲಿಂಗಾಯತ ಮಹಾಸಭೆ ಕೇವಲ 7 ವರ್ಷದ್ದು. ಬಸವ ಧರ್ಮ ಪೀಠ ಒಂದು 20 ವರ್ಷದ್ದು. ಬಸವ ದಳ ಒಂದು 20-25 ವರ್ಷದ್ದು. ಅದು ಬಿಟ್ಟರೆ ಉಳಿದಂಥ ನೂರಾರು ಸಂಸ್ಥೆಗಳು ಕಳೆದ 6-7 ವರ್ಷಗಳು ಹುಟ್ಟಿಕೊಂಡಿವೆ. ಯಾಕೆ ಹುಟ್ಟಿಕೊಂಡಿವೆ? ವಚನ ತತ್ವದ ಪ್ರಚಾರ, ಮುದ್ರಣ, ಪಬ್ಲಿಕೇಶನ್ಸು ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ, ಆಗಿದೆ, ಇನ್ನೂ ಮುಂದುವರಿತದೆ. ಅದು ಒಂದು. ಎರಡನೇದು, ಲಿಂಗಾಯತರಲ್ಲಿ ಶಿಕ್ಷಣ ಪ್ರಮಾಣ ಅತಿ ದೊಡ್ಡದಾಗಿದೆ. ಯಾಕೆ ದೊಡ್ಡದಾಗಿದೆ ಅಂದರೆ, ಕಳೆದ 150 ವರ್ಷಗಳಿಂದ ಲಿಂಗಾಯತ ಮಠಗಳು, ಲಿಂಗಾಯತ ಸಂಸ್ಥೆಗಳು ಶಿಕ್ಷಣಕ್ಕೆ ಕೊಟ್ಟಂಥ ಮಹತ್ವ ಎಷ್ಟಾಗಿದೆ ಅಂತ ನಾನು ನಿಮಗೆ ಹೇಳಬೇಕಾಗಿಲ್ಲ. ನೀವು ಕಣ್ಣಿಂದ ನೋಡಿದ್ದೀರಿ. ತುಮಕೂರು ಮಠಕ್ಕೆ ಹೋಗಿ 9-10 ಸಾವಿರ ಹುಡುಗರಿಗೆ ಫ್ರೀ ಬೋರ್ಡಿಂಗ್ ಇದೆ. ಸುತ್ತೂರು ಮಠಕ್ಕೆ ಹೋಗಿ 4-5 ಸಾವಿರ ಮಕ್ಕಳು ಅಲ್ಲಿ ಫ್ರೀ ಊಟ ಮಾಡ್ತಿದ್ದಾರೆ. ಸಿರಿಗೆರೆ ಮಠಕ್ಕೆ ಹೋಗಿ, ಅದೇ ರೀತಿ ತುಮಕೂರಿನ ಚಿತ್ರದುರ್ಗದ ಮುರುಘಾ ಮಠಕ್ಕೆ ಹೋಗಿ, ಗದಗಿನ ತೊಂಟದಾರಿ ಮಠಕ್ಕೆ ಹೋಗಿ, ಯಾವುದೇ ಸಣ್ಣ ಪುಟ್ಟ ಬೃಹತ್ ಮಠಗಳಲ್ಲಿದ್ದರೂ ಕೂಡ ಸಾರ್ವಜನಿಕ ಫ್ರೀ ಬೋರ್ಡಿಂಗ್ಗಳು
ಮಕ್ಕಳಿಗೆ ಶಾಲೆ ಕಲಿಯುವುದಕ್ಕಾಗಿ ಪ್ರಾರಂಭ ಮಾಡಿದೆ ಕಳೆದ 150 ವರ್ಷಗಳಲ್ಲಿ. ಇದರಿಂದ ಅದೇ ಮಠಗಳು, ಅದೇ ಒಂದು ಮಠೇತರ ಲಿಂಗಾಯತ ಸಂಘಟನೆಗಳು ದೊಡ್ಡ ಪ್ರಮಾಣದಲ್ಲಿ ಶಾಲೆ, ಹೈಸ್ಕೂಲು, ಕಾಲೇಜು, ವಿಶ್ವವಿದ್ಯಾಲಯ ತೆರೆದಿವೆ. ಅದರಲ್ಲಿ ಸುಮಾರು 14-18 ವೈದ್ಯಕೀಯ ಕಾಲೇಜುಗಳು, 50ರಷ್ಟು ಎಂಜಿನಿಯರಿಂಗ್ ಕಾಲೇಜುಗಳು, ಲಾ ಕಾಲೇಜು, ಆರ್ಟ್ಸು, ಸೈನ್ಸು, ಕಾಮರ್ಸು, ಮ್ಯಾನೇಜ್ಮೆಂಟ್ ಎಲ್ಲ ಕ್ಷೇತ್ರಗಳಲ್ಲಿ ಲಿಂಗಾಯತರು ನಡೆಸ್ತಕ್ಕಂಥ ಸಂಖ್ಯೆಗಳ ಹೋಲಿಕೆಯನ್ನು ಮಾಡಲಿಕ್ಕೆ ಈ ದೇಶದಲ್ಲಿನೇ ಸಾಧ್ಯ ಇಲ್ಲ. ಯಾವುದೇ ಸಮುದಾಯ, ಜೈನರಿರಲಿ, ಸಿಖ್ಖರಿರಲಿ, ಬ್ರಾಹ್ಮಣರೇ ಇರಲಿ, ಯಾರೇ ಇರಲಿ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆದಿಲ್ಲ. ಆದ್ದರಿಂದ ಕಳೆದ 150 ವರ್ಷಗಳಲ್ಲಿ ಬ್ರಾಹ್ಮಣರನ್ನು ಬಿಟ್ಟರೆ ಅತ್ಯಂತ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದ ವಿದ್ಯಾವಂತರಾದಂಥ ಸಮಾಜ ಇದ್ದರೆ ಬ್ರಾಹ್ಮಣರನ್ನ ಹತ್ರ ಲಿಂಗಾಯತರು ಇಡೀ ದೇಶದಲ್ಲಿನೇ. ಕರ್ನಾಟಕ ಇನ್ನೂ ಚೆನ್ನಾಗಿದೆ. ಆದ್ದರಿಂದ ಇವರು ಎಲ್ಲರೂ ವಚನಗಳನ್ನು ಓದಬಲ್ಲರು, ಅರ್ಥ ಮಾಡ್ಕೊಳ್ಬೋದು. ಈಗ ವಚನಗಳು ಲಕ್ಷ ಪ್ರತಿಗಳಲ್ಲಿ ಹಾರಿದು ಹಂಚಿಕೆಯಾಗಿ ಪ್ರಸಾರವಾಗುತ್ತಿವೆ. ಅದು ಈಗ ಸಾಮಾಜಿಕ ಮಾಧ್ಯಮಗಳು ಕೂಡ ಅಷ್ಟೇ ಪ್ರಖರವಾಗಿ ಬೆಳೀತಾ ಇದೆ, ಹಬ್ತಾ ಇದ್ದರೆ ಅದರ ಪ್ರಭಾವದಿಂದ ಲಿಂಗಾಯತರು ಎಚ್ಚೆತ್ತುಕೊಂಡಿದ್ದಾರೆ. ಯಾರು ಅಪಪ್ರಚಾರ ಮಾಡೋಕ್ಕೆ ಹೋಗ್ತಿರೋ, ಸುಳ್ಳನ್ನು ಸತ್ಯ ಅಂತ ಸಾಧಿಸಲಿಕ್ಕೆ ಹೋಗ್ತಿರೋ, ನೆನಪಿಡಬೇಕಾದ ಮಾತುಗಳು ಮರಿಬೇಡಿ. ಬನ್ನಂಜೆ ಅವರೇ, ಮಲ್ಲೇಪುರಂ ವೆಂಕಟೇಶ್ ಅವರೇ ಮರಿಬೇಡಿ. ಆಮೇಲೆ ಡಂಕಿನ್ ಜಳಕಿ ಅವರೇ, ಬಾಲ ಗಂಗಾಧರರವರೇ, ಅಷ್ಟೇ ಅಲ್ಲದೆ ನಿಮ್ಮ ಕುಡಿದಂಥ ರಾಜಾರಾಮ್ ಹೆಗಡೆ ಅವರೇ, ಈ 4 ಮಾತುಗಳನ್ನ ಮರಿಬೇಡಿ. ನೀವು ಹೆಚ್ಚಿಗೆ ಮಾಡಿದಷ್ಟು ಲಿಂಗಾಯತ ಸಮುದಾಯ ಪ್ರತಿಕ್ರಿಯೆ ಉಗ್ರವಾಗಿರ್ತದೆ. ಅದಕ್ಕೆ ಪ್ರಚೋದನೆ ಕೊಡಬೇಡಿ. ಸಹನೆಗೆ ಒಂದು ಮಿತಿ ಇರ್ತದೆ, ಆ ಮಿತಿಯನ್ನು ದಾಟಬೇಡಿ. ಆ ಲಕ್ಷ್ಮಣ ರೇಖೆನೇ ನೀವೇ ಹಾಕ್ಕೊಳ್ಳಿ. ನಿಮ್ಮ ಬಗ್ಗೆ ಗೌರವ ಇದೆ, ವೈದಿಕ ಧರ್ಮದ ಬಗ್ಗೆ ಗೌರವ ಇದೆ. ಯಾವುದೇ ಧರ್ಮದ ವಿರುದ್ಧವಾಗಿ ನಾವು ಮಾತಾಡೋದಿಲ್ಲ, ಯಾವುದೇ ಧರ್ಮದ ಅವಹೇಳನ ನಾವು ಮಾಡಲ್ಲ. ಆದರೆ ನೀವು ಯಾಕೆ ನಮಗೆ ನಮ್ಮ ಸಂವಿಧಾನ ಕೊಟ್ಟಂಥ ಹಕ್ಕಿನಲ್ಲಿ ನೀವು ಯಾಕೆ ನಮ್ಮಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದೀರಾ? ನೀವೇಕೆ ಅದನ್ನು ತಿಳಿಸುವ ಪ್ರಯತ್ನ ಮಾಡ್ತಿದ್ದೀರಾ? ನೀವೇಕೆ ಅದನ್ನು ತಿರುತುರುಗಿ ನಿಮ್ಮ ಪರಂಪರೆಗೆ ಎಳೆದು ಪ್ರಯತ್ನ ಮಾಡ್ತಿದ್ದೀರಾ? ನಿಮ್ಮ ಆತ್ಮಪರೀಕ್ಷೆ ಮಾಡ್ಕೊಳ್ಳಿ. ನಿಮ್ಮ ವಿರುದ್ಧ ನಾವಿಲ್ಲ, ನಮ್ಮ ವಿರುದ್ಧ ನೀವು ಆಗಬೇಡಿ, ನಾವು ಕೈ ಮುಗಿದು ಕೇಳ್ಕೊಳ್ತೇವೆ. ಅಷ್ಟನ್ನು ಹೇಳ್ತಾ ಒಂದು ಮಾತನ್ನು ನಾನು ಹೇಳಿ ಬಯಸ್ತಿದ್ದೇನೆ. ವಚನಗಳ ಸಂಶೋಧನೆ, ಪ್ರಸಾರದಲ್ಲಿ ಬ್ರಾಹ್ಮಣ ಸಮುದಾಯದ ಅಲ್ಲಿ 2 ಪಂಗಡಗಳಿವೆ. ಒಂದು ಪಂಗಡ ದೊಡ್ಡ ಪ್ರಮಾಣದಲ್ಲಿ ವಚನಗಳ ಪರವಾಗಿ ವಚನಗಳನ್ನ ಹಿಡ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿವೆ. ಅವರ ಹೆಸರುಗಳನ್ನು ನಾನು ಇಲ್ಲಿ ಹೇಳಿ ಬಯಸ್ತಿದ್ದೇನೆ. ಅವರು ಯಾರು? 9 ಜನ, ನನಗೆ ಗೊತ್ತಿದ್ದೆ 9 ಜನ. ನನ್ನ ಲಿಮಿಟೆಡ್ ನಾಲೆಜಲ್ಲಿ ಇನ್ನೂ 106 ಜನ ಇರ್ಬೋದು. ಇದು ಮಹತ್ವದ ಕೆಲವು ಹೆಸರುಗಳು ನಾನು ನಿಮಗೆ ಹೇಳ್ತೇನೆ. ಅವರು ಯಾರು ಅಂತಂದರೆ, ಪ್ರಥಮವಾಗಿ ಕುವೆಂಪು ಅವರ ವಿದ್ಯಾಗುರುಗಳಾಗಿರ್ತಕ್ಕಂಥ ತಳುಕಿನ ವೆಂಕಣ್ಣಯ್ಯನವರು 1921ರಲ್ಲಿ ಒಂದು ಪುಸ್ತಕ ಬರೆದರು, ಲೇಖನ ಬರೆದರು. ಅದು ಪ್ರಬುದ್ಧ ಕರ್ನಾಟಕದಲ್ಲಿ ಪಬ್ಲಿಷ್ ಆಯಿತು 1921ರಲ್ಲಿ. ಇವತ್ತಿಗೆ 104 ವರ್ಷಗಳ ಹಿಂದೆ ವೆಂಕಣ್ಣವರು ಏನು ಹೇಳಿದ್ರು ಅಂದರೆ, ಶಿವತತ್ವಸಾರ ಈ ಪುಸ್ತಕವನ್ನು ಬರೆದವರು ಪಂಡಿತಾರಾಧ್ಯರು. ಇವರು ಪಂಚಾಚಾರ್ಯರು ಒಬ್ಬರು ಅಂತ ಆಮೇಲೆ ಹೇಳ್ಕೊಂಡು ತಿರುಗಾಡ್ತಾರೆ. ಅದು ಬರೆದಿದ್ದು 13ನೇ ಶತಮಾನದ ಆದಿಯಲ್ಲಿ ಅಥವಾ 12ನೇ ಶತಮಾನ ಅಂತ್ಯದಲ್ಲಿ. ಯಾಕಂದರೆ ಅವರು ಬಸವಣ್ಣನವರ ಸಮಕಾಲೀನರು, ಬಸವಣ್ಣನವರ ಮೇಲೆ ಬಹಳ ಅಭಿಮಾನ ಗೌರವ ಇಟ್ಕೊಂಡವರು. ಅವರು ಬಸವಗೀತೆ ಅಂತ ಒಂದು ಕವಿತೆ ಬರೆದಾರೆ. ತೆಲುಗಿನಲ್ಲಿದೆ, ಕನ್ನಡದಲ್ಲಿ ಇದೆ, ಓದ್ಕೊಳ್ಳಿ. ಉದ್ದವಾದಂಥ ಒಂದು ಗೀತೆ. ಅದು ಶೋಕಗೀತೆ. ಯಾಕೆ ಶೋಕಗೀತೆ ಅಂದರೆ, ಅವರು ಬಸವಣ್ಣನವ್ರನ್ನ ಭೇಟಿಯಾಗಲಿಕ್ಕೆ ಬರ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಬಸವಣ್ಣವ್ರಿಗೆ ಮಾತು ಹೇಳ್ತಾನೆ, ಪಂಡಿತಾರಾಧ್ಯ, ಅವ್ರ ಹೆಸರು ಮಲ್ಲಿಕಾರ್ಜುನ ಪಂಡಿತಾರಾಧ್ಯ. 2 ಪಂಡಿತಾರಾಧ್ಯ ಬರ್ತಾರೆ. ಶ್ರೀಪತಿ ಪಂಡಿತಾರಾಧ್ಯ ಬೇರೆ. ಅವರು ನಮ್ಮ SP ಬಾಲಸುಬ್ರಹ್ಮಣ್ಯವರ ವಂಶದವರು. ಶ್ರೀಪತಿ ಪಂಡಿತ, SP ಅಂದರೆ ಶ್ರೀಪತಿ ಪಂಡಿತ ಬಾಲಸುಬ್ರಹ್ಮಣ್ಯಂ ಅವರ ಪೂರ ಹೆಸರು. ಅವರು ಬೇರೆ, ವೀರಶೈವ ಧರ್ಮಕ್ಕೆ ಭಾಷೆ ಬರ್ತದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಹೋಗೋದಿಲ್ಲ, ಸಂದರ್ಭ ಹೇಳ್ತೇನೆ. ಈ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಇವಾಗ ನಮ್ಮ ಪಂಚಪೀಠಾದರ್ಶಿ ಹೇಳಿಕೊಳ್ಳುವಾಗೆ ಶ್ರೀಶೈಲ ಪೀಠದ ಮುಖ್ಯ ಗುರುಗಳು ಅಂತ ಹೇಳ್ತಾರೆ. ಅದು ಬಿಟ್ಬಿಡೋಣ, ವಿಷಯ ಅಲ್ಲ ಅದು. ಅವರು ಬಸವಣ್ಣನನ್ನು ಕೂಡಿ ಮಾತಾಡಬೇಕು ಅಂತ ಬರಾಗ ಬಸವಣ್ಣ ಹೇಳ್ತಾರೆ, ಮಲ್ಲಿಕಾರ್ಜುನ ಪಂಡಿತಾರಾಧ್ಯರೇ, ಬರಬೇಕಾದ್ರೆ ನನ್ನೊಂದು ಷರತ್ತಿದೆ. ಏನು ಅಂದರೆ, ನಿಮ್ಮ ಜನಿವಾರವನ್ನು ತೆಗೆದಿಟ್ಟು ಬಂದು ಬ್ರಾಹ್ಮಣತ್ವವನ್ನು ಬಿಟ್ಟು ಬಂದರೆ ನಾನು ಭೇಟಿ ಆಗ್ತೇನೆ, ಇಲ್ಲ ಅಂತ ಹೇಳ್ತಾರೆ. ಎಂಥ ಗಂಭೀರವಾದಂಥ ಮಾತು. ಇವತ್ತಿನ ಕಾಲದಲ್ಲಿ ಕೂಡ ಇಂಥ ಗಂಭೀರವಾದ ಮಾತನ್ನು ಬಸವಣ್ಣನವರು ಪಂಡಿತಾರಾಧ್ಯರಿಗೆ ಹೇಳಿ ಕಳಿಸ್ತಾರೆ. ಪಂಡಿತಾರಾಧ್ಯರು ಅಷ್ಟೇ ಗಂಭೀರವಾದ ಉತ್ತರ ಕೊಡ್ತಾರೆ. ಏನು ಅಂತ, ಬಸವಲಿಂಗ,
ನನ್ನ ಜನಿವಾರ ನನ್ನ ಬ್ರಾಹ್ಮತ್ವದ ಗುರುತು ಅದನ್ನು ಯಾಕೆ ಬಿಟ್ಟು ಬರಲಿ ಅಂತ ಹೇಳ್ತಾರೆ. ಬಸವಣ್ಣವರು ಒಪ್ಕೊಳ್ಳೋದಿಲ್ಲ. ಆದರೂ ಕೂಡ ಅವ್ರು ಬರೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಬಸವಣ್ಣನವರ ಕೊನೆಯ ದಿನಗಳು. ಅವರು ಅರ್ಧ ದಾರಿಗೆ ಬರಗೊಡದೆ ಅವ್ರಿಗೆ ಗೊತ್ತಾಗುತ್ತೆ ಬಸವಣ್ಣನವರು ದೇಹ ತ್ಯಾಗ ಮಾಡಿದರು ಅಂತ. ಅದಕ್ಕೆ ಲಿಂಗಾಯತರು ಲಂಗೈಕಾದರು ಅಂತ ಹೇಳ್ತಾರೆ. ಬಸವಣ್ಣನವರು ಯಾವ ರೀತಿಯ ಮರಣವನ್ನು ಅಪ್ಪಿದ್ರು ಅನ್ನೋ ಬಗ್ಗೆ ನಿಶ್ಚಿತವಾದಂಥ ನಿಲುವುಗಳಿಲ್ಲ. 4 ಬೇರೆ ಬೇರೆ ಊಹೆಗಳಿದೆ, ಅದು ನಾನು ಹೇಳುವ ಅಗತ್ಯ ಇಲ್ಲ ಇಲ್ಲಿ. ಇಷ್ಟೇ, ಪಂಡಿತಾರಾಧ್ಯರು ಅದನ್ನು ಬಹಳ ದುಃಖಪಟ್ಟು ಬಸವಗೀತೆ ಅಂತ ಒಂದು ಉದ್ದ ಕವನ ಬರೆದಾರೆ. ಅದನ್ನೇ ಬರೆದವರು ಕೂಡ ಶಿವತತ್ವ ಸಾರದ ಲೇಖಕರು ಅವರೇ ಆಗಿದ್ದಾರೆ. ಅದರಲ್ಲಿ ಪ್ರತಿಪಾದನೆ ಮಾಡತಕ್ಕಂಥ ಧರ್ಮ ಏನಿದೆ, ತಳುಕಿನ ವೆಂಕಣ್ಣನವರು ಹೇಳ್ತಾರೆ, ಇದು ಶರಣರ ತತ್ವದ ಧರ್ಮ ಅಲ್ಲ. ಶಿವತತ್ವ ಸಾರದಲ್ಲಿರ್ತಕ್ಕಂಥ ಅಂಶಗಳು ಶರಣರ ಧರ್ಮದಲ್ಲಿ ಇಲ್ಲ ಅನ್ನೋದಕ್ಕೆ 12 ಲಕ್ಷಣಗಳನ್ನು ಕೊಟ್ಟು ಪ್ರಬುದ್ಧ ಕರ್ನಾಟಕದಲ್ಲಿ 1921ರಲ್ಲಿ ಬರೆದಂಥ ಲೇಖನ ವೀರಶೈವ ಲಿಂಗಾಯತ ಪ್ರತ್ಯೇಕದ ಪಂಥಗಳು ಅಥವಾ ಧರ್ಮಗಳು ಅನ್ನೋದಕ್ಕೆ ಆಧಾರ ಆಗಿದೆ. ಶಿವತತ್ವ ಸಾರದ ಬಗ್ಗೆ ತಳುಕಿನ ವೆಂಕಣ್ಣಯ್ಯನವರು, ಕುವೆಂಪು ಅವರ ಗುರುಗಳು 104 ವರ್ಷಗಳ ಹಿಂದೆ ಬ್ರಾಹ್ಮಣ ಪಂಡಿತರವರು ಬರೆದಂಥದ್ದು ಮುಖ್ಯ ಲೇಖನ. ನಾವು ಯಾರು ಹೊಡೆಯಲಿಕ್ಕೆ ಪ್ರಯತ್ನ ಮಾಡಲಿಲ್ಲ, ಅವರೇ ಹೇಳಿದರು. ದುರುದ್ದೇಶನ ಮಾಡಲಿಲ್ಲ ಅವರು. ಸತ್ಯ ಆಗಿತ್ತು. ಈಗಲೂ ಕೂಡ ಸುಸತ್ರ ಓದ್ಕೊಳ್ಳಿ. ಕನ್ನಡದಲ್ಲಿದೆ, ಸಂಸ್ಕೃತದಲ್ಲಿದೆ, ತೆಲುಗಿನಲ್ಲಿ ಕೂಡ ಇದೆ. ಎರಡನೇದು ನಾವು ಹೇಳಬೇಕಾಗಿದ್ದರು M.R. ಶ್ರೀನಿವಾಸ ಮೂರ್ತಿಯವರು. ನಾನು ಆಗಲೇ ಅವ್ರ ಬಗ್ಗೆ ಹೇಳ್ತೀನಿ. ಅವರು ವಚನ ಶಾಸ್ತ್ರ ಸಾರ, ವಚನ ಧರ್ಮಸಾರ ಮತ್ತೊಂದು ಪುಸ್ತಕ ಇದೆ, ಅದು ಹೊಳಕಟ್ಟೆಯವರು ಬರೆದಿದ್ದು. ಇದು ವಚನ ಶಾಸ್ತ್ರ ಸಾರ ಬರೆದವರು M.R. ಶ್ರೀನಿವಾಸ ಮೂರ್ತಿಯವರು. ಆಗಲೇ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡಲ್ಲ. ಮೂರನೇದು ಬರೆದವರು ರಂಗನಾಥ್ ದಿವಾಕರ್ ಅವರು ವಚನಶಾಸ್ತ್ರ ರಾಷ್ಟ್ರ, ನಾನು ಆಗಲೇ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡಲ್ಲ. 4ನೇದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಸೇಯಿಂಗ್ಸ್ ಆಫ್ ಬಸವ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಬಸವಣ್ಣನವರ ಒಂದು 250-300 ಮಹತ್ವದ ವಚನಗಳನ್ನು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ 1940 ಸುಮಾರಿಗೆ ಆ ಪುಸ್ತಕವನ್ನು ಅವರು ಪಬ್ಲಿಷ್ ಮಾಡಿದರು. ಈಗ ಇತ್ತೀಚೆಗೆ ಅವರ ಮಕ್ಕಳಲ್ಲಿ ಒಬ್ಬ ಹೆಣ್ಣು ಮಗಳ ಮನೆತನದವರು ಅದನ್ನು 6ನೇ ಅಥವಾ 7ನೇ ರಿವಿಷನ್ದಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಆ ಬುಕ್ ನನ್ನ ಕಡೆ ಇದೆ. ಅದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು 4ನೇದವರು. ಅದಾದ ನಂತರ ದೊಡ್ಡ ಪ್ರಮಾಣದಲ್ಲಿ ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಮಾಡಿದವರು A.K. ರಾಮಾನುಜಮ್ ಅವರು. ಅವರ ಪುಸ್ತಕದ ಹೆಸರು ಸ್ಪೀಕಿಂಗ್ ಆಫ್ ಶಿವ. ಈ ಪುಸ್ತಕ ಪೆಂಗ್ವಿನ್ ಕ್ಲಾಸಿಕ್ ಸೀರೀಸ್ನಲ್ಲಿ ಪಬ್ಲಿಷ್ ಆಗಿದೆ. ಜಗತ್ತಿನ 50-60 ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಪೆಂಗ್ವಿನ್ ಪಬ್ಲಿಕೇಶನ್ಸ್ ಇದೆಯೋ ಅವರಿಂದ 16 ಲಕ್ಷ ಪ್ರತಿಗಳು ಸೇಲಾಗಿ ಹೋಗಿದೆ. ಅದರಲ್ಲಿ ಏನೂ ಇಲ್ಲ. ಬಸವಣ್ಣನವರ ಸಮಕಾಲೀನ ಶರಣರ ವಚನಗಳ ವಿಶ್ಲೇಷಣೆ ಇದೆ. ಅದಕ್ಕಿಂತ ಒಳ್ಳೆಯ ಪುಸ್ತಕವನ್ನು ನಾನಿನ್ನೂ ಓದಿಲ್ಲ, ಇಂಗ್ಲೀಷ್ನಲ್ಲೇ ಓದಿದ್ದೀನಿ. ಅದರಲ್ಲಿ ಅವರು ತೆಗೆದುಕೊಂಡ ವಚನಗಳೇನಿದೆಯಲ್ಲ, C.C. ಬಸವಣ್ಣನವರು ಮಾಡಿದಂಥ ವಚನ ಪರಿಷ್ಕರಣೆ ವಚನಗಳನ್ನು ಸೇರಿಸ್ಕೊಂಡಿದ್ದಾರೆ. ಹೀಗೆ ಇರುವಾಗ 6ನೇಯವರು A.K. ರಾಮಾನುಜ ಆದಮೇಲೆ ನಮ್ಮ ಇತ್ತೀಚೆಗೆ ಬರೆದಂಥ 97 ವರ್ಷದ ವಯೋವೃದ್ಧ ಅಂತ ಬಾಸ್ರೂರು ಸುಬ್ಬಾರವರು, ಸಾರಸ್ವತ ಬ್ರಾಹ್ಮಣರು, ಮಂಗಳೂರು ಕಡೆಯವರು. ಅವರು ಇನ್ನೂ ಇಲ್ಲಿನೇ ಬೆಂಗಳೂರಿದ್ದಾರೆ. ಅವರು ನೆದರ್ಲ್ಯಾಂಡ್ಸಲ್ಲಿದ್ದಾಗ 2 ಪುಸ್ತಕಗಳನ್ನು ಬರೆದರು. ಅಲ್ಲಮನ ವಚನಗಳ ಬಗ್ಗೆ ಒಂದು ಪುಸ್ತಕ, ಮತ್ತೊಂದು ಲಿಂಗಾಯತ ಫಿಲಾಸಫಿ. ಬುಕ್ಕಿನ ಹೆಸರೇ ಲಿಂಗಾಯತ ತತ್ವಶಾಸ್ತ್ರ. ಅದರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನಾನು ಅವರು ಭೇಟಿಯಾಗಿ ಅವರ ಭಾಳಷ್ಟು ಪುಸ್ತಕಗಳನ್ನು ತಂದುಬಿಟ್ಟು ನಾನು ಬಳಿ ಹಂಚಿದ್ದೀನಿ. ಭಾಳ ದಪ್ಪ ಅಂತ ಪುಸ್ತಕ ಅದು, ಬ್ಲೂ ಕಲರ್ನಲ್ಲಿ ಹಾಳು ಬಂದಿದೆ. ಲಿಂಗಾಯತ ಫಿಲಾಸಫಿ ಎಷ್ಟು ಚೆನ್ನಾಗಿ, ನಮ್ಮ ಯಾವುದೇ ಲಿಂಗಾಯತ ವಿದ್ವಾಂಸರಿಗೆ ಅಷ್ಟು ಚೆನ್ನಾದಂಥ ಕ್ಲಿಯರ್ ಆದಂಥ ಬೃಹತ್ ಗ್ರಂಥನ ಬರೆಯೋಕ್ಕಾಗಿಲ್ಲ. ಅವರು 6ನೇದವರು. 7ನೇದವರು ಇನ್ನೂ ಭಾಳ ಬಂದಿದ್ದಾರೆ. ಒಟ್ಟು 9 ಜನ ಇದ್ದಾರೆ ಇದರಲ್ಲಿ. ಮತ್ತು ಇವರೆಲ್ಲರೂ ಈ ವಚನಶಾಸ್ತ್ರ ಸಾರವನ್ನು ಸುಬ್ಬಾರವರ ಬಗ್ಗೆ ಹೇಳಿದೆ. ಮುಂದೆ ಸುರೇಂದ್ರ ಅಡಿಗರವರು, ನಾನು ಆಗಲೇ ಪುಸ್ತಕ ಇಲ್ಲಿ ನಿಮ್ಗೆ ಹೇಳಿದೆ ಅದ್ರ ಬಗ್ಗೆ. ಅವರು ಅನುಭವ ಮಂಟಪ ಅನ್ನೋ ಪುಸ್ತಕ ಬರ್ತಾರೆ. ಎಷ್ಟು ಸುಂದರವಾಗಿ ಬರ್ತಾರೆ. ಅದು 2012ರಲ್ಲಿ, ಈಗಿನಿಂದ ಒಂದು 13 ವರ್ಷಗಳಿಂದ ಪ್ರಿಂಟ್ ಆಗಿದೆ, ಕನ್ನಡದಲ್ಲಿ ಇದೆ. ಸಣ್ಣ ಪುಸ್ತಕ, ಓದ್ಕೊಳ್ಳಿ. ಅವರು ಕೂಡ ಬ್ರಾಹ್ಮಣರೇ. ಆದ್ದರಿಂದ ತಳುಕಿನ ವೆಂಕಣ್ಣಯ್ಯರಾಗಲಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರಾಗಲಿ, ದಿವಾಕರ್ ಅವರಾಗಲಿ, ರಾಮಾನುಜಮ್ಮನವರಾಗಲಿ, ಅಣಕರವರು ಮಹಾನ್ ಕಾದಂಬರಿಕಾರ, ಕನ್ನಡ ಸಾಹಿತ್ಯ ಕಂಡಂಥ ಅವರು ಎಷ್ಟೊಂದು ಗೌರವಯುತವಾಗಿ ವಿಶದವಾಗಿ ಶರಣರ ಬಗ್ಗೆ ಬರೆದಿದ್ದಾರೆ. ಹೀಗೆ 9 ಜನ ಮಹಾನ್ ಕರ್ನಾಟಕದ ಬ್ರಾಹ್ಮಣ ವಿದ್ವಾಂಸರು ಮಾಡಿದಂಥ ವಿದ್ವತ್ಪೂರ್ಣವಾದಂಥ ಕೃತಿಗಳ ಮುಖಾಂತರ ವಚನಶಾಸ್ತ್ರಕ್ಕೆ ಹೆಚ್ಚಿನ ಮೆರುಗು
ಪ್ರಸಾರ ದೊರೀತು ಅಂತ ಹೇಳಲಿಕ್ಕೆ ನನಗೆ ಯಾವ ಮುಜುಗರ ಆಗೋದಿಲ್ಲ. ಇವರೆಲ್ಲರೂ ಹಿರಿಯರು, ಮಹಾನ್ ವಿದ್ವಾಂಸರು, ಹಳೆಯ ಕಾಲದವರು. ಈಗ ಅವರಲ್ಲಿ ಜೀವಂತಿದ್ದವರು ಒಂದು 2-3 ಮಂದಿ ಇದ್ದಾರೆ. ಯಾರು? ನಮ್ಮ ಬಸವ ಸುಬ್ಬಾರವರು, ಅಡಿಗರವರು, ಮತ್ತು ಇನ್ನೊಬ್ರು ಇದ್ದಾರೆ ವೆಲ್ಚೇರಿಯು ನಾರಾಯಣ ರಾವ್ ಅಂತ. ಅವರು ವಾರಿಯರ್ಸ್ ಆಫ್ ಶಿವ ಅಂತ ಪಾಲ್ಕುರಿಕೆ ಸೋಮನಾಥನ ತೆಲುಗು ಬಸವ ಪುರಾಣವನ್ನು ಇಂಗ್ಲೀಷ್ನಲ್ಲಿ ಪ್ರಿನ್ಸ್ಟನ್ ಯೂನಿವರ್ಸಿಟಿಯಿಂದ ಪಬ್ಲಿಷ್ ಮಾಡಿ ಹಾಕಿದ್ದಾರೆ. ಅದು ಬಹಳಷ್ಟು ದುಬಾರಿ ಬೆಲೆ ಪುಸ್ತಕ, 30,000 ರೂಪಾಯಿ ಒಂದು ಪ್ರತಿ. ಅವರು ಒಬ್ಬ ಫಾರಿನ್ ಜನಿ ರೋಗೇರನ್ ಅವರು ಕೂಡ ಮಾಡಿಕೊಂಡು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅದನ್ನು. ಅವರು ಬ್ರಾಹ್ಮಣರೇ, ವೀರಶೈವ ಬ್ರಾಹ್ಮಣ ಅಥವಾ ಆರಾಧ್ಯ ಬ್ರಾಹ್ಮಣ ಅಂತಾರೆ, ಬಟ್ ಬ್ರಾಹ್ಮಣ ಮುಖ್ಯವಾಗಿ. ಹೀಗೆ 10-11 ಮಹಾನ್ ಬ್ರಾಹ್ಮಣ ಪಂಡಿತರು ದೇಶದಲ್ಲಿ ವಿದೇಶದಲ್ಲಿ ಬಸವ ತತ್ವನ ಪ್ರಚಾರ ಮಾಡಿದಿದ್ದಾರೆ. ಅವರಿಗೆ ನಾವು ಋಣಿಯಾಗಿದ್ದೇವೆ. ಆದರೆ ಇತ್ತೀಚೆಗೆ ನಡೆದಂಥ, ಆದ್ದರಿಂದ ನಾವು ಯಾವುದೇ ಬ್ರಾಹ್ಮಣರ ಬಗ್ಗೆ ಟೀಕೆ ಮಾಡೋದಿಲ್ಲ, ಗೌರವದಿಂದ ಕಾಣ್ತೇವೆ, ಅವರ ವೇದಗಳನ್ನ ಗೌರವದಿಂದ ಕಾಣ್ತೇವೆ. ಆದರೆ ವೇದಗಳನ್ನೇ ಟ್ರಾನ್ಸ್ಲೇಟ್ ಮಾಡಿ ವಚನಗಳನ್ನು ಬರೆದ್ರು, ಶರಣರಲ್ಲಿ ಹೊಸದಾಗಿ ಏನೂ ಇಲ್ಲ, ಅದರಲ್ಲಿ ಏನೂ ತತ್ವಗಳಿಲ್ಲ ಅಂತ ಹೇಳಿದ್ರೆ ನಾವು ಒಪ್ಕೊಳ್ಳೋದಿಲ್ಲ. ಭಾಳ ಗಂಭೀರವಾಗಿ ನಾನು ಮಾತ್ರ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಇತ್ತೀಚೆಗೆ ಒಂದು ಪೀಳಿಗೆ ಬಂದಿದೆ, ಇದು ಬ್ರಾಹ್ಮಣರಲ್ಲಿನೇ. ಈ ಪೀಳಿಗೆ ಭಾಳ ಹಳೆಯದಲ್ಲ, ಕಳೆದ ಒಂದು 10 ವರ್ಷದ ಒಳಗೆ ಹುಟ್ಟಿಕೊಂಡಿದ್ದು. ಇವರಲ್ಲಿ ಯಾರು? ಬಾಲಗಂಗಾಧರ. ಇವರು ಎಲ್ಲಿದ್ದಾರೆ? ಬೆಲ್ಜಿಯಂನ ಒಂದು ಯೂನಿವರ್ಸಿಟಿಲಿದ್ದಾರೆ. ನಮ್ಮ ಕಡೆಯವರೇ, ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ಅವರು ಬರೆದಿದ್ದಾರೆ. ಡಂಕಿನ್ ಜಲ್ಕಿ ಅಂತ ಅವರ ಶಿಷ್ಯ, ಅವರು 10 ವರ್ಷ ಬರೆದು ಎಲ್ಲರ ಕಡೆ ಉಗಿಸ್ಕೊಂಡ್ಬಿಟ್ಟು ಸುಮ್ಮನೆ ಕೂತಿದ್ದಾರೆ ಈಗ. ಆಮೇಲೆ ರಾಜಾರಾಮ್ ಹೆಗಡೆ ಅವರು ಈ ವಚನದಾಸನ ಪುಸ್ತಕಕ್ಕೆ ಮುನ್ನುಡಿ ಬರೆದಾರೆ. ಅವರು ಏನು ಬರೆದಾರೆ ಅದಕ್ಕೆಲ್ಲ ಸಮರ್ಥವಾಗಿ ಉತ್ತರ ಕೊಟ್ಟಿದ್ದೀವಿ. ಇವರು ಕೊಲ್ಲಾಪುರ ಯೂನಿವರ್ಸಿಟಿ, ಎಲ್ಲೂ ಕುವೆಂಪು ಯೂನಿವರ್ಸಿಟಿಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು. ಅವರೊಬ್ಬರು. ಮಲ್ಲೇಪುರ ವೆಂಕಟೇಶ್ನವರು, ಇವರು ಮಹಾನ್ ಪಂಡಿತರು ಸಂಸ್ಕೃತದಲ್ಲಿ. ಅವರು ಈ ವಚನಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 2 ಬೃಹತ್ ಗ್ರಂಥಗಳನ್ನು ಸಂಸ್ಕೃತದಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದ್ಯಾವುದು? ಬಸವೇಂದ್ರ ಭೂಪಾಲ, ಕೆಳದಿಯ ರಾಜ ಬರೆದಂಥ ಬಸವ ವಿಜಯ ಅಥವಾ ಋಷಭೇಂದ್ರ ವಿಜಯವನ್ನು ಬೃಹತ್ ಗ್ರಂಥ 800 ಪುಟಗಳ ಸಂಸ್ಕೃತ ಪುಸ್ತಕ. ಅದು ಸಂಪೂರ್ಣ ಈ ಬಸವ ಯುಗದ ಅಥವಾ ನಂತರದ ಇದರಲ್ಲೂ ಅಂತೂ ಇತಿಹಾಸ ಗ್ರಂಥ ಅಂತ ಇಟ್ಕೊಳ್ಳಿ. ಅದು ಎಷ್ಟು ಸತ್ಯ ಇದೆ ಸುಳ್ಳಿದೆ ಬೇರೆ ಕತೆ. ಆದರೆ ಆ ಮನುಷ್ಯ ಬರೆದಿದ್ದ, ಅದರಲ್ಲಿ ಇವರು ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಇತ್ತೀಚೆಗೆ ಏನಾಗಿದೆ ಗೊತ್ತಿಲ್ಲ. ಅವರು ಸಂಸ್ಕೃತ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆದಮೇಲೆ ಅವ್ರು ಬದಲಿ ಆದರೂ ನನಗೆ ಗೊತ್ತಿಲ್ಲ. ನಾನು ಭಾಳಷ್ಟು ಆರ್ಟಿಕಲ್ನ ಪ್ರಜಾವಾಣಿಯಲ್ಲಿ ಬರೆದಿದ್ದೆ. ಒಂದು ಆರ್ಟಿಕಲ್ ಬಗ್ಗೆ ಸಿದ್ಧಾಂತ ಶಿಖಾಮಣಿಯಲ್ಲಿ ನಾನು ಬರೆದಿದ್ದಕ್ಕೆ ಅವರು ಒಂದು ಕಾಮೆಂಟ್ ಹಾಕಿದ್ರು. ಆ ಕಾಮೆಂಟ್ ಬಗ್ಗೆ ನಾನು ಮೆಚ್ಚುಗೆ ಇದೆ. ಅವ್ರ ಬಗ್ಗೆ ನಾನು ಆ ಮೆಚ್ಚುಗೆಯನ್ನು ಕೂಡ ವ್ಯಕ್ತ ಮಾಡಿದ್ದೀನಿ ನಂತರ ನೆಕ್ಸ್ಟ್ ಬರೆದಂಥ ಲೇಖನಗಳಲ್ಲಿ. ಅವ್ರು ಏನು ಹೇಳಿದ್ರು ಅಂದರೆ, ಸಿದ್ಧಾಂತ ಶಿಖಾಮಣಿ ಎನ್ನುವುದು ಒಂದು ಸಮನ್ವಯ ಗ್ರಂಥ ಅಂತ ಹೇಳಿದರು. ಈಗ ಅವರಿಗೆ ಮರೆವಾಗಿದ್ದರೆ ಮಾನ್ಯ ಮಲ್ಲೇಪುರ ವೆಂಕಟೇಶ್ವರ ನೆನಪಿಸ್ಕೊಡ್ತೇನೆ. ನಿಮ್ಮ ಅರ್ಥ ಏನು ಅವ್ರನ್ನೇ ಕೇಳಿ ಅಂತ ಹೇಳಿದ್ದೆ ನಾನು. ಸಮನ್ವಯ ಗ್ರಂಥ ಅಂತ ಹೇಳಿದವರು ನಾನಲ್ಲ, ಮಲ್ಲೇಪುರ ವೆಂಕಟೇಶ್ ಅವರು. ಅವ್ರು ಯಾಕೆ ಹೇಳಿದರು ಅಂದರೆ, ಒಂದು ಕಡೆ ವೀರಶೈವ ಪಂಥ ಅದು ಸಿದ್ಧಾಂತ ಶಿಖಾಮಣಿಗೆ ಸಂಬಂಧಪಟ್ಟಿದ್ದು, ಅವರ ಧರ್ಮಗ್ರಂಥ ಅಂತ ಪಂಚಾಸ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಅದು ಆ ವೀರಶೈವಕ್ಕೆ ಸಂಬಂಧಪಟ್ಟರೆ, ಈ ಕಡೆ ವಚನಶಾಸ್ತ್ರದಲ್ಲಿರ್ತಕ್ಕಂಥ ವಚನಗಳ ಆಧಾರದ ಮೇಲಿಂದ ವಚನಗಳನ್ನೇ 101 ಸ್ಥಳದಲ್ಲಿ ಕ್ಲಾಸಿಫಿಕೇಷನ್ ಮಾಡಿದ್ದನ್ನು ಅಲ್ಲಿ ಸಂಸ್ಕೃತದಲ್ಲಿ ವಿಶದೀಕರಿಸಿದ್ದಾರೆ. ಇದನ್ನು ಮೂಲ ಮಾಡಿದ್ದು 16ನೇ ಶತಮಾನದ 2 ಸ್ಕಾಲರ್ಸ್ಗಳು. ಅದರಲ್ಲಿ 101 ಶತಸ್ಥಳಗಳು ಅಂತಿದೆ. ಆ ಪುಸ್ತಕ ಬರೆದವರು ಯಾವ ಸಿದ್ಧಾಂತ ಶಿಖಾಮಣಿಯವರಲ್ಲ. ಮತ್ತೊಂದು ಏಕೋತ್ತರ ಶತಸ್ಥಳಿ ಅಂತ ಇನ್ನೊಂದು ಸಂಸ್ಕೃತ ಬುಕ್ ಇದೆ. ಅಲ್ಲಿ ಆದಂಥ ಒಂದು ವಚನದ ಈ ವರ್ಗೀಕರಣ ಕ್ಲಾಸಿಫಿಕೇಷನ್ನ ಇಲ್ಲಿ ಅದೇ ರೀತಿಯಲ್ಲಿ ಬಂದಿದೆ. ಅಂದರೆ ಏನರ್ಥ? ತಿಪ್ಪೇರುದ್ರ ಸ್ವಾಮಿಯವರು, ದೇವಿರಪ್ಪನವರು ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ಅಂದರೆ ಇವುಗಳನ್ನೇ ಕಾಪಿ ಮಾಡಿ ಈ ಸಿದ್ಧಾಂತ ಶಿಖಾಮಣಿಯನ್ನು ರಚಿಸಲಾಗಿದೆ ಅನ್ನುವಂಥ ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ಖಂಡಿತವಾಗಿ ಹೇಳಿಲ್ಲ ಅವರು. ಹೀಗೆ ಇರುವಾಗ ಮಲ್ಲೇಪುರ ವೆಂಕಟೇಶ್ ಅವರಿಗೆ ಸರಿಯಾಗಿ ಅನಿಸಿದ್ದೇನೆಂದರೆ, ಇದು 15-16ನೇ ಶತಮಾನದಲ್ಲಿ ಬಹುಶಃ ಬರ್ತಕ್ಕಂಥ ಗ್ರಂಥ. ಈ 2 ಪಂಥಗಳ ನಡುವೆ ಒಂದು ಕೋಆರ್ಡಿನೇಷನ್ನ ರೀಕನ್ಸಿಲ್ ಮಾಡೋಕ್ಕೆ ಬರೆದಂಥ ಗ್ರಂಥ ಅನ್ನುವ ರೀತಿಯಲ್ಲಿ ಅವರು ಒಂದೇ ವಾಕ್ಯನ ಹೇಳಿದರು. ಈ ಸಿದ್ಧಾಂತ ಶಿಖಾಮಣಿ ಎನ್ನುವುದು ಸಮನ್ವಯ ಗ್ರಂಥ ಅಂತ ನಾವು ಒಪ್ಕೊಳ್ತೇವೆ. ಅಂಥ ಮಲ್ಲೇಪುರ ವೆಂಕಟೇಶ್ನವರಿಗೆ ಇತ್ತೀಚಿನ ಅವಧಿಯಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ಅವರು ಮುನ್ನುಡಿಯಲ್ಲಿ ಏನೇನೋ ಬರೆದಿದ್ದಾರೆ, ಅದ್ರ ಬಗ್ಗೆ ನಾವು ಸಮರ್ಥ ಉತ್ತರ ಕೊಟ್ಟಿದ್ದೆ ಗೊತ್ತಿಲ್ಲ. ಇವರು ಈ ಗ್ಯಾಂಗ್ಲಿ ಸೇರ್ಕೊಂಡು ಬಿಟ್ಟಿದ್ದಾರೆ. ಈಗ ಮುಂದೆ ವೀಣಾ ಬಣ್ಣಂಜಿ ಅವ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಅವರಿಗೆ ನಾನು ವೈಯಕ್ತಿಕ ಭಾಳ ಆತ್ಮೀಯನಾಗಿದ್ದೇನೆ. ಆದರೆ ಇಲ್ಲಿ ಅವರ ಭಾಷಣದಲ್ಲಿ ಹೇಳ್ತಕ್ಕಂಥ ವಿಷಯಗಳು ಈ ಎಲ್ಲ ಕೊಟ್ಟ ಕಾರಣಗಳು ನಾನು ಒಪ್ಕೊಳ್ಳೋದಿಲ್ಲ. ಆಯಿತಾ? ಅವ್ರಿಗೆ ಬಿಟ್ಕೊಟ್ಟು ಮಾತ್ರ ತೊಗೊಳ್ತಾ ಇಲ್ಲ, ಅದ್ರ ಬಗ್ಗೆ ನಾನು ಕೇರ್ ಮಾಡಲ್ಲ. ಮುಂದೆ ಶಂಕರಾನಂದರವರು, ಈ ವಚನಾನಂದ್, ಇವರು RSSನವರು. ಇವರು BJP ವತಿಯಿಂದ, ಅಲ್ಲಿ RSS ವತಿಯಿಂದ ಬಿಜಾಪುರ್ನಲ್ಲಿ
ಈ ವಚನ ದರ್ಶನ ಬಿಡುಗಡೆ ಮಾಡೋ ಕಾಲಕ್ಕೆ ಒಂದು ದೊಡ್ಡ ಪ್ರವಚನ ಕೊಟ್ಟಿದ್ದಾರೆ. ಅದು ಯೂಟ್ಯೂಬ್ನಲ್ಲಿ ಹರಿದಾಡ್ತಾ ದಯವಿಟ್ಟು ನೋಡಿ. ಅವ್ರು ಏನು ಹೇಳ್ತಾರೆ ಅಲ್ಲಿ, ಏನು ಹೇಳ್ತಾರೆ ಅಂದರೆ, ವಚನಗಳನ್ನು ಯಾರೂ ಬರೀಲಿಲ್ಲ, ಅವು ದೇವಾಂಶ ಸಂಭೂತರಿಂದ ಹುಟ್ಟಿಕೊಂಡಿದ್ದವು. ಇದನ್ನೇ ವೇದ ಬಗ್ಗೆನೂ ಹೇಳ್ತಾರೆ ಅವರು. ಅವು ಮಹಾನ್ ದೈವಿ ಗ್ರಂಥಗಳು, ಯಾರೂ ಬರಲಿಲ್ಲ. ನೋಡಿ ಹೇಗೆ ಹೇಳ್ತಾರೆ ಸಂಕ್ರಾಂತ. ನಾನು ಅವ್ರಿಗೆ ಉತ್ತರ ಕೊಟ್ಟೆ, ಏನಂದರೆ, ಬಹಳ ಸಂತೋಷ ಸ್ವಾಮಿ, ಅಷ್ಟು ಒಪ್ಕೊಂಡ್ಬಿಡಿ, ನಾವು ಸಂತೋಷ ಪಡ್ತೇವೆ. ದೈವೀಕೃತ ಇವರು ದೇವಾಂಶ ಸಂಭೂತರು ಬರೆದಿದ್ದಾರೆ, ವಚನಕಾರರು ಬರಲಿಲ್ಲ ಅಂತ ಹೇಳಿದ್ದು. ಅದು ಸುಳ್ಳಾದರೂ ಕೂಡ ನಾವು ಅವ್ರ ಮಾತನ್ನು ಒಪ್ಕೊಳ್ತೇವೆ. ಶಂಕರಾನಂದವರು ಈ ರೀತಿ ಮಾತಾಡ್ತಾ ಇದ್ದಾರೆ. ಇನ್ನು ಮುಂದೆ ಬರೆದ ಮುಕುಂದನ್ರವರು, ಅವರು ಇಲ್ಲೇ RSSನ ಬೆಂಗಳೂರು ಕಚೇರಿಯಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ಕೇಳಿದ್ದೇನೆ, ಅವ್ರ ಬಗ್ಗೆ ಹೆಚ್ಚಿನ ಗೊತ್ತಿಲ್ಲ. ಅವರ ಭಾಷಣ ನಾನು ಈ ವಚನ ದರ್ಶನ ಕೃತಿಯನ್ನು ಬೆಂಗಳೂರಲ್ಲಿ ಬಿಡುಗಡೆ ಮಾಡೋ ಕಾಲಕ್ಕೆ ಅವರು ಮಾಡಿದ ಭಾಷಣವನ್ನು ನಾನು ನೋಡಿದ್ದೇನೆ. ಅದಕ್ಕೆ ಮಾತ್ರ ನಾನು ಉತ್ತರ ಕೊಡ್ತಾ ಇದ್ದೇನೆ. ಉಳಿದಿದ್ದೇನೆ ಅವರು ಚರ್ಚೆಗೆ ನಾನು ತಯಾರಿದ್ದೇನೆ. ನಾನು ಏನು ಹೇಳಿದ್ದಾರೆ ಮುಕುಂದನ್ ಅಂದರೆ, ಶಿವನ ವರ್ಷಿಪಣ ಮಾಡಿದವರು ಶೈವ ಪಂಥದ ಒಂದು ಭಾಗ, ಅದೇ ಪ್ರತ್ಯೇಕ ಧರ್ಮ ಹೇಗಾಗತ್ತೆ ಅಂತ ನಾನು ಅವರಿಗೆ ಒಂದೇ ಉತ್ತರ ಕೊಡ್ತೇನೆ. ಮಾಣೆ ಮುಕುಂದನ್ರವರೇ, ನಿಮ್ಮಂತೆಯೇ ಇದೇ ವಿಚಾರವನ್ನು ಹೊಂದಿದ್ದರೆ ನೀವು ಒಬ್ಬರೇ ಇಲ್ಲ, ಅಂಥದ್ರ ಬಗ್ಗೆ 11 ಗ್ರಂಥಗಳಿದೆ, ನಾನು ನಿಮ್ಗೆ ಕೊಡ್ತೇನೆ. ಒಂದು ಭಕ್ತಿ ಪಂಥದ ಭಾಗ ಅಂತ ಹೇಳ್ಕೊಂಡಿದ್ದು, ಒಂದು ಶೈವದ ಭಾಗ ಅಂತ ಹೇಳಿಕೊಂಡಿದ್ದು 11 ಪುಸ್ತಕಗಳು ನಾನು ನಿಮ್ಗೆ ಕೊಡ್ತೇನೆ. ಇಂಗ್ಲೀಷ್ನಲ್ಲಿದೆ, ಕನ್ನಡದಲ್ಲೂ ಇದೆ. ಈ ಪುಸ್ತಕಗಳಿರುವ ಮಾತನ್ನು ನೀವು ತಿರುಗಿ ಹೇಳಿದಿರಿ. ಇಲ್ಲಿ ಏನಿದೆ ಅನ್ನೋದನ್ನು ನಾನು ಹೆಚ್ಚಿಗೆ ಅದರ ಬಗ್ಗೆ ನೀವು ಸೆಪ್ರೇಟ್ ವಿಡಿಯೋ ಮಾಡಬೇಕಾಯ್ತಾ, ಮಾಡ್ತೀನಿ ಪ್ರಸಂಗ ಬಂದರೆ, ನೀವೇನಾದ್ರು ಮುಂದುವರಿಸಿದ್ರೆ. ಏನು ಅಂತಂದರೆ, ನೀವು ಹೆಚ್ಚಿಗೆ ಏನು ಓದಬೇಡಿ. ಅಲ್ಲಮ ಪ್ರಭುಗಳ ಒಂದೇ ಧಾಟಿಯ 11 ವಚನಗಳಿದೆ. ಅದರ ಸಂಖ್ಯೆ ನಾನು ನಿಮ್ಗೆ ಕೊಡ್ತೇನೆ. ಆ ಸಂಖ್ಯೆಗಳನ್ನ ಬರೆದಿಟ್ಕೊಳ್ಳಿ. ಆವಾಗ ನೀವು ತಿರುಗಿ ಗೊತ್ತಾಗತ್ತೆ ನಿಮಗೆ. ಈ ಅಲ್ಲಮ ಪ್ರಭುಗಳನ್ನು ನೀವು ಕ್ರಿಟಿಸೈಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಶೈವ ಪ್ರತಿಭೆ ಅಂತ ನಮ್ಮ ಯಾರವರು DR ನಾಗರಾಜ್ ಅವರೇ ಒಂದು ದೊಡ್ಡ ಗ್ರಂಥವನ್ನು ಬರೆದಿದ್ದಾರೆ. ಆ ಗ್ರಂಥದಲ್ಲಿ ಹೇಳ್ಕೊಳ್ಳಿ, ಬಸವಣ್ಣನವರ ಕಾಲದಲ್ಲಿ ಶೂನ್ಯ ಪೀಠದ ಅಧ್ಯಕ್ಷರಾಗಿಂಥ ಮಲ್ಲಮ ಪ್ರಭುಗಳು 11 ವಚನಗಳು ಏನು ಹೇಳಿದ್ದಾರೆ ಅಂತ ಹೇಳ್ಕೊಂಡ್ಬಿಡಿ. ದೀರ್ಘವಾದಂಥ ವಚನಗಳು, ಒಂದೊಂದು 20 ಲೈನು, 70 ಲೈನು, 80 ಲೈನ್ ಇದೆ. ಒಟ್ಟು 156 ಪಾದಗಳಲ್ಲಿ, ಅಂದರೆ ಸಾಲುಗಳಲ್ಲಿ ಅಲ್ಲಮ ಪ್ರಭುಗಳು ಇದು ಹಿಂದೂ ಧರ್ಮದ ಭಾಗ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಅವರ ವಚನಗಳ ಮೂಲಕ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಅವನ್ನ ತಾವು ಓದ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಇನ್ನೂ 6-7 ವಚನಗಳು ಅಲ್ಲಮ ಪ್ರಭುಗಳಿಂದಲೇ ಇದೆ. ಆದರೂ ಅರ್ಧನಾರೀಶ್ವರನಲ್ಲ ಅಂತಿದೆ. ಏನದು ನಾದಪ್ರಿಯನೂ ಅಲ್ಲ ವೇದಪ್ರಿಯನು ಅನ್ನೋಂಥ ವಚನದಲ್ಲಿ, ವೇದಪ್ರಿಯನೂ ಅಲ್ಲ ನಾದಪ್ರಿಯನೂ ಅಲ್ಲ ಭಕ್ತಿಪ್ರಿಯನು ಅಂತ ಒಂದು ವಚನ ಇದೆ. ಇಂಥ ಒಂದು 20 ವಚನಗಳನ್ನು ಯಾರು ಬಸವಣ್ಣವ್ರು ಓದ್ಕೊಬೇಡಿ, ಯಾರು ದಲಿತ ಶರಣ ಓದ್ಕೊಳ್ಬೇಡಿ. ಅಲ್ಲಮ ಪ್ರಭುಗಳು ನಿರ್ವಿವಾದಿತ. ಅವರ ಬಗ್ಗೆ ನೀವು ಅವರು ಬರೆದಂಥ ಈ ಒಂದು 11 ವರ್ಷಗಳು ಅವರೊಂದು 5-6 ವರ್ಷ ಓದ್ಕೊಂಬಿಡಿ, ಸಾಕು, ನಿಮ್ಗೆ ಅರ್ಥ ಆಗುತ್ತೆ. ನೀವು ತಿರುಗಿ ಏನು ಹೇಳ್ತೀರಿ, ಪಾಶುಪತ, ಕಾಳಾಮುಖಿ, ಕಾಪಾಲಿಕ, ಕಾಶ್ಮೀರಿ ಶೈವ, ಪುರಾತನರ ಇದು ತೆಲುಗು ತಮಿಳ್ ಶೈವ ಸಿದ್ಧ ಅಂತ ಹೇಳ್ತೀರಿ. ಇದೇ 6 ತತ್ವಗಳನ್ನು ಬಸವಣ್ಣನವರ ಆದಿಯಾಗಿ ಅಲ್ಲಮ ಪ್ರಭುಗಳವರೆಗಿನ ಸಿದ್ದರಾಮೇಶ್ವರನ ಹಿಡ್ಕೊಂಡು ಎಷ್ಟು ಕೆಟ್ಟದಾಗಿ ವಚನಗಳಲ್ಲಿ ಅವನ ಬಿಂಬಿಸಿದ್ದಾರೆ, ಕೆಟ್ಟದಾಗಿ ಅದರ ವಿರುದ್ಧವಾಗಿ ಬಿಂಬಿಸಿದ್ದಾರೆ. ನೀವು ವಚನಗಳ ಮುಖಾಂತರ ಓದ್ಕೊಂಡ್ಬಿಡಿ. ಮಾನ್ಯ ಮುಕುಂದನ್ರವರೇ, ಪಾಶುಪತಿ, ಪಥವನರಿಯ, ಕಾಳಾಮುಖಿ, ಕಂಗೆಟ್ಟ, ಇನ್ನೇನು ಹೇಳಬೇಕು. ಶೈವ ಪ್ರತಿಭೆಯನ್ನು ಹೇಳ್ತಾರೆ ಅವರು. ಅಲ್ಲಿರ್ತಕ್ಕಂಥ 4 ಏನು ಪಂಥಗಳಿದೆ, ಒಂದು ತ್ರಿಕ, ಒಂದು ಕವಲ, ಒಂದು ಪ್ರತಿಭಿಜ್ಞ, ಒಂದು ಸ್ಪಂದ, ಅದರ ಬಗ್ಗೆಯೂ ಭಾಳ ವಿರುದ್ಧವಾಗಿ ವಚನಗಳು ಬರ್ತದೆ ಅಂತ ಬಿಟ್ಟು ಓದ್ಕೊಳ್ಳಿ. ಆದ್ದರಿಂದ ಅಷ್ಟು ಸುಲಭವಾಗಿ ಮೂರ್ಖರನ್ನು ಶತಮೂರ್ಖರನ್ನಾಗಿ ಮಾಡೋದು, ಪ್ರಾಜ್ಞರನ್ನು ಮೂರ್ಖರನ್ನಾಗಿ ಮಾಡುವ ನಿಮ್ಮ ಪ್ರಯತ್ನವನ್ನು ಇಲ್ಲಿಗೆ ನಿಲ್ಲಿಸಿ. ಇಲ್ಲ ಹೋದರೆ ನೀವು ಸಮಾಜದಲ್ಲಿ ಅಶಾಂತಿಯನ್ನು, ಕೋಮುಗಲಭೆಯನ್ನು ಪ್ರಚಾರ ಮಾಡಲಿಕ್ಕೆ ಕಾರಣ ಆಗಿರ್ತೀರಿ ಅನ್ನುವಂಥನ್ನು ಒಂದು ಸೂಚನೆಯನ್ನು ನಿಮಗೆ ಕೊಟ್ಟು, ನಿಮ್ಮ ಎಲ್ಲರಿಗೂ ಮತ್ತೊಮ್ಮೆ ನಾನು ಮಾತನ್ನು ಹೇಳಿದಂದರೆ, ವೈದಿಕರನ್ನು ನಾವು ನಂಬ್ತೇವೆ. ಅದಕ್ಕೋಸ್ಕರವಾಗಿ ಬಹುಶಃ ದೊಡ್ಡ ವಿದ್ವಾಂತಪೂರ್ಣರಾದಂಥ ಬ್ರಾಹ್ಮಣ ಪಂಡಿತರು ಯಾವ ರೀತಿಯಲ್ಲಿ ವಚನ ಧರ್ಮನ ಬೆಳೆಸಲಿಕ್ಕೆ ಸಹಾಯ ಆದರು ಅನ್ನೋದನ್ನು ನಾವು ಮತ್ತೆ ಹೇಳುತ್ತಾ, ಇತ್ತೀಚೆಗೆ ಹುಟ್ಟಿಕೊಂಡಂಥ ನೀವೇನು 8-9 ಮಂದಿ ಇದ್ದೀರಿ, ಈ ಪ್ರಕಾರ ತಿರುಚುವುದನ್ನು, ತಿದ್ದುವುದನ್ನು ನಿಲ್ಲಿಸುವ ಪ್ರಯತ್ನ ಮಾಡಿ. ಇಲ್ಲ ಹೋದರೆ ಲಿಂಗಾಯತರು ಈ ವಿಡಿಯೋವನ್ನು ಈಗ ಲಕ್ಷ ಅಂತೇಳಿ ನೋಡ್ತಾ ಇದ್ದಾರೆ. ನೋಡುವಂತೆ ನಾವು ಮಾಡ್ತೀವಿ, ನೀವು ಮಾಡಿ ವಿರುದ್ಧ ನೋಡೋಣ. ಆದ್ದರಿಂದ ಈ ಪ್ರಯತ್ನವನ್ನು ದಯವಿಟ್ಟು ಕೈಬಿಡಿ ಅಂತ ಕೈ ಮುಗಿದು ಕೇಳಿಕೊಂಡು ಇಲ್ಲಿಗೆ ಇದು ಒಂದು ಮುಕ್ತಾಯ ಆಗೋಕ್ಕೆ ನಾನು ಕಾರಣ ಆಗ್ತೇನೆ. ತಮ್ಮೆಲ್ಲರಿಗೂ ಶರಣಾರ್ಥಿಗಳು.